ಇಟ್ಸ್ ಎ ಲವ್ ಸ್ಟೋರಿ. ಶಿ ಈಸ್ ಆಲ್ಸೋ ಕ್ರೈಯಿಂಗ್ ಆ್ಯಕ್ಚುಲಿ. ಬಟ್ ನನಗೆ ಅವರಿಬ್ರು ಅಳ್ಳೋದನ್ನ ನೋಡಿ ನನ್ಗೆ ನನ್ನ ಫ್ರೆಂಡು he was waiting for the result. It's been 7 years almost, 6 attempts, fast 5 prelims ನಾನು. ಸೊ ಆ ಫೇಲ್ಯೂರ್ಸ್ನ ಹೆಂಗೆ ಓವರ್ಕಮ್ ಮಾಡಿದ್ರಿ ನೀವು? ಬಟ್ ಆಟೋಮೆಟಿಕ್ ಆಗಿ ನಾನು ಅಸೆಂಬ್ಲಿಗೆ ಹೋಗಿದ ತಕ್ಷಣ ನನಗೆ ಗೊತ್ತಾಯಿತು ಈ ಫೇಲ್ಯೂರ್ಸ್ ಇದೆಯಲ್ಲ 5 ಫೇಲ್ಯೂರ್ಸು, ಅದಕ್ಕೆ ರೀಸನ್ ಒಂದು ಏನಂತ ಅಂತಂದರೆ ಅವರು ಕೋಲಾರ ಡಿಸ್ಟಿಕಲ್ಲಿ DC ಆಗಿದ್ದಾಗ ಸ್ಟಾರ್ಟ್ ಮಾಡಿದಾಗ ನೀವು ಫೇಸ್ ಮಾಡಿದಂಥ ಬಿಗ್ಗೆಸ್ಟ್ ಚಾಲೆಂಜ್ ಯಾವುದು? ಸರ್ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಂತಂದರೆ ಇಂಗ್ಲೀಷ್ ಸರ್. ಬಿಕಾಸ್ ನಾನು ಕನ್ನಡ ಮೀಡಿಯಮಲ್ಲಿ ಓದ್ತಾ ಬಂದಿದ್ದೆ, ಕೆಲವೊಂದು ಹಿಂದೆ ಮಾತಾಡಿರುವಂಥದ್ದಿದೆ. ಹಲೋ ಗೆಳೆಯರೆ, ನಮ್ಮ ಲಾ ಎಕ್ಸಲೆನ್ಸ್ ಬೆಂಗಳೂರಿಗೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಗರ್ ಅಶ್ವಥಪ್ಪ. ಆಲ್ ಇಂಡಿಯಾ ರ್ಯಾಂಕ್ 641, 641ನೇ ರ್ಯಾಂಕನ್ನು UPSC CSE ಎಕ್ಸಾಮಲ್ಲಿ ತೊಗೊಂಡು ಬಂದಿದ್ದಾರೆ. ಸೊ ಸಾಗರ್, ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ಯುವರ್ ಸೆಲ್ಫ್. ಎಸ್ ಸರ್. ನನ್ನ ಹೆಸರು ಸಾಗರ್ ಅಶ್ವಥಪ್ಪ. ನಂದು ಊರು ಬಂದು ಕೋಲಾರ ಜಿಲ್ಲೆ, ಕೋಲಾರ ತಾಲೂಕು ಹತ್ರ ನೆನಮನಹಳ್ಳಿ ಅಂತ. ಅಪ್ಪ ಹೆಸರು ಅಶ್ವಥಪ್ಪ, ತಾಯಿ ಸುಶೀಲಮ್ಮ. ಇಬ್ಬರೂ ಕೂಡ ಅಗ್ರಿಕಲ್ಚರ್ ಮಾಡ್ತಾ ಇರೋವಂಥವ್ರು. ನಂದು ಸ್ಕೂಲಿಂಗೆಲ್ಲ ನಂದು ಹಳ್ಳಿಯಲ್ಲೇ ಆಯಿತು. ಗೌರ್ಮೆಂಟ್ ಸ್ಕೂಲ್ ನೆನಮನಹಳ್ಳಿ, ನಂತರ ಹಣ್ಣಿಹಳ್ಳಿ ಹೈಸ್ಕೂಲು, ಅದಾದಮೇಲೆ ಗೌರ್ಮೆಂಟ್ PU ಕಾಲೇಜು ಕೋಲಾರ. ಅದಾದಮೇಲೆ ನಾನು ಇಂಜಿನಿಯರಿಂಗ್ ಮಾಡಿದ್ದು ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರಲ್ಲೇ, ನಾಗರಬಾವಿ ಹತ್ರ, ಇನ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್. ಆಫ್ಟರ್ ದಟ್ ಫ್ರಮ್ ದ 2019 ಐ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಸರ್. ನನ್ನ ಬಗ್ಗೆ ಇನ್ನೂ ಹೇಳ್ಕೊಳ್ಳೋದಾದರೆ, ನಂದು 2019 ಆ್ಯಂಡ್ 18 ನಾನು 2 ಶಾರ್ಟ್ ಸ್ಟೋರೀಸನ್ನು ಪಬ್ಲಿಷ್ ಮಾಡಿದ್ದೆ ಕಾಲೇಜಲ್ಲಿರಬೇಕಾದ್ರೆ. ಒಂದು 90 ದಿನಗಳು ಅಂತ, ಇನ್ನೊಂದು ಮಹಾರಾಜ ಸರ್ಕಲ್ 00 ಸೂಸಿ ಅಂತ. ಸೊ ಇಟ್ಸ್ ಮೈ ಹಾಬಿ ಆಲ್ಸೋ ಆ್ಯಂಡ್ ಐ ಹ್ಯಾವ್ ಪುಟ್ ಇಟ್ ಮೈ ಇನ್ ಡ್ಯಾಪ್ ಆಲ್ಸೋ. ಸೊ ದಿಸ್ ಇಸ್ ಮೈ ಸ್ಟೋರಿ ಸರ್. ಓಕೆ, ಸೊ ಆ ಶಾರ್ಟ್ ಸ್ಟೋರೀಸ್ ಅಂತ ಹೇಳಿದ್ರಲ್ಲ, ಸೊ ಅದರ ಬಗ್ಗೆ ಸ್ವಲ್ಪ ತಿಳ್ಕೊಬೋದಾ ನಾವು? ಎಸ್ ಸರ್, ಖಂಡಿತ ಸರ್. ಫಸ್ಟ್ ಶಾರ್ಟ್ ಸ್ಟೋರಿ ಬಂದು ಇಟ್ಸ್ ಎ ಲವ್ ಸ್ಟೋರಿ. ಇನ್ ದ ಇಯರ್ 2018 ಐ ಹ್ಯಾವ್ ರಿಟನ್ ಆ್ಯಂಡ್ ಪಬ್ಲಿಷ್ಡ್ ಇನ್ ಕಾಲೇಜ್. ಸೊ ಅದೊಂದು ಒಂದು ಜೂನಿಯರ್ ಮತ್ತು ಸೀನಿಯರ್ ನಡೆಯುವಂಥ ಒಂದು ಸ್ಟೋರಿ. ಸೊ ಕಾಲೇಜಲ್ಲಿ ಒಂದು ಹಾಬಿಗೋಸ್ಕರ ಅದು ಬರಿತಾ ಹೋಗಿದ್ದು. ಬಟ್ ಆದರೆ ಅದು ಬುಕ್ ಫಾರ್ಮಲ್ಲಿ ಬರೋಕ್ಕೆ ನಮ್ಮ ಫ್ರೆಂಡ್ಸ್ ಕಾರಣ ಆದರು. ಸೊ ಅಲ್ಲಿ ಬರೆದಿದ್ದು ಆ ಇಂಟ್ರೆಸ್ಟ್, ಇಟ್ ಹೆಲ್ಪ್ಸ್ ಮೀ ಟು ಪರ್ಸ್ಯೂ ಕನ್ನಡ ಲಿಟ್ರೇಚರ್ ಇನ್ UPSC ಆಲ್ಸೋ. ಸೊ ಅಲ್ಲಿ ಬೆಳೆಸ್ಕೊಂಡಂಥ ಹಾಬಿ ನನಗೆ UPSCಯಲ್ಲಿ ಕನ್ನಡ ಲಿಟ್ರೇಚರ್ನ ಆಪ್ಷನಲ್ ಆಗಿ ತೊಗೊಂಡು ಇನ್ನೂ ಚೆನ್ನಾಗಿ ಬರೆಯೋಕ್ಕೆ ಹೆಲ್ಪ್ ಆಯಿತು ಸರ್. ಓಕೆ, ಸೊ UPSC ರಿಸಲ್ಟ್ ಮೇಲೆ ಏನಾದರೂ ಬುಕ್ ಬರಿಬೇಕಂತ ಏನಾದರೂ ಇದೆಯಾ ಪ್ಲ್ಯಾನ್ ಏನಾದರೂ? ಇಲ್ಲ ಸರ್, UPSC ರಿಸಲ್ಟ್ ಮೇಲೆ ಬುಕ್ ಬರಿಬೇಕಂತಿಲ್ಲ. ಬಟ್ ಸೊಸೈಟಲ್ ಇಶ್ಯೂಸ್ ಬಗ್ಗೆ ಬುಕ್ಸ್ ಬರಿಬೇಕಂತ ತುಂಬ ಆಸೆ ಇದೆ. ಸೊ ನಾನು ತುಂಬ ಸ್ಟೋರೀಸ್ ಕೂಡ ಪ್ಲ್ಯಾನ್ ಇದೆ ಆ್ಯಂಡ್ ಆಲ್ಸೋ ಬರೆದಿದ್ದೀನಿ ಕೂಡ. ಸೊ ಅದನ್ನೆಲ್ಲ ಪಬ್ಲಿಷ್ ಮಾಡ್ತೀನಿ. ಬಟ್ ಮೇಜರಾಗಿ ನನ್ನ ನೆಕ್ಸ್ಟ್ ಥೀಮ್ಸ್ ಏನಿದ್ರು, ನಂದು ವರ್ಕ್ ಎಕ್ಸ್ಪೀರಿಯನ್ಸು ಮತ್ತು ಸೊಸೈಟಲ್ಲಿ ನಾವು ಏನು ಚೇಂಜಸ್ ತರಬೇಕು ಅನ್ನೋದ್ರ ಮೇಲೆ ನಾವು ಬರಿತಾ ಹೋಗ್ಬೇಕಾಗತ್ತೆ. ಸೊ ನಾನು ಸೊಸೈಟಲ್ಲಿ ಚೇಂಜಸ್ ಮಾಡೋಕ್ಕೋಸ್ಕರ ಏನೇನು ಮಾಡ್ಬೋದು ಅದನ್ನು ನಾನು ಬರವಣಿಗೆ ರೂಪದಲ್ಲಿ ತಂದು, ಪುಸ್ತಕದ ರೂಪದಲ್ಲಿ ತಂದು ಜನಕ್ಕೆ ರೀಚ್ ಆಗೋಕ್ಕೆ ಪ್ರಯತ್ನ ಪಡ್ತೀನಿ ಸರ್. ಒಳ್ಳೆಯದು. ಸೊ ರಿಸಲ್ಟ್ ಬಂದಾಗ ಎಲ್ರಿಗೂ ಒಂದು ಒಪಿನಿಯನ್ ಇರುತ್ತೆ. ಸೊ ಯಾವ ರೀತಿ ರಿಸಲ್ಟ್ ಬಂದ ತಕ್ಷಣ ಎಕ್ಸ್ಪೀರಿಯನ್ಸ್ ಇತ್ತು ಅಥವಾ ಯಾವ ರೀತಿ ತಮ್ಮ ಫೀಲಿಂಗ್ಸ್ ಇತ್ತು ಅಂತ. ಸೊ ನಿಮ್ಮ ಫೀಲಿಂಗ್ಸ್ ಯಾವ ಥರ ಇತ್ತು ರಿಸಲ್ಟ್ ಬಂದ ದಿನ? ಆ ಲಿಸ್ಟಲ್ಲಿ ನಿಮ್ಮ ಹೆಸರು ನೋಡಿದ ತಕ್ಷಣ ಏನಿತ್ತು ಸರ್? ಜೆನ್ಯೂನ್ ಆಗಿ ರಿಸಲ್ಟ್ ಶೀಟ್ನ ನಾನು ನೋಡಿಲ್ಲ ಫಸ್ಟ್. ಸೊ ನಾನು ರೂಮಲ್ಲಿ ಇರಬೇಕಾದ್ರೆ ನಾನೇನೋ ಐ ವಾಸ್ ಡೂಯಿಂಗ್ ಸಮಥಿಂಗ್ ಇನ್ ಕಿಚನ್. ನನ್ನ ಫ್ರೆಂಡು he was waiting for the result. ನನಗಿಂತ ತುಂಬ ನನ್ನ ಫ್ರೆಂಡ್ಸ್ ಎಕ್ಸೈಟ್ ಆಗಿದ್ರು. ಅವನು ಪಟ್ಟಂತ ನಂದು ಆಲ್ ಟಿಕೆಟ್ ನಂಬರ್ ಕೂಡ ಅವ್ನು ನೆನಪಿತ್ತು. ಅವ್ನು ಸರ್ಚ್ ಮಾಡಿ ಯು ಗಾಟ್ ಆಲ್ ಇಂಡಿಯಾ ರ್ಯಾಂಕ್ 641 ಅಂತ ಜೋರಾಗಿ ಕಿರ್ಚ್ದ. ಸೊ ನಾನು ಅಡುಗೆ ಮನೆಯಿಂದ ಆಚೆ ಬಂದೆ, ಹಾಲ್ಗೆ ಬಂದೆ. ಸೊ ಐ ವಾಸ್ ವೆರಿ ಹ್ಯಾಪಿ. ಈ ವಾಸ್ ಕ್ರೈಯಿಂಗ್ ಆ್ಯಕ್ಚುಲಿ ಆ್ಯಂಡ್ ಮೈ ಫ್ರೆಂಡ್ ಸಹನಾ, ಶಿ ಈಸ್ ಆಲ್ಸೋ ಕ್ರೈಯಿಂಗ್ ಆ್ಯಕ್ಚುಲಿ. ಬಟ್ ನನಗೆ ಅವರಿಬ್ಬರು ಅಳೋದನ್ನ ನೋಡಿ ನನಗೆ ಅಳು ಬರಲಿಲ್ಲ. ಬಟ್ ನನಗೆ ಖುಷಿ ಆಯಿತು ಆ್ಯಂಡ್ ಆಲ್ಸೋ ರಿಲ್ಯಾಕ್ಸ್ ಆಗಿಬಿಟ್ಟೆ ನಾನು ತುಂಬ. ಓಕೆ ಆಯಿತು, ಆಫ್ಟರ್ ಸೋ ಮೆನಿ ಅಟೆಂಪ್ಟ್ಸ್ ಈ ಅಟೆಂಪ್ಟಲ್ಲಿ ನಾನು ಪ್ರಯತ್ನ ಮಾಡಿ ಆಲ್ ಇಂಡಿಯಾ ರ್ಯಾಂಕ್ 641 ಸೆಕ್ಯೂರ್ ಮಾಡಿದ್ನಲ್ಲ ಅನ್ನೋದು ಒಂದು ಖುಷಿ ಇತ್ತು. ಸೊ ಇದು ಜರ್ನಿ ಯಾಕೆ ನನಗೇನು ಫೀಲಿಂಗ್ಸ್ ಆಗಲಿಲ್ಲ ಆವಾಗ ಸಡನ್ನಾಗಿ ಆಗಲಿಲ್ಲ ಅನ್ನೋದಕ್ಕೆ ರೀಸನ್ ಏನಂತಂದರೆ, ಇಟ್ಸ್ ಬೀನ್ 7 years ಆಲ್ಮೋಸ್ಟ್, 6 attempts, ಫಾಸ್ಟ್ 5 ಪ್ರಿಲಿಮ್ಸ್. ನಾನು ಪ್ರಿಲಿಮ್ಸೇ ಕ್ಲಿಯರ್ ಮಾಡ್ತಿರಲಿಲ್ಲ ಓನ್ಲಿ ಬಿಕಾಸ್ ಆಫ್ CSAT. ಫ್ರಮ್ ಪಾಸ್ಟ್ 4 attempts ಐ ಆಮ್ ನಾಟ್ ಏಬಲ್ ಟು ಕ್ಲಿಯರ್ ಓನ್ಲಿ ಬಿಕಾಸ್ ಆಫ್ CSAT. ಬಟ್ ಈ ಸಲ ಗೋ ಪ್ರಿಲಿಮ್ಸ್, ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಆಯಿತು. ಅದಾಗಬೇಕಂತಂದರೆ ನನಗೆ ತಲೆಯಲ್ಲಿ ಒಂದಿತ್ತು, ಇಲ್ಲ UPSCಗೆ ಏನು ಡಿಮ್ಯಾಂಡ್ ಬೇಕು ಅದನ್ನು ಅರ್ಥ ಮಾಡ್ಕೋತಾ ಬಂದೆ.
ಸ್ಟ್ಯಾಟಿಕ್ ಪಾರ್ಟ್ ಏನು ಕೇಳ್ತಾನೆ, ಕರೆಂಟ್ ಅಫೇರ್ಸ್ ಏನಿದೆ ಅದನ್ನೆರಡನ್ನೂ ಹೆಂಗೆ ಲಿಂಕ್ ಮಾಡ್ತಾನೆ, ಒಬ್ಬ ಆಫೀಸರ್ ಆಗಿ UPSC ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡಾಗ ನಂದು ಎಕ್ಸಾಮ್ ಕ್ಲಿಯರ್ ಆಗಿದೆ ಅಂತ ನನಗೆ ಅನಿಸ್ತು ಸರ್. ಸೊ 6 ಅಟೆಂಪ್ಟ್ಸಲ್ಲಿ ಪ್ರಿಲಿಮ್ಸ್ ಆಗಿದ್ದಿಲ್ಲ ಅಂತ ಹೇಳಿದ್ರಿ. ಸೊ ಆ ಫೇಲ್ಯೂರ್ಸ್ನ ಹೆಂಗೆ ಓವರ್ಕಮ್ ಮಾಡಿದ್ರಿ ನೀವು? ಸರ್ ಸ್ಟಾರ್ಟ್ ಮಾಡಿದ್ದು ಇನ್ ದ ಇಯರ್ 2019. ಫಸ್ಟ್ ಅಟೆಂಪ್ಟ್ ಕೊಟ್ಟಿದ್ದು 2020. ಕೋವಿಡ್ ಇತ್ತು 2020ಯಲ್ಲಿ. ಸುಮ್ಮನೆ ಅಟೆಂಪ್ಟ್ ಕೊಟ್ಟೆ, ಬಟ್ ಓನ್ಲಿ ಐ ಹ್ಯಾವ್ ಅಟೆಂಡೆಡ್ 58 ಕ್ವಶನ್ಸ್. ಗೊತ್ತೇ ಇಲ್ಲ ಹೇಗೆ ಮಾಡಬೇಕು, ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಬೇಕು, ತರೋಗಿ ಪ್ರಿಪ್ರೇಷನ್ ಆಗಿಲ್ಲ. ಬಟ್ ನಮ್ಮದೇ ನಾವು ಓನ್ ಲೋಕದಲ್ಲಿದ್ದೆ. ನಾನು ಮಾಡ್ತಿರೋದೇ ಕರೆಕ್ಟು, ನಾನು ಅಂದ್ಕೊಂಡಿರೋದೇ ಕರೆಕ್ಟು, ನಾನು ಓದ್ತಿರೋ ಪಾತ್ ಕರೆಕ್ಟು ಅಂತ. ಸೊ ಆದರೆ ಆ ಫಸ್ಟ್ 2020, 21, 22 ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೇನು ಅರ್ಥನೇ ಆಗಿಲ್ಲ. ಈ ಎಕ್ಸಾಮ್ ಪ್ರೋಸೆಸನ್ನು ಅಂತಲೇ ಅರ್ಥ ಆಗಿಲ್ಲ. ಯಾವಾಗ 2023ಯಲ್ಲಿ ನಾನು ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಓದ್ತಿದ್ದೆ, ಜೂನಿಯರ್ ಅಸಿಸ್ಟೆಂಟ್ ಆಯಿತು ಅಸೆಂಬ್ಲಿ ಸೆಕ್ರೆಟರಿಯೇಟ್ ವಿಧಾನಸಭೆ ಸಚಿವಾಲಯದಲ್ಲಿ. ಆವಾಗ ನಂದು ಪ್ರೊಡಕ್ಟಿವಿಟಿ ಅಥವಾ ಎಫಿಷಿಯನ್ಸಿ ಜಾಸ್ತಿ ಆಯಿತು. ಅರ್ಲಿಯರ್ ಐ ಯೂಸ್ ಟು ಸ್ಟಡಿ ಅರೌಂಡ್ 12 to 13 hours, 14 hours ಪರ್ ಡೇ. ನೈಟೆಲ್ಲ ಓದ್ತಿದ್ದೆ. ಬಟ್ ಆಟೋಮೆಟಿಕ್ಕಾಗಿ ನಾನು ಅಸೆಂಬ್ಲಿಗೆ ಹೋಗಿದ ತಕ್ಷಣ ನನಗೆ ಗೊತ್ತಾಯಿತು ಟೈಮ್ ಈಸ್ ಮನಿ ಅಂತ. ಟೈಮ್ನ ನಾವು ತುಂಬ ವ್ಯಾಲ್ಯೂ ಮಾಡಬೇಕು. ಮಾರ್ನಿಂಗ್ 2 hours ಅಥವಾ ಈವ್ನಿಂಗ್ 4 hours ಆಫ್ಟರ್ ಆಫೀಸ್ ಅವರ್ಸ್ ಓದೋಕ್ಕೆ ಯಾವಾಗ ಶುರು ಮಾಡಿದೋ ನನ್ನ ಪ್ರೊಡಕ್ಟಿವಿಟಿ ಅವತ್ತು ಶುರು ಆಯಿತು. ಆ್ಯಂಡ್ ಆಲ್ಸೋ ನಾನು ಕಂಪೇರ್ ಮಾಡ್ತಿದ್ದೆ ನನ್ನ ಫ್ರೆಂಡ್ಸ್ಗೆ. ದೇ ಆರ್ ಸ್ಟಡಿಯಿಂಗ್ ಫಾರ್ 12 hours ಪರ್ ಡೇ. ಏನೂ ವರ್ಕ್ ಮಾಡಿದೆ. ನಾನು ಬರೀ 4 hour ಅಥವಾ 6 hour ಓದ್ಕೊಂಡು ನಾನು ಇಂಪ್ರೂವ್ ಮಾಡ್ಕೋತಿದ್ದೀನಿ ಅಂತ ನನಗೆ ಅನಿಸ್ತು. ಸೊ ಈ ಫೇಲ್ಯೂರ್ಸ್ ಇದೆಯಲ್ಲ, 5 ಫೇಲ್ಯೂರ್ಸು, ಅದಕ್ಕೆ ರೀಸನ್ ಒಂದು ಏನಂತಂದರೆ ಕರೆಕ್ಟಾಗಿ UPSCಗೆ ಫೋಕಸ್ ಮಾಡದೇ ಇರೋದು ಒಂದು. ಸೆಕೆಂಡ್ ಒನ್ನು, ನಾನು ಫಿನಾನ್ಷಿಯಲಿ ಡಿಪೆಂಡ್ ಆಗಬಾರ್ದು ಬೇರೆಯವ್ರ ಮೇಲೆ ಅನ್ನೋ ಕಾರಣಕ್ಕೆ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಮೇಲೆ ಡಿಪೆಂಡ್ ಆಗಿದ್ದು. ಅದನ್ನು ಬರೆಯೋದು, ಪ್ರಿಲಿಮ್ಸ್ ಆಗಲ್ವಾ ಅದನ್ನು ಬರಿ. ಸೊ ಅದನ್ನು ಬರಿ ಮತ್ತು ಅದು ಆಗಲ್ಲ. ನೆಕ್ಸ್ಟ್ ಪ್ರಿಲಿಮ್ಸ್ ಬಂತು, ಅವಾಗಲ್ಲ. ಏನಕ್ಕೆ ಆಗ್ತಿಲ್ಲ? CSAT ಪ್ರಾಕ್ಟೀಸ್ ಮಾಡ್ತಿಲ್ಲ. GS ಮಾತ್ರ ನಾನು ಕಟ್ ಆಫ್ನ ಕ್ಲಿಯರ್ ಮಾಡ್ತಿದ್ದೀನಿ ಲಾಸ್ಟ್ 4 ಅಟೆಂಪ್ಟಲ್ಲಿ. ಇನ್ನೂ ಜಾಸ್ತಿ 100 ಮೇಲೆ ಬರ್ತಿದೆ. ಬಟ್ ಆದರೆ CSAT ಕ್ಲಿಯರ್ ಆಗ್ತಿಲ್ಲ. ಏನಕ್ಕಂದ್ರೆ ಪ್ರಾಕ್ಟೀಸ್ ಮಾಡ್ತಿಲ್ಲ. ಬಟ್ ಈ ಸಲ ಅದನ್ನ ಅರ್ಥ ಮಾಡ್ಕೊಂಡೆ, ಇಲ್ಲ ಈ ಎಕ್ಸಾಮ್ ಪ್ರೋಸೆಸ್ಸು 3 ಮಾಡಬೇಕು. ಪ್ರಿಲಿಮ್ಸು, ಮೈನ್ಸು, ಇಂಟರ್ವ್ಯೂ, ಆ 3 ವರ್ಕೌಟ್ ಮಾಡಿದೆ. ಅದರಿಂದ ಆಯಿತು ಅಂತ ಅನಿಸುತ್ತೆ ಸರ್. ಕಮ್ಮಿಂಗ್ ಟು ದಟ್ ಪಾರ್ಟ್ ಆಫ್ ಕ್ವಶನ್, ಹೇಗೆ ಓವರ್ಕಮ್ ಮಾಡಿದ್ರಿ ಅಂತ. ನನಗೆ ಟೈಮೇ ಇರಲಿಲ್ಲ ಸರ್ ಫೇಲ್ಯೂರ್ನ ಇದು ಮಾಡೋಕ್ಕೆ, ಅಥವಾ ಸುಮ್ಮನೆ ಹೋಗಿ ಕೂತ್ಕೊಳ್ಳೋಕ್ಕೆ, ಅಥವಾ ಏನೋ ಮಾಡೋಕ್ಕೆ. ವರ್ಕ್ ಮಾಡಬೇಕಿತ್ತು, ಓದಬೇಕಿತ್ತು. ನೀವು ಪ್ರಿಲಿಮ್ಸ್ ಫೇಲ್ ಆಯಿತು ಅಂತ ನಾನು ಸುಮ್ಮನೆ ಕೂತ್ಕೊಳ್ಳೋಂಗಿರಲಿಲ್ಲ, ಅಥವಾ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋಂಗಿರಲಿಲ್ಲ. ಕೆಲ್ಸಕ್ಕೆ ಹೋಗಬೇಕಿತ್ತು, ಹೋಗ್ತಿದ್ದೆ. ಇವತ್ತಾಗಲಿಲ್ವಾ, ಇನ್ನೂ ನೆಕ್ಸ್ಟ್ ಅಟೆಂಪ್ಟ್ ಇದೆ, ಇನ್ನೂ ಅಟೆಂಪ್ಟ್ ಇದೆ, ನಾನು ಮಾಡಬೇಕು. ಆ ಮಾಡಬೇಕು ಅನ್ನೋ ಒಂದೇ ಒಂದು ಝೀಲು, ವೈ ಐ ಹ್ಯಾವ್ ಸ್ಟಾರ್ಟೆಡ್ ಅನ್ನೋದನ್ನ ಯೋಚನೆ ಮಾಡ್ತಿದ್ದೆ ಪ್ರತಿ ಸಲ ಫೇಲ್ ಆದಾಗ. ಆ ಫೇಲೂರು ಮತ್ತು ಆ ಝೀಲ್ ಇತ್ತಲ್ಲ, ನಾನು ಮಾಡಲೇಬೇಕು ಅನ್ನೋದು, ಅದು ಇಲ್ಲಿವರೆಗೂ ತಂದು ಕುಳಿಸಿದೆ ಸರ್. ಓಕೆ, ಇವಾಗ ಕೊನೆಗೊಂದು ಮಾತು ಹೇಳಿದ್ರೆ ವೈ ಹ್ಯಾವ್ ಸ್ಟಾರ್ಟೆಡ್ ಅಂತ. ಸೊ ನೀವು ಸ್ಟಾರ್ಟ್ ಮಾಡೋದಕ್ಕೆ ಏನು ಇನ್ಸ್ಪಿರೇಷನ್, ಆರ್ ವಾಟ್ ಈಸ್ ದ್ಯಾಟ್ ಒನ್ ಜೆನ್ಯೂನ್ ರೀಸನ್, ದಟ್ ಎಮೋಷನಲ್ ವೈ, ಯಾಕೆ ಇದನ್ನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರಿ ಅಂತ? ಎಸ್ ಸರ್ ಜೆನ್ಯೂನ್ ಆಗಿ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಇನ್ ದ ಇಯರ್ 2013 and 14. ಯಾವಾಗ ಅಂತಂದರೆ DK ರವಿ ಸರ್ರು ಈಸ್ ಅನ್ IAS ಆಫೀಸರ್. ಅವರು ಕೋಲಾರ ಡಿಸ್ಟಿಕಲ್ಲಿ DC ಆಗಿದ್ದಾಗ ಅವ್ರು ಮಾಡಿದಂಥ ಕೆಲಸಗಳು ನಮಗೇನೂ ಗೊತ್ತಿಲ್ಲ, ನಿಜವಾಗ್ಲೂ ನಮಗೇನು ಗೊತ್ತಿಲ್ಲ, ನಮ್ಗೆ ಅಷ್ಟು ಮೆಚುರಿಟಿನೇ ಇರಲ್ಲ. ಆದರೆ ಇನ್ಸ್ಪಿರೇಷನ್ ಅಷ್ಟೇ, ಜಸ್ಟ್ ಅದು. ಅವ್ರು ಹೋಗಿ ದಲಿತ್ ಮನೆಗಳಿಗೆ ಭೇಟಿ ಮಾಡಿ ಅವ್ರ ಮನೇಲಿ ತಿನ್ನೋವಂಥದ್ದು, ಅದರಿಂದ ಸೋಷಿಯಲ್ ಚೇಂಜ್ಗೆ ಒಂದು ಮೆಸೇಜ್ ಕೊಡೋವಂಥದ್ದು. ರೋಡ್ನ ಎಷ್ಟು ಕ್ವಾಲಿಟಿ ರೋಡ್ ಮಾಡಿದ್ದಾರೆ ಅಂತ ಅವರೇ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು, ರೋಡು ಎಷ್ಟು ಕ್ವಾಲಿಟಿ ಆಸ್ಪಾಲ್ಟ್ ಹಾಕಿದ್ದಾರೆ ಅಂತ. ಅದು ಮತ್ತು ಆ ಸಿವಿಲ್ ಸರ್ವಿಸ್ ಸ್ಟೂಡೆಂಟ್ಸ್ಗೆ ಆ ಕೋಲಾರದಲ್ಲಿಂಥ ಭಾಗದಲ್ಲಿ ಹಳ್ಳಿ ಹುಡುಗರಿಗೆ ಅವರು ಚೆನ್ನಯ್ಯ ರಂಗಮಂದಿರ ಅಂತ ಇತ್ತು, ಅಲ್ಲಿ ಹೋಗಿ ಅವ್ರಿಗೆ ಪಾಠ ಮಾಡ್ತಿದ್ರು ವೀಕೆಂಡ್ಸಲ್ಲಿ, ಅಷ್ಟು ಬಿಜಿ ಶೆಡ್ಯೂಲಲ್ಲಿ. ಆ ವರ್ಕ್ ಇದೆಯಲ್ಲ, ಆ ವರ್ಕ್ ನಮ್ಮನ್ನು ಇನ್ಸ್ಪೈರ್ ಮಾಡ್ತು. ನಮಗೇನು ಗೊತ್ತಿಲ್ಲ, ಆದರೂ ಇನ್ಸ್ಪಿರೇಷನ್ ಅವರಿಂದ. ಫಸ್ಟ್ ಇನ್ಸ್ಪಿರೇಷನ್ ಇಸ್ ಫ್ರಮ್ DK ರವಿ ಸರ್. ಅದಾದಮೇಲೆ ಇಂಜಿನಿಯರಿಂಗ್ ಬಂದಮೇಲೆ ನಾವು ಮಾಡಬೇಕು, ನಾವು ಮುಂದೆ ಹೋಗಬೇಕು, ನಮ್ಮ ಜನ್ರೇಷನ್ಸ್ ಚೇಂಜ್ ಆಗಬೇಕಂದ್ರೆ ನಾವು ಆ ಥರ ಪೋಸ್ಟ್ ತೊಗೋಬೇಕು, ಸೊಸೈಟಿಗೆ ವರ್ಕ್ ಮಾಡಬೇಕು. ಅಂದರೆ ನಿಮಗೆ ರೆಸ್ಪಾನ್ಸಿಬಿಲಿಟಿ ಬರುತ್ತೆ ಪವರಿಂದ. ಆ ಪವರ್ ಬರಬೇಕು ಅಂತಂತಂದರೆ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಟು ಗೆಟ್ ಇನ್ ಟು ದಟ್ ಪೋಸ್ಟ್. ಸೊ ಅದೆಲ್ಲದೂ ಕೂಡ ಕಲ್ಮಿನೇಟ್ ಆಗಿ ಕೊನೆಗೆ ಇಂಜಿನಿಯರಿಂಗಲ್ಲಿ ಐ ಹ್ಯಾವ್ ಡಿಸೈಡೆಡ್ ದಟ್ ನಾನು UPSC ಪಾತ್ನ ಪರ್ಸ್ಯೂ ಮಾಡ್ತೀನಿ, ನಾಟ್ ಅನ್ IT ಪಾತ್ ಅಂತ. ಓಕೆ, ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಾ DK ಅವರ ಇನ್ಸ್ಪಿರೇಷನಿಂದ. ನಂತರ ಕಾಲೇಜಿಗೆ ಬಂದಮೇಲೆ ಪ್ರಿಪ್ರೇಷನ್ನ ಪ್ರಾಪರಾಗಿ ಸ್ಟಾರ್ಟ್ ಮಾಡ್ತೀರಾ. ಸೊ IT ಬೇಡ ಅಂತ UPSCಯಲ್ಲಿ ಜರ್ನಿಯಲ್ಲಿ ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟ್ ಮಾಡಿದಾಗ ನೀವು ಫೇಸ್ ಮಾಡಿದಂಥ ಬಿಗ್ಗೆಸ್ಟ್ ಚಾಲೆಂಜ್ ಯಾವುದು ಸರ್? ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂತಂತಂದರೆ ಇಂಗ್ಲೀಷ್ ಸರ್. ಬಿಕಾಸ್
ನಾನು ಕನ್ನಡ ಮೀಡಿಯಮಲ್ಲಿ ಓದ್ತಾ ಬಂದಿದ್ದೆ. ನಾನು ಆವ್ರೇಜ್ ಸ್ಟೂಡೆಂಟೇ. ಸ್ಕೂಲಲ್ಲಿ ಡಿಸ್ಟಿಂಕ್ಷನ್, SLCಯಲ್ಲಿ, PUCಯಲ್ಲಿ ಆಲ್ಮೋಸ್ಟ್ ಡಿಸ್ಟಿಂಕ್ಷನ್. ಬಟ್ ಇಂಜಿನಿಯರಿಂಗಲ್ಲೂ ನಾನು ಎಕ್ಸಾಮ್ಸ್ ಆರಾಮಾಗಿ ಪಾಸ್ ಮಾಡ್ತಿದ್ದೆ. ನನಗೆ IT ಗೆ ಹೋಗಬಾರ್ದು, UPSCಗೆ ಹೋಗ್ಬೇಕಂತ ಇತ್ತು. ಬಟ್ ಒಂದು ಡೌಟ್ ಏನಾಗ್ತಿತ್ತು ಅಂತಂದರೆ, ಕನ್ನಡದಲ್ಲಿ ಬರೆಯೋದಾ ಅಥವಾ ಇಂಗ್ಲೀಷಲ್ಲಿ ಬರೆಯೋದಾ? ಯಾಕಂತಂದರೆ ಹಳ್ಳಿಯಿಂದ ಬಂದಿದ್ದೀನಿ, ಇಂಗ್ಲೀಷ್ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ, ಏನೂ ಇಲ್ಲ. ಸೊ ಕೆಲವೊಂದು ವರ್ಡ್ಸೇ ಅರ್ಥ ಆಗ್ತಿರಲಿಲ್ಲ. ಯಾಕಂದರೆ SLC ಅವರು ಕನ್ನಡ ಮೀಡಿಯಮಲ್ಲಿ ಓದಿ ಆಮೇಲೆ ಸಡನ್ನಾಗಿ PCMB ಮಾಡಿ ಆಮೇಲೆ ಇಂಜಿನಿಯರಿಂಗ್ ಬಂದಿದ್ದು ತುಂಬ ಕಷ್ಟ ಇತ್ತು. ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ನಮಗೆ ತುಂಬ ಅಂದರೆ ಕಷ್ಟ ಆಗ್ತಿತ್ತು. ಅದು ನನಗೆ ಫಸ್ಟಲ್ಲಿ ಕಷ್ಟ ಅನಿಸಿದ್ದೆ ಇಂಗ್ಲೀಷ್ ಒಂದು. ಅದಾದಮೇಲೆ ಐ ವಾಸ್ ಸ್ಟಾರ್ಟೆಡ್ ಟು ರೀಡ್ ದಿಸ್ NCERTs ಫಸ್ಟ್. ಜಿಯೋಗ್ರಫಿಯಿಂದ ಸ್ಟಾರ್ಟ್ ಮಾಡಿದೆ. ನನಗೆ ಇಂಟ್ರೆಸ್ಟ್ ಏರಿಯಾಯಿಂದ ಇಂಗ್ಲೀಷಲ್ಲೇ ಓದೋಣ ಅಂತ ಇಂಗ್ಲೀಷಲ್ಲಿ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ನನಗೊಂದು ಗೊತ್ತಾಗಿತ್ತು ಅವಾಗ, ನೀವು ಕನ್ನಡದಲ್ಲಿ ಓದ್ತೀರಾ ಅಂದರೆ ಈಸಿ ಆಗುತ್ತೆ, ಆದರೆ ಕನ್ನಡದಲ್ಲಿ ರಿಸೋರ್ಸ್ ಇಲ್ಲ, ಮೆಂಟರ್ಶಿಪ್ ಸಿಗಲ್ಲ. ಸೊ ಅದನ್ನು ಹೋಗೋದಕ್ಕಿಂತ ಇಂಗ್ಲೀಷ್ಗೆ ಹೋಗಲಿ, ಇಂಗ್ಲೀಷ್ನ ಕಷ್ಟಪಟ್ಟು ಕಲಿತು ನಾವು ಓದ್ಬೋದು ಅಂತ. ಸೊ NCERTಸಿಂದ ಸ್ಟಾರ್ಟ್ ಮಾಡಿದೆ 2019 ಇಂಜಿನಿಯರಿಂಗಲ್ಲಿ ಇರಬೇಕಾದ್ರೆ ಫೈನಲ್ ಸೆಮ್ಮಲ್ಲಿ. ಅದಾದಮೇಲೆ 20 ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ, ರಿಯಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ಒಂದು ಅರ್ಥ ಆಗ್ತಿಲ್ಲ. ಎಕಾನಮಿ ವರ್ಡ್ಸ್ ಅರ್ಥ ಆಗ್ತಿಲ್ಲ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ವರ್ಡ್ಸ್ ಅರ್ಥ ಆಗ್ತಿಲ್ಲ, ಜಿಯೋಗ್ರಫಿ ಅರ್ಥ ಆಗ್ತಿಲ್ಲ, ಏನು ಅರ್ಥನೇ ಆಗ್ತಿಲ್ಲ. ಪ್ರತಿಯೊಂದು ವರ್ಡ್ ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಿದ್ದೆ ಕನ್ನಡದಲ್ಲಿ ಏನು ಅಂತ, ಪ್ರತಿಯೊಂದು ವರ್ಡ್ನೂ ಸರ್ಚ್ ಮಾಡಿ ನೋಡ್ತಿದ್ದೆ. ಕೆಲವೊಂದು ಸಲ ಅರ್ಥನೇ ಆಗ್ತಿಲ್ಲ. ಹಿಂದೂ ಪೇಪರ್ ಓದ್ಬೇಕಂತಾರೆ, ಹಿಂದೂ ಪೇಪರಲ್ಲಿ ನೋಡಿದರೆ ಒಂದು ವರ್ಡು ಅರ್ಥ ಆಗಲ್ಲ. ಬಟ್ ಇವಾಗ ನಾನು ಹೇಳ್ತೀನಿ, ಹಂಗೆ ಹಿಂದೂ ಪೇಪರ್ ಓದೋಕ್ಕೆ ಕಷ್ಟಪಡ್ತಿದ್ದವನು ನಂದು ಎಕ್ಸಾಮ್ ಕ್ಲಿಯರ್ ಆಗೋಕ್ಕೆ ರೀಸನ್ನೇ ಹಿಂದೂ ಪೇಪರ್. ನಾನು ಆಫೀಸಲ್ಲಿ ಇರಬೇಕಾದ್ರೆ ಸಬ್ಜೆಕ್ಟ್ನ ಓದ್ತಿರಲಿಲ್ಲ, ಬಟ್ ಪೇಪರ್ನ ಮಾತ್ರ 2 hours ಓದ್ತಿದ್ದೆ. ಓದಿ ಸ್ಟ್ಯಾಟಿಕ್ ಪಾರ್ಟ್ ಲಿಂಕ್ ಮಾಡ್ತಿದ್ದೆ. ಸೊ ಬಿಗ್ಗೆಸ್ಟ್ ಹರ್ಡಲ್ ಇಂಗ್ಲೀಷು, ಅದನ್ನು ಓವರ್ಕಮ್ ಮಾಡೋಕ್ಕೆ ಹಾರ್ಡ್ ವರ್ಕ್ ಮಾಡಬೇಕು. ಸೊ ಇದು ಒಂದು ನಾನು ಜರ್ನಿಯಲ್ಲಿ ನಾನು ಕಲ್ತಿದ್ದು ಏನಂತಂದರೆ, ಇದೊಂದೇ ಅಲ್ಲ, ನಾವು ಲೈಫಲ್ಲಿ ಏನೇ ಮಾಡ್ತಿರಲಿ, ಕಷ್ಟ ಇದೆ ಅಂತ ಅನಿಸಿದರೆ ಹಾರ್ಡ್ ವರ್ಕ್ ಮಾಡಬೇಕು. ಕೆಲವ್ರಿಗೆ ಈಸಿಯಾಗಿ ಬರುತ್ತೆ, ಕೆಲವ್ರಿಗೆ ಬರಲ್ಲ. ಹಾರ್ಡ್ ವರ್ಕ್ ಮಾಡಿದರೆ ವಿ ವಿಲ್ ಡೆಫಿನೆಟ್ಲಿ ಸಕ್ಸೆಡ್ ಇನ್ ಎವ್ರಿ ಆಸ್ಪೆಕ್ಟ್ ಇನ್ ದ ಲೈಫ್ ಸರ್. ಸೊ ರೀಸೆಂಟಾಗಿ ನಾವು ಬಾಗಲಕೋಟೆಗೆ ಹೋದಾಗ ಸ್ಟೂಡೆಂಟ್ಸ್ ಕ್ವಶನ್ಸ್ ಕೇಳ್ತಾಯಿದ್ರು ಮಿತ್ ಮತ್ತು ರಿಯಾಲಿಟಿ ಬಗ್ಗೆ. 3 ಮಿತ್ಸ್ನ ಜಾಸ್ತಿ ಕೇಳ್ತಾಯಿದ್ರು. ಸೊ UPSC ಪ್ರಿಪ್ರೇಷನ್ ಮಾಡಬೇಕಂದ್ರೆ ಟಾಪರ್ಸ್ ಅಷ್ಟೇ ಸಾಧ್ಯನಾ ಅಂದಕ್ಕೆ. ಸೊ ನೀವೇ ರಿಯಾಲಿಟಿ ಇದ್ದೀರಾ. ಸೊ ಇಟ್ ಈಸ್ ನಾಟ್ ಓನ್ಲಿ ಟಾಪರ್ಸ್, ಯಾರು ಬೇಕಾದರೂ UPSC ಪ್ರಿಪ್ರೇಷನ್ ಮಾಡ್ಬೋದು, ಪ್ರೊವೈಡೆಡ್ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ ಇರಬೇಕು. ಇನ್ನೊಂದು ಏನಂತಂದರೆ, ಕೇಳಿದ್ರು ಸರ್ ನಾವು ಕನ್ನಡ ಮೀಡಿಯಂ ಸ್ಕೂಲಿಂದ ಬಂದಿದ್ದೀವಿ, ನಮ್ಮ ಕೈಲಿ ಆಗುತ್ತೆ ಅನ್ನೋದಕ್ಕೆ ಅಗೇನ್ ಯು ಆರ್ ಎನ್ ಎಕ್ಸಾಂಪಲ್ ಫಾರ್ ದಟ್. ಕನ್ನಡ ಮೀಡಿಯಮಿಂದ ಬಂದರೂ ಕೂಡ ಪ್ರೊವೈಡೆಡ್ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ ಇತ್ತಂದರೆ ಯು ಕ್ಯಾನ್ ಓವರ್ಕಮ್ ಎನಿ ಹರ್ಡಲ್ಸ್ ಅಂತ. ಇನ್ನೊಂದು ಏನಂತಂದರೆ, ಮುಂಚೆ ಹೇಳಿದ್ರಿ ನೀವು, ಇದಕ್ಕಿಂತ ಮುಂಚೆ ಏನಂತಂದರೆ ಡೈಲಿ 14 to 15 hours ಓದ್ತಾ ಇದ್ದೆ, ಬಟ್ ಅವಾಗ ಎಫಿಷಿಯನ್ಸಿ ಇದ್ದಿಲ್ಲ. ಕೆಲಸ ಮಾಡುವಾಗ ಬರೀ 3 to 4 hours ಓದಿದ್ರು ಕೂಡ ಎಫಿಷಿಯೆಂಟಾಗಿ ಮಾಡ್ತಾ ಇದ್ದೆ. ಅವ್ರು ಕೇಳಿದ್ದು ಏನಂತಂದರೆ 15 to 16 hours ಡೈಲಿ ನೆಸಸರಿನಾ ಅಂತ ಕೇಳಿದ್ರು. ಸೊ ಅದಕ್ಕೆ ಆನ್ಸರ್ ಕೂಡ ಇಲ್ಲೇ ಇದೆ. ಎಷ್ಟು ಅವರ್ಸ್ ಓದ್ತಿರೋ ಅನ್ನೋದಕ್ಕಿಂತ ಎಷ್ಟು ಅವರ್ಸಲ್ಲಿ ಎಷ್ಟು ಎಫೆಕ್ಟಿವ್ ಓದ್ತಿರೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ದ್ಯಾಟ್, ಪ್ರಿಪ್ರೇಷನ್ 6 ಅಟೆಂಪ್ಟ್ಸಲ್ಲಿ ಯಾವಾಗಾದರೂ ಸೆಲ್ಫ್ ಡೌಟ್ ಕ್ರೀಪಿನ್ ಆಗಿದೆಯಾ ಅಬೌಟ್ ಯುವರ್ ಸೆಲ್ಫ್? ಸರ್ ನನಗೆ ಸೆಲ್ಫ್ ಡೌಟ್ ಕ್ರಿಯೇಟ್ ಯಾವತ್ತೂ ಆಗಿಲ್ಲ, ಬಟ್ ಇಂಗ್ಲೀಷ್ ಮೇಲೆ ಡೌಟ್ ಇತ್ತು ನನಗೆ. ನಾನು ಎಕ್ಸಾಮ್ನ ಇಂಗ್ಲೀಷಲ್ಲಿ ಬರಿತೀನಿ ಅಂತ ಹೋಗಿದ್ದೀನಿ, ಮೇನ್ಸ್ನ ಇಂಗ್ಲೀಷಲ್ಲಿ ಬರಬೇಕು, ಇಂಟರ್ವ್ಯೂನ ಇಂಗ್ಲೀಷಲ್ಲಿ ಕೊಡಬೇಕು, ಬಟ್ ನಾನು ವರ್ಕೇ ಮಾಡ್ತಿಲ್ಲ ಅದ್ರ ಮೇಲೆ. ಸೊ ನನ್ನ ಕಮ್ಯುನಿಕೇಷನ್ನ ಬಿಲ್ಡ್ ಮಾಡೋದಿರಲಿ, ಅಥವಾ ಮೇನ್ಸ್ ಆನ್ಸರ್ ರೈಟಿಂಗ್ ಇರಲಿ, ಅಥವಾ ಫಾಸ್ಟ್ ರೀಡಿಂಗ್ ಇರಲಿ, CSAT ಕಾಂಪ್ರಿಹೆನ್ಷನ್ ಫಾಸ್ಟ್ ರೀಡಿಂಗ್ ಎಬಿಲಿಟಿ ಬೇಕು, ಅದನ್ನು ನಾನು ಮಾಡ್ತಿಲ್ಲ. ಆವಾಗ ನನಗೆ ನಾನೇ ಅನ್ಕೋತಿದ್ದೆ, ಡೌಟ್ ಅಲ್ಲ ಅದು, ನೀನು ಇದು ಮಾಡಿಲ್ಲ ಅಂತಂತಂದರೆ ಹೆಂಗೆ ಕ್ಲಿಯರ್ ಆಗುತ್ತೆ ನಿಂದು, ನಾನೇ ಅನ್ಕೋತಿದ್ದೆ. ಸೊ ಆ ಡೌಟ್ ಪಡೆದೆ, ಬಟ್ ನಾನು ಏನು ತಪ್ಪು ಮಾಡ್ತಿದ್ದೀನಿ ಅನ್ನೋದನ್ನ ನೋಡಿಕೊಂಡು ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಂಡು ಪೇಪರ್ನ ಫಾಸ್ಟಾಗಿ ಓದೋದು, ಎಡಿಟೋರಿಯಲ್ನ, ಸೊ ದಟ್ ಕಾಂಪ್ರಿಹೆನ್ಷನಲ್ಲಿ ಹೆಲ್ಪ್ ಆಗುತ್ತೆ. ಒಂದು ಸೆಕೆಂಡ್ ಮೇನ್ಸ್ ಆನ್ಸರ್ ರೈಟಿಂಗು. ಸೊ ನಾವು ಏನು ಅಂದ್ಕೊಟ್ಟಿದ್ದೀವೋ ನೇಸೆಂಟಾಗಿ ಬರೀಲಿ, ತಪ್ಪು ಬರೀಲಿ, ಬಟ್ ಬರೀಬೇಕು. ಮೆಂಟರ್ ಇಲ್ಲ ಅಂದರೂ ಪರವಾಗಿಲ್ಲ, ಬರೀಬೇಕು. ಸರ್ ನನಗನ್ಸುತ್ತೆ ನಮಗಿಂತ ದೊಡ್ಡ ಮೆಂಟರ್ ಬೇರೆ ಯಾರೂ ಇರಲ್ಲ. ನಮಗೆ ಗೈಡ್ ಮಾಡೋಕ್ಕೆ ಬೇರೆಯವ್ರು ಇದ್ದೇ ಇರ್ತಾರೆ, ಹೇಳ್ಕೊಡ್ತಾರೆ. ಬಟ್ ಆದರೆ ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಂಡು ನಾವು ನಿನ್ನೆ ಬರೆದಿದ್ದ ಆನ್ಸರ್ಗೂ ಇವತ್ತು ಬರೆದಿದ್ದ ಆನ್ಸರ್ಗೂ ಹೆಂಗೆ ಬರಿತಿದ್ದೀವಿ, ಚೆನ್ನಾಗಿ ಬರೆದಿದ್ದೀವ ಇಲ್ಲ, ಜೊತೆಗೆ ಟಾಪರ್ಸ್ ಹೆಂಗೆ ಬರೆದಿದ್ದಾರೆ, ನಾನು ಹೆಂಗೆ ಬರೆದಿದ್ದೀನಿ, ನಮ್ಮ ಮೆಂಟರ್ ಏನು ಹೇಳಿದ್ರು ನನಗೆ, ಯಾಕೆ ಹಿಂಗೆ ಹೇಳಿದ್ರು ಅಂತ ಥಿಂಕ್ ಮಾಡೋವರೆಗೂ ನಾವು ಕ್ಲಿಯರ್ ಮಾಡೋಕ್ಕಾಗಲ್ಲ. ಸೆಲ್ಫ್ ಡೌಟ್ ಯಾವತ್ತೂ ಬಂದಿಲ್ಲ ಸರ್. ಪ್ರತಿ ಸಲ ಫೇಲ್ ಆದಾಗೂ ಕೂಡ ನನಗೆ ಅಟೆಂಪ್ಟ್ಸ್ ಇದೆ, ನನಗೆ ಕೇಪಬಿಲಿಟಿ ಇದೆ. ನಾನು ಫೇಲ್ ಆಗ್ತಿರೋದು ಓನ್ಲಿ ಬಿಕಾಸ್ ಆಫ್ CSAT. ನನಗೆ ಒಂದೇ ಒಂದು ಚಾನ್ಸ್ ಸಿಗಲಿ, ಪ್ರಿಲಿಮ್ಸ್ ಕ್ಲಿಯರ್ ಆಗಲಿ, ಐ ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದಿಸ್ ಎಕ್ಸಾಮ್ ಅಂತ ಅನ್ಕೋತಿದ್ದೆ. ಬಿಕಾಸ್ ನನ್ನ ಆನ್ಸರ್ ರೈಟಿಂಗ್ ಸ್ಕಿಲ್ ಬಗ್ಗೆ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ. ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಕನ್ನಡ ಲಿಟ್ರೇಚರ್ ಆಪ್ಷನ್ ಇರಲಿ, ಇಂಗ್ಲೀಷ್ ಇರಲಿ, ತುಂಬ ಚೆನ್ನಾಗಿ ಬರಿತೀನಿ ಅಂತ ಒಂದು ಗೊತ್ತಿತ್ತು. ಬಟ್ ಒಂದೇ ಒಂದು ಡೌಟು, ನಾನು CSAT ಕ್ಲಿಯರ್ ಮಾಡ್ತಿಲ್ಲ. ಅದು ನನ್ನದೇ ತಪ್ಪು, ಪ್ರಾಕ್ಟೀಸ್ ಮಾಡ್ತಿಲ್ಲ ಸರಿಯಾಗಿ. ಸೊ ಈ ಸಲ ಮಾಡಿದೆ, ನಾನು ಅಂದ್ಕೊಂಡಿದ್ದಂಗೆ ಮೇನ್ಸು ಬರೆದೆ, ಮೇನ್ಸು ಕ್ಲಿಯರ್ ಆಯಿತು, ಇಂಟರ್ವ್ಯೂಗೂ ವರ್ಕ್ ಮಾಡಿದೆ,
ಇಂಟರ್ವ್ಯೂನು ಕ್ಲಿಯರ್ ಆಯಿತು. ಸೊ ಫೈನಲಿ ಲಿಸ್ಟಲ್ಲಿ, ಆ ಓಲಿ ಲಿಸ್ಟಲ್ಲಿ ಹೆಸರು ಬಂತು. ಐ ಆಮ್ ವೆರಿ ಹ್ಯಾಪಿ. ಸೊ ಇದು ಪರ್ಸ್ನಲ್ ಲೆವೆಲಲ್ಲಿ ನೀವು ಓವರ್ಕಮ್ ಮಾಡಿದರೆ ಸೆಟ್ ಬ್ಯಾಕ್ಸ್ನ, ಬಟ್ ಫ್ಯಾಮಿಲಿ ಲೆವೆಲಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎಸ್ ಸರ್. ಸೊ ಆಲ್ಮೋಸ್ಟ್ 6 ಇಯರ್ಸಿಂದ ಪ್ರಿಪ್ರೇಷನ್ ಮಾಡ್ತಿದ್ರೆ ಅಂದರೆ ಆಲ್ಮೋಸ್ಟ್ ಆಲ್ ಎಸ್ಪಿರೆಂಟ್ಸ್ ಪ್ರಿಪ್ರೇಷನ್ ಮಾಡ್ತಿರುವಾಗ ಒಂದು 5 ಅಥವಾ 4 ಅಟೆಂಪ್ಟ್ಸ್ ಆದಮೇಲೆ ಈ ರೀತಿಯಂಥ ಕ್ವಶನ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ಯಾಮಿಲಿ ಕಡೆಯಿಂದ. ಸೊ ನಿಮಗೆ ಆ ರೀತಿ ಏನಾದರೂ ಕ್ವಶನ್ಸ್ ಬಂದಿತ್ತಾ ಫ್ಯಾಮಿಲಿ ಕಡೆಯಿಂದ? 6 ಅಟೆಂಪ್ಟ್ಸ್ ಆಯಿತು, ಇನ್ನೂ ಏನು ಮಾಡ್ತಿದ್ಯಾ ಅಂತ? ಸರ್, ಅಪ್ಪ ಅಮ್ಮ ಇಬ್ಬರು ಓದದೇ ಇರೋರು, ಅವ್ರಿಗೆ ಏನೂ ಗೊತ್ತಿಲ್ಲ. ಬಟ್ ಅವ್ರಿಗೆ ಒಂದೇ ಒಂದು ಕಾನ್ಫಿಡೆನ್ಸ್ ಏನಂದರೆ ನಮ್ಮ ಮಗ ಏನೋ ಒಂದು ಮಾಡ್ತಾನೆ. ಅವ್ರು ಓದಿಲ್ಲ, ಏನಿಲ್ಲ, ಅವ್ರಿಗೆ UPSC ಬಗ್ಗೆನೇ ಗೊತ್ತಿಲ್ಲ. ಏನಕ್ಕೆ ಅಂದರೆ IAS ಎಕ್ಸಾಮ್ಗೆ ಓದ್ತಿದ್ದಾನೆ, ಏನಾಗ್ತಾನೆ ಮಗ DC ಆಗ್ತಾನೆ, ಇಷ್ಟೇ ಗೊತ್ತು. ಅವ್ರು ಯಾವತ್ತೂ ಕೂಡ ನನ್ನ ಮೇಲೆ ಡಿಪೆಂಡ್ ಆಗಲಿಲ್ಲ. ಈವನ್ ನಾನು ವರ್ಕ್ ಮಾಡದೇ ಇದ್ದಾಗೂ ಕೂಡ, ಅಸೆಂಬ್ಲಿಯಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಆಗಿ 2023 ವರ್ಕ್ ಮಾಡ್ತಾ ಇದ್ದಾಗೂ ಕೂಡ ಯಾರೂ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ. ಅಷ್ಟು ಸೆಲ್ಫ್ ಸಫಿಷಿಯೆಂಟ್ ಅವರು. ಅವ್ರು ಯಾವತ್ತೂ ನನ್ನ ಮೇಲೆ ಯಾಕೆ ಡೌಟ್ ಪಟ್ಟಿಲ್ಲ ಅಂದರೆ ಮಗ ಮಾಡ್ತಾನೆ ಅನ್ನೋದು ಒಂದು ಒಪ್ಪು. ನನಗೆ ಯಾವತ್ತೂ ಪ್ರೆಷರ್ ಕ್ರಿಯೇಟ್ ಮಾಡಲಿಲ್ಲ. ಫಿನಾನ್ಷಿಯಲಿ ದುಡ್ಡು ಕೊಡು ಅಂತ ಕೇಳಲಿಲ್ಲ, ನೀನು ಏನು ಮಾಡ್ತಿದೀಯಾ ಅಂತ ಕೇಳಲಿಲ್ಲ. ಬಟ್ ಒಂದೇ ಒಂದು ಕಾನ್ಫಿಡೆನ್ಸು, ನನ್ನ ಮಗ ಮಾಡೇ ಮಾಡ್ತಾನೆ ಅಂತ. ಸೊ ಆ ಫೇತ್ ಇಟ್ಕೊಂಡಿದ್ರಲ್ಲ ಅಪ್ಪ ಅಮ್ಮ ನನ್ನ ಮೇಲೆ, ನನಗೂ ಫೇತ್ ಇತ್ತು. ನನಗೆ ನಮ್ಮ ಅಪ್ಪ ಅಮ್ಮ ಓದಿ ಅಂತ ಹೇಳ್ತಾರೋ ಅಲ್ವಾ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಓದಿ ಅಂತ ಹೇಳ್ತಾರೋ ಅಲ್ಲ, ನಾನು ಓದಬೇಕು. ಅವ್ರು ಹೇಳ್ತಾರೆ ಅಂತ ನಾನು ಮಾಡೋದಲ್ಲ, ನನಗೋಸ್ಕರ ಆದರೂ ನಾನು ಮಾಡಬೇಕು. ಸೊ ನಾನು ಮಾಡಿದರೆ ಮುಂದೆ ಜನ್ರೇಷನ್ಸ್ ಚೇಂಜ್ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಥರ ನಾವು ಇರೋಕ್ಕಾಗಲ್ಲ. ಸೊ ಆ ಸೆಲ್ಫ್ ಕಾನ್ಫಿಡೆನ್ಸ್ ನಂದು ಪ್ಲಸ್ ನಮ್ಮ ಅಪ್ಪ ಅಮ್ಮದ ಫೇತ್ ನನಗೆ ಈ ಎಕ್ಸಾಮಲ್ಲಿ ವರ್ಕೌಟ್ ಆಯಿತು. ಬಟ್ ಎಲ್ಲೋ ಒಂದು ಕಡೆ ನಾನು ರಿಪೀಟೆಡ್ ಫೇಲ್ಯೂರ್ಸ್ ಆದಾಗ ಕೆಲವೊಂದು ಹಿಂದೆ ಮಾತಾಡಿರೋವಂಥದ್ದು ಇದೆ. ಅದು ನಾನು ಇಷ್ಟಪಡಲ್ಲ ಹೇಳೋಕ್ಕೆ, ಬಟ್ ಇದೆ. ಏನಂತ ಅಂತಂದರೆ, ಇನ್ನೂ ಓದ್ತಿದ್ದಾನೆ, 4 ವರ್ಷ ಆಯಿತು, ಇಂಜಿನಿಯರಿಂಗ್ ಮಾಡಿದ್ದಾನೆ, ಇಂಜಿನಿಯರಿಂಗ್ ಯಾಕೆ ಮಾಡಬೇಕಿತ್ತು, ಸೊ ಕೆಲಸ ಮಾಡೋಕ್ಕೆ ಹೋಗಲಿ, ಕೆಲಸ ಮಾಡ್ಕೊಂಡು ಓದಲಿ, ಆ ಕೆಲಸ ಮಾಡ್ಕೊಂಡು ಓದಲಿ ಅಂತ ಹೇಳ್ತಾ ಇದ್ರು. ಅದು ನನ್ನ ಕವಿಗೆ ಬೀಳ್ತಿತ್ತು. ಅವಾಗ ನಾನು ಏನು ಮಾಡ್ತಿದ್ದೆ, ಗೌರ್ಮೆಂಟ್ ಎಕ್ಸಾಮ್ ಟ್ರೈ ಮಾಡ್ತಿದ್ದೆ. ಕೆಲಸ ಮಾಡಿದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಮಾಡಬೇಕು. ನಾನು ಬಂದುಬಿಟ್ಟಿದ್ದೀನಿ, ಮತ್ತೆ IT ಹೋಗ್ಬಾರ್ದು, ಮತ್ತೆ ಅಲ್ಲೋಗಿ ಅಲ್ಲಾಕೆ ಟೈಮ್ ವೇಸ್ಟ್ ಮಾಡ್ಬೇಕು ನಾನು. ಆಯಿತು, ನಾನು ಸೆಲ್ಫ್ ಸಫಿಷಿಯೆಂಟ್ ಆಗಬೇಕಾ, ಅವ್ರ ವಿಶ್ನ ಫುಲ್ಫಿಲ್ ಮಾಡಬೇಕಾ, ಮಾಡೋಣ. ಫ್ಯಾಮಿಲಿ ವಿಶ್ನ ಫುಲ್ಫಿಲ್ ಮಾಡೋಣ, ಅಪಾರ್ಟ್ ಫ್ರಮ್ ಪೇರೆಂಟ್ಸ್ ಮಾಡೋಣ. ಬಟ್ ಆದರೆ ಗೌರ್ಮೆಂಟ್ ಸೆಕ್ಟರಲ್ಲಿ ಮಾಡಬೇಕು ಅಂತ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಕ್ಲಿಯರ್ ಮಾಡಿ ಅಲ್ಲೇ ನಾನು ಫಿನಾನ್ಷಿಯಲ್ ಡಿಪೆಂಡ್ ಆಗಿ, ಅವ್ರೇನು ನನ್ನ ಕೇಳಲಿಲ್ಲ, ಯಾವುದೂ ಕೇಳಿಲ್ಲ, ದುಡ್ಡು ಕೊಡೋಂತ ಕೇಳಿಲ್ಲ. ಬಟ್ ನನ್ನ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕಂತ ಅವ್ರಿಗೆ ಆಸೆ ಇತ್ತು. ಬಟ್ ಅದು ನಾನು ಮಾಡಿದೆ, ಇಲ್ಲಿ ಜಾಬು ತೊಗೊಂಡೆ. ಬಟ್ ನಾನು ಹೇಳೋದು ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, 1 2 3 ಅಟೆಂಪ್ಟ್ಸ್, ಮ್ಯಾಕ್ಸಿಮಮ್ 3 ಅಟೆಂಪ್ಟ್ಸ್ ನೋಡಿ. ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ವಾ, ಬೆಟರ್ ಬಿಟ್ಟೋಗಿ ITಯಲ್ಲೋ ಅಥವಾ ಎಲ್ಲೋ ಒಂದು ಕಡೆ ವರ್ಕ್ ಮಾಡ್ಕೋತಾ ಓದಿ ನಿಮ್ಮ ಎಫಿಷಿಯನ್ಸಿನ ಇಂಪ್ರೂವ್ ಮಾಡ್ಕೊಳ್ಳಿ. ಅಥವಾ 1 ಅಥವಾ ಫಸ್ಟ್ ಸೆಕೆಂಡ್ ಅಟೆಂಪ್ಟಲ್ಲೇ ಮೇನ್ಸ್ ಕ್ಲಿಯರ್ ಆಯಿತು, ಇಂಟರ್ವ್ಯೂ ತನಕ ಹೋಗಿದ್ದೀರ ಅಂತಂದರೆ ಒಂದು 2-3 ಅಟೆಂಪ್ಟ್ ಹಂಗೆ ಕೊಡಿ. ಸೊ ಎಕ್ಸಾಮು ಕ್ಲಿಯರ್ ಆಗಿಬಿಡುತ್ತೆ ಬೇಗ. ಸೊ ಆ ಕಾನ್ಫಿಡೆನ್ಸ್ ಇರಲಿ. ಇಲ್ಲ ಅಂತಂದರೆ ವರ್ಕ್ ಮಾಡ್ಕೋತಾ ಕೊಡಿ, ನಿಮ್ಮ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ. 12 ಅವರ್ ಓದೋದನ್ನ 6 ಅವರಲ್ಲಿ ಓದ್ತೀರಾ. ಸೊ ಟೈಮ್ನ ವ್ಯಾಲ್ಯೂ ಮಾಡಿ. ಟೈಮ್ ಈಸ್ ಮನಿ ಇಯರ್. ಸೊ ನಾವು ಟೈಮ್ಗೆ ಎಷ್ಟು ವ್ಯಾಲ್ಯೂ ಕೊಡ್ತೀವೋ ಅಷ್ಟು ಬೇಗ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಕರೆಕ್ಟ್. ಸೊ ನಮ್ಮ ಚಂದ್ರ ಲೇಔಟಲ್ಲಿ ಆಲ್ಮೋಸ್ಟ್ ಒಂದು 100+ ಲೈಬ್ರರೀಸ್ ಆಗಿದೆ. ಆ ಲೈಬ್ರರೀಸಲ್ಲಿ ಮಾರ್ನಿಂಗ್ 6 ಬಂದರೆ ನೈಟ್ 12 ಇರ್ತಾರೆ. ಓದ್ತಾರೆ ಬಿಡ್ತಾರೆ ಸೆಕೆಂಡರಿ, ಬಟ್ ಲೈಬ್ರರಿ ಅಂತ ಇರ್ತಾರೆ. ಸೊ ಅವ್ರಿಗೆಲ್ಲ ಹೇಳೋದು ಒಂದೇ ಅಂದರೆ, ಸಾಗರ್ ಅವರು ಎಷ್ಟು ಟೈಮಲ್ಲಿ ಓದ್ತೀರೋ ಅಷ್ಟು ಎಫೆಕ್ಟಿವ್ ಓದ್ಕೊಳ್ಳಿ. ಆಮೇಲೆ ಟೈಮ್ನ ವೇಸ್ಟ್ ಮಾಡಬೇಡಿ. ಬಿಕಾಸ್ ಒನ್ಸ್ ಟೈಮ್ ಏನಾದರೂ ಲೂಸ್ ಆಯ್ತು ಅಂದರೆ ಇಟ್ ವಿಲ್ ನೆವರ್ ಕಮ್ ಬ್ಯಾಕ್. ಓಕೆ. ಸೊ ಇದಾದಮೇಲೆ, ಸೊ ಪ್ರಿಲಿಮ್ಸಲ್ಲಿ ನೀವು CSET ಇಶ್ಯೂ ಆಯ್ತು ಅಂತ ಹೇಳಿದರೆ, ಬಟ್ GS ಅಲ್ಲಿ ರೆಗ್ಯುಲರಾಗಿ ಕ್ಲಿಯರ್ ಮಾಡ್ತಾ ಇದ್ರಿ. ಸೊ ಪ್ರಿಲಿಮ್ಸ್ ಬಗ್ಗೆ ಸ್ಟ್ರಾಟಜಿ ಏನಿತ್ತು ನಿಮ್ಮದು? ಸರ್, ಫಸ್ಟ್ 3 ಅಟೆಂಪ್ಟ್ಸ್ ಇದೆಯಲ್ಲ, 20, 21, 22, ನಾನು ಕೂಡ ವಾಸ್ ವೆರಿ ನೇಸೆಂಟ್ ಸ್ಟೇಜ್, ಏನಂತಲೇ ಗೊತ್ತಾಗಿರಲಿಲ್ಲ. ಸೊ ನಂದು ಒಂದು ಪ್ರಾಬ್ಲಮ್ ಏನಂತಂದರೆ, ಯಾವುದು ಟಾಪರ್ಸ್ ನೋಡೋದಾಗಲಿ ಅಥವಾ ಸ್ಟ್ರಾಟಜೀಸ್ ನೋಡೋದಾಗಲಿ ಇದೇನೂ ಮಾಡ್ತಿರ್ಲಿಲ್ಲ. ನನ್ನದೇ ಓನ್ ವೇಯಲ್ಲಿ ಸುಮ್ಮನೆ ಲಕ್ಷ್ಮೀಕಾಂತ್ನ ಎಲ್ಲದನ್ನೂ ಓದ್ಕೋತಾ ಕೂತ್ಕೊಳ್ಳೋದು. ಕೊನೆಗೆ ಪ್ರಿಲಿಮ್ಸ್ ಬಂದಾಗ ಬರೆಯೋದು, ಅಲ್ಲಿ ನೋಡಿದರೆ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಓದಿದ್ದೀನಿ, ಸಾಲ್ವ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಆಗ್ತಿಲ್ಲ? 22 ಅನಲೈಸ್ ಮಾಡೋಕ್ಕೆ ಶುರು ಮಾಡಿದೆ. ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸ್ದು ನೋಡಲಿಲ್ಲ. ಅಲ್ಲಿ ನಾನು ಐ ಯೂಸ್ ಟು ವಾಚ್ ಮೆನಿ ವೀಡಿಯೋಸ್ ಎಲ್ಲದು ಕೂಡ. ಬಟ್ 22 ಏನು ಮಾಡಿದೆ, ನಾನು ಅನಲೈಸ್ ಮಾಡೋಕ್ಕೆ ಶುರು ಮಾಡಿದೆ. PYQs ತೊಗೊಂಡೆ ಫಸ್ಟು. PYQs ಎಲ್ಲರೂ ಹೇಳ್ತಿದ್ರು PYQ ಅನಾಲಿಸಿಸ್ ಮಾಡಬೇಕಂತ. ಬಟ್ ಹುಡುಗರು ಏನು ಮಾಡ್ತಾರೆ, PYQs ನೋಡ್ಕೊಂಡು ಹೋಗ್ಬಿಡ್ತಾರೆ ಬರೀ ಗಟ್ಟು ಹಾಕ್ಕೊಂಡು. ಅನಾಲಿಸಿಸ್ ಹೆಂಗೆ ಮಾಡಬೇಕು, PYQsನ ನೋಡಿ ರಾಂಗ್ ಆಪ್ಷನ್ಸ್ ಏನಿದೆ, ರಾಂಗ್ ಆಪ್ಷನ್ಸು ಮುಂದಿನ ವರ್ಷ ಆನ್ಸರ್ ಕ್ವಶನ್ ಆಗಿ ಬರೋ ಚಾನ್ಸಸ್ ಇರುತ್ತೆ. ಆ ರಾಂಗ್ ಆಪ್ಷನ್ಸ್ನ ಸರ್ಚ್ ಮಾಡಿ ನೋಡಬೇಕು. ಒಂದು UPSC ಈ ಥರ ಕ್ವಶನ್ ಕೇಳಿದ್ದಾನೆ ಅಂದರೆ ಇದು ಏನೋ ಒಂದು ಕರೆಂಟ್ ಅಫೇರ್ಸಲ್ಲಿ ನ್ಯೂಸ್ ಇರಬೇಕು, 1 ಆರ್ ಅದರ್ ಫಾರ್ಮ್. ಅದನ್ನು ಅವನು ಸ್ಟ್ಯಾಟಿಕ್ ಪಾರ್ಟ್ ಲಿಂಕ್ ಮಾಡ್ತಾನೆ. 22 ಐ ಕಮ್ ಟು ನೋ ಅಬೌಟ್ ದಟ್ UPSC ಸುಮ್ಮನೆ ಕ್ವಶನ್ ಕೇಳಲ್ಲ. ಏನೋ ಏನ್ಷಿಯಂಟ್ ಇಂಡಿಯಾದಲ್ಲಿ ಬುದ್ಧಿಸಮ್ ಜೈನಿಸಮಿಂದ ಕೇಳ್ಬೋದು, ಬಟ್ ಸಮ್ ಟೈಮ್ ಅದು ಕೂಡ ರಿಲೆವೆಂಟ್ ಹಿಸ್ಟ್ರಿಗೆ ಲಿಂಕ್ ಆಗಿರುತ್ತೆ. ಸೊ ಥಿಂಕ್ ಮಾಡಿ,
UPSC ಸ್ಟ್ಯಾಟಿಕ್ನ ಕೇಳ್ತಿದ್ದಾನೆ ಅಂತಂದರೆ ಕರೆಂಟಲ್ಲಿ ಏನೋ ಒಂದು ಇಶ್ಯೂ ಆಗ್ತಿದೆ. ಐ ವಿಲ್ ಗಿವ್ ಸ್ಮಾಲ್ ಎಕ್ಸಾಂಪಲ್. ಗವರ್ನರ್ದು ಸ್ಪೆಷಲ್ ಅಡ್ರೆಸ್ಸು ಮಾಡ್ತಾರೆ ಅಸೆಂಬ್ಲಿಯಲ್ಲಿ ಅಂಡರ್ ಸಮ್ ಆರ್ಟಿಕಲ್ಸ್ 170 ಸಮಥಿಂಗ್ ಆರ್ಟಿಕಲ್. ಆವಾಗ ಗವರ್ನರ್ಗೆ ರಿಸ್ಟ್ರಿಕ್ಷನ್ ಇದೆಯಾ ಏನಾದರೂ ಸ್ಪೀಚ್ ಮಾಡೋಕ್ಕೆ? ಗವರ್ನರ್ ಅವ್ರದ್ದೇ ಓನ್ ಸ್ಪೀಚ್ ಓದ್ಬೋದಾ, ಅಥವಾ ಗವರ್ನರು ಕ್ಯಾಬಿನೆಟ್ ಕೊಟ್ಟಿದ್ದನ್ನ ಓದಬೇಕಾ? ಕಾನ್ಸ್ಟಿಟ್ಯೂಷನಲ್ಲಿ ಏನಿದೆ, ಸ್ಟ್ಯಾಟ್ಯೂಟರಿ ಏನಿದೆ, ಅಥವಾ ಗವರ್ನರ್ ಡಿಸ್ಕ್ರಿಷನ್ನ? ಗವರ್ನರ್ ವಾಕೌಟ್ ಆಯಿತು, ದೊಡ್ಡ ಇಶ್ಯೂ ಆಯಿತು ಅಂದರೆ ಬರೀ ಅದು ಮಾತ್ರ ನ್ಯೂಸ್ ಅಲ್ಲ. ಯು ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಲಿಂಕ್ ಇಟ್ ಟು ದ ಸಬ್ಜೆಕ್ಟ್. ನಿಮಗೆ ಅದೇ ಸಿಚುಯೇಷನಲ್ಲಿ ಪೇಪರ್ ಓದಬೇಕಾದ್ರೇ ಟ್ರೈ ಟು ಲಿಂಕ್ ವಿತ್ ಸ್ಟ್ಯಾಟಿಕ್ ವೇರ್ ಎವರ್ ಯು ಹ್ಯಾವ್ ಸ್ಟಡಿಡ್, ಲೈಕ್ ಲಕ್ಷ್ಮೀಕಾಂತ್. ಅಥವಾ ಬುಕ್ ತೆಗೆದು ನೋಡಿ, ನೆನಪಾಗಲಿಲ್ಲ, ಅಥವಾ ಗೂಗಲ್ ಸರ್ಚ್ ಮಾಡಿ ನೋಡಿ, ಅಷ್ಟೇ ಮುಗೀತು. ನೀವು ಮ್ಯಾಗ್ಝಿನ್ ಓದೋ ಅವಶ್ಯಕತೆನೇ ಇಲ್ಲ. ನೆಕ್ಸ್ಟು ಪ್ರಿಲಿಮ್ಸ್ ಟೈಮಲ್ಲಿ ಪ್ರೆಷರ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇದು ಒಂದು ಸ್ಟ್ರಾಟಜಿ ಮಾಡಿದೆ ಸರ್. ಇನ್ನೊಂದು ಕಂಟಿನ್ಯೂಸ್ ನ್ಯೂಸ್ ಪೇಪರ್. ನನಗೆ ಸ್ಟ್ಯಾಟಿಕ್ ಪಾರ್ಟ್ಗೆ ಓದೋಕ್ಕೆ ಟೈಮ್ ಸಿಗ್ತಿರಲಿಲ್ಲ ಆಫೀಸಿಂದ. ನ್ಯೂಸ್ ಪೇಪರ್ ಓದ್ತಿದ್ದೆ ನಾನು. 200 ನ್ಯೂಸ್ ಪೇಪರ್ ಏನು ಓದ್ತಿರಲಿಲ್ಲ. ಹಿಂದೂ ಪೇಪರ್ನ ಕರೆಕ್ಟಾಗಿ ಫಾಲೋ ಮಾಡ್ತಿದ್ದೆ. ಪ್ಲೇಸಸ್ ಇನ್ ನ್ಯೂಸ್ನ ಒಂದು ಕಡೆ ಬರ್ಕೊಳ್ಳೋದು, ಅದ್ರ ಸುತ್ತಮುತ್ತ ಏನು ಕೇಳಿದ್ದಾನೆ. UPSC ಲಾಸ್ಟ್ ಇಯರ್ ಪ್ಲೇಸಸ್ ಇನ್ ನ್ಯೂಸ್ ಏನು ಕೇಳಿದ್ದಾನೆ, ಈ ಸಲ ಇದು ನ್ಯೂಸಲ್ಲಿದೆ, ಏನು ಕೇಳ್ಬೋದು? ಓಷನ್ಸ್ ಏನು ಕೇಳ್ಬೋದು, ಸ್ಟ್ರೈಟ್ಸ್ ಏನು ಕೇಳ್ಬೋದು, ನ್ಯೂಕ್ಲಿಯರ್ ಸೈಟ್ಸ್ ಏನು ಕೇಳ್ಬೋದು, ಅಥವಾ ಪೋರ್ಟ್ಸ್ ಬಗ್ಗೆ ಕೇಳ್ಬೋದು. ನ್ಯೂಸಲ್ಲಿರೋದನ್ನ ನೋಡಬೇಕು. UPSC ಹೆಂಗೆ ಕೇಳಿದ್ದಾನೆ ಅನ್ನೋದು ನಮಗೆ ಮಾಡಲ್. ನೆಕ್ಸ್ಟ್ ಹೆಂಗೆ ಕೇಳ್ತಾನೆ ಅನ್ನೋದನ್ನ ಯು ಹ್ಯಾವ್ ಟು ಪ್ರಿಡಿಕ್ಟ್ ವಿತ್ ಸ್ಟ್ಯಾಟಿಕ್ ನಾಲೆಜ್. ಈ ಸ್ಟ್ರಾಟಜಿ ಮಾಡಿದೆ ಪ್ರತಿ ಸಲ 2022, 23, 24, 25 ನಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಿದೆ, GS ಕ್ಲಿಯರ್ ಆಗಿದೆ. ಬಟ್ 22, 23, 24 CSAT ಆಗಿಲ್ಲ. GS ಮಾತ್ರ ಕಟ್ ಆಫ್ ಮೇಲೆ ಹೋಗ್ತಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಲಾಸ್ಟ್ ಇಯರ್ ನಂದು GS ಈಸ್ 108, CSAT ಈಸ್ 65.83, 0.17 ನನ್ನ CSAT ಹೋಗಿದೆ. ಸೊ ಈ ಸಲ ಕೂಡ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡಿದ್ದೆ CSAT-ಇಂದಾನೇ ಹೋಗುತ್ತೇನೋ ಅಂತ. ಬಟ್ ಲಕ್ಕಿಲಿ ಐ ಕ್ಲಿಯರ್ಡ್ ಬೋತ್ ಕ್ವಾಲಿಫೈಯಿಂಗ್ ಪೇಪರ್, ದಟ್ ಈಸ್ CSAT. ಸೊ ಬಟ್ ನನಗೆ ಈ ಸಲನೂ ಕಾನ್ಫಿಡೆನ್ಸ್ ಇದೆ GS ನಮ್ಮ ಕಟ್ ಆಫಿಂದ ಜಾಸ್ತಿನೇ ಬಂದಿರುತ್ತೆ ಅಂತ. ಸೊ ಇದು ಒಂದು ಸ್ಟ್ರಾಟಜಿ ಸರ್ ಪ್ರಿಲಿಮ್ಸ್ಗೆ. ಒಂದು ಸಿಂಪಲ್ ವರ್ಡ್ಸಲ್ಲಿ ಹೇಳ್ಬೇಕಂತಂದರೆ, ಗೋ ಥ್ರೂ ದ ಕರೆಂಟ್ ಅಫೇರ್ಸ್, ಲಿಂಕ್ ಟು ದ ಸ್ಟ್ಯಾಟಿಕ್ ಪಾರ್ಟ್, ಲಿಂಕ್ ಟು ದ PYQs. ನೀವೇ ಅನಲೈಸ್ ಮಾಡಿ, ಯಾರ ಮೇಲೂ ಡಿಪೆಂಡ್ ಆಗಬೇಡಿ. ಆ ಅನಾಲಿಸಿಸ್ ಪಾರ್ಟ್ನ ಕಲಿತಾಗ ಯು ವಿಲ್ ಡೆಫಿನೆಟ್ಲಿ ಕ್ಲಿಯರ್ ದಿಸ್ ಪ್ರಿಲಿಮ್ಸ್. ಸೊ PYQ ಇಸ್ ಲೈಕ್ ಬೈಬಲ್ ಆಫ್ UPSC. ಎಕ್ಸಾಕ್ಟ್ಲಿ ಸರ್. ಸೊ ಅಂದರೆ ನ್ಯೂಸ್ ಪೇಪರ್ ಓದ್ತೀರಾ, 2-3 ಅವರ್ಸ್ ಓದಿದ್ರು ಕೂಡ ಸುಮ್ಮನೆ ಓದೋದಲ್ಲ. ಯು ಹ್ಯಾವ್ ಟು ಕನೆಕ್ಟ್ ಇಟ್ ವಿತ್ ಯುವರ್ ಸ್ಟ್ಯಾಟಿಕ್ ಪಾರ್ಟ್. ಯಾಕೆ ಓದ್ತಿದ್ದೀರಾ ಅಂತ ಗೊತ್ತಿದ್ರೆ ಅಷ್ಟೇ ಯು ವಿಲ್ ಬಿ ಏಬಲ್ ಟು ಆನ್ಸರ್ ಇನ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಅಂತ. ಎಕ್ಸಾಕ್ಟ್ಲಿ. ಸೊ ಕಮಿಂಗ್ ಟು ದ ಮೇನ್ಸ್ ಪ್ರಿಪರೇಷನ್, ನೀವು ಕಂಟಿನ್ಯೂಸ್ ಆಗಿ ಪ್ರಿಲಿಮ್ಸಲ್ಲಿ ಕ್ವಾಲಿಫೈ ಆಗ್ತಾ ಇದ್ದಿಲ್ಲ. ಬಟ್ ಸಡನ್ನಾಗಿ ಕ್ವಾಲಿಫೈ ಆದಮೇಲೆ ಮೇನ್ಸಿಗೆ ಟೈಮ್ ಸಿಗೋದು ಒಂದು 2 months ಅಷ್ಟೇ ಸಿಗುತ್ತೆ. ಆ 2 monthsಲ್ಲಿ ಪ್ರಿಪ್ರೇಷನ್ ಮಾಡಿದ್ದ, ಇಲ್ಲ ಅದಕ್ಕಿಂತ ಮುಂಚೆನೇ ಪ್ರಿಪೇರ್ ಆಗಿದ್ದ ನೀವು ಮೇನ್ಸ್ಗೆ ಅಂತ? ಸರ್ 2020 ಅಟೆಂಪ್ಟ್ ಕೊಟ್ಟಾಗಿಂದ ಕೂಡ ಏನಾಗ್ತಿತ್ತು, ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಿರ್ಲಿಲ್ಲ. ನೆಕ್ಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗ್ತಿಲ್ಲ ಅಂತ ನಾನೇನು ಮಾಡ್ತಿದ್ದೆ, ಎಲ್ಲರೂ ಏನು ಮಾಡ್ತಾರೆ ನಾರ್ಮಲ್ ಆಗಿ ಮೇನ್ಸ್ಗೆ ಓದೋಣ ಡಿಸೆಂಬರ್ವರೆಗೂ, ಆಮೇಲೆ ಮತ್ತೆ ಪ್ರಿಲಿಮ್ಸ್ ಶೂಟ್ ಮಾಡ್ತಾರೆ. ನಾನು ಅದೇ ಥರ ಮೇನ್ಸ್ ಶುರು ಮಾಡ್ತಿದ್ದೆ. ಯಾವುದೋ ಒಂದು ವೀಡಿಯೋ ನೋಡೋದು, ಅಥವಾ ಯಾವುದೋ ಇನ್ಸ್ಟಿಟ್ಯೂಷನ್ಸ್ದು ಮೇನ್ಸ್ ವೀಡಿಯೋಸ್ ನೋಡೋಕ್ಕೆ ಶುರು ಮಾಡೋದು, ನೋಟ್ಸ್ ಮಾಡೋಕ್ಕೆ ಶುರು ಮಾಡೋದು. 1 ತಿಂಗಳು 1.5 ತಿಂಗಳು ಓದ್ತಿದ್ದೆ, ಆಪ್ಷನಲ್ಲೂ ಕೂಡ. ಅದಾಗಿದ್ದ ತಕ್ಷಣ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಸ್ ಬರ್ತಿತ್ತು. FDA, SDA, PSI, ಸೊ ಈ ಥರ KPSC, KAS ಈ ಥರ ಎಕ್ಸಾಮ್ಸ್ ಬರ್ತಿತ್ತು. ನಾನೇನು ಮಾಡೋದು, ಅದನ್ನ ಬಿಟ್ಬಿಡೋದು, ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮ್ಗೆ ಓದೋದು. ಎಲ್ಲಿವರೆಗೂ? ನೆಕ್ಸ್ಟ್ January, Februaryವರೆಗೂ. ಸೊ ಅವಾಗ ಫುಲ್ ಭಯ ಆಗ್ತಿತ್ತು, ಪ್ರಿಲಿಮ್ಸ್ ಬಂತು ಅಂತ. ಮೇನ್ಸ್ ಇಲ್ಲ, ಆಪ್ಷನ್ ಇಲ್ಲ, ಏನೂ ಇಲ್ಲ. ಮತ್ತೆ ಪ್ರಿಲಿಮ್ಸ್ ಶುರು ಮಾಡೋದು. ಅದರಲ್ಲೂ ಪ್ರಿಲಿಮ್ಸ್ GS ಮಾತ್ರ, CSAT ಮಾಡ್ತಿಲ್ಲ. CSAT ಲಾಸ್ಟ್ 1 month ಇದ್ದಾಗ ಪ್ರೆಷರ್ ಆದಾಗ ಏನು ಓದಿದ್ರು ನಿಮ್ಮ ತಲೆಗೆ ಹೋಗಲ್ಲ. ಸೊ ನೀವು ವೀಕ್ ಇದ್ದೀರಾ ಅಂತ ಅಂದರೆ ಅದ್ರ ಮೇಲೆ ನಾವು ವರ್ಕ್ ಮಾಡಬೇಕು. ನಾನು ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ 4 ವರ್ಷ ಮಾಡಿದೆ. ಈವನ್ ದೋ ನನಗೆ ಗೊತ್ತು ನಾನು ತಪ್ಪು ಮಾಡ್ತಿದ್ದೀನಿ. ಸೊ ಐ ವಾಸ್ ರಾಂಗ್ ಇಯರ್ ಇನ್ ದ CSAT ಪೇಪರ್. ನಾನು ವೀಕ್ ಇದ್ದೀನಿ, ನಾನು ತಪ್ಪು ಮಾಡ್ತಿದ್ದೀನಿ, ನಾನು ವರ್ಕ್ ಮಾಡ್ತಿಲ್ಲ ಅಂತ ಗೊತ್ತು, ಆದರೂ ಮಾಡ್ತಿಲ್ಲ. ಸೊ ಅದು ನನ್ನ ಫಾಲ್ಟ್. ನಂದು ಸಜೆಷನ್ ಏನು ಅಂತಂದರೆ, ನನ್ನ ಒಂದು ಮೈನ್ಸ್ ಬಗ್ಗೆ ಸ್ಟ್ರಾಟಜಿ ಏನಂತಂದರೆ, ನ್ಯೂಸ್ ಪೇಪರ್ ಸರ್. ನನಗೆ ಇವತ್ತು ಫ್ರೆಂಡ್ಸ್ ಕೇಳ್ತಾರೆ, ನೀನು ನೋಟ್ಸ್ ಮಾಡಿದೆ ಮೇನ್ಸ್ ಹೆಂಗೆ ಕ್ಲಿಯರ್ ಮಾಡಿದೆ? ನಂದು ಇವತ್ತುವರೆಗೂ ಮೇನ್ಸ್ ನೋಟ್ಸ್ ಇಲ್ಲ, ಶಾರ್ಟ್ಸ್ ನೋಟ್ಸ್ ಇಲ್ಲ, ಆದರೂ ಕೂಡ ನನ್ನ ಮೇನ್ಸ್ ಕ್ಲಿಯರ್ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಬೇರೆಯವರೆಲ್ಲ ಇವಾಗ ಮೆಸೇಜ್ ಮಾಡ್ತಿರ್ತಾರೆ, ಅಣ್ಣ ನಿಮ್ಮ ನೋಟ್ಸ್ ಶೇರ್ ಮಾಡಿ. ನಾನು ಹಿಂಗೆ ಶೇರ್ ಮಾಡಲಿ? ನನ್ನ ಹತ್ರ ನೋಟ್ಸೇ ಇಲ್ಲ. ನನ್ನ ಹತ್ರ ಲಕ್ಷ್ಮೀಕಾಂತ್ ಇದೆ, ಮೃಣಾಲ್ದು PDF ಇದೆ, ಅದು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲವೇ ಇಲ್ಲ. ನೋಟ್ಸ್ ಅಂತ ನಾನು ಮಾಡೇ ಇಲ್ಲ. ಈವನ್ ಕನ್ನಡ ಆಪ್ಷನಲ್ ಐ ಡೋಂಟ್ ಹ್ಯಾವ್ ಎನಿ ನೋಟ್ಸ್. ಕೋಚಿಂಗ್ ಮೆಟೀರಿಯಲ್ಸ್, ಇನ್ಸ್ಟಿಟ್ಯೂಷನ್ಸ್ ನೋಟ್ಸ್ ಇರುತ್ತಲ್ಲ, ಅಥವಾ ಯಾವುದೋ ಒಂದು ಬುಕ್ಸ್ ಇರುತ್ತಲ್ಲ, ನಮ್ಮ ಸ್ಟ್ಯಾಂಡರ್ಡ್ ಬುಕ್ಸ್, ಅದನ್ನೇ ಓದಿದ್ದೀನಿ ನಾನು. ಯಾಕಂದರೆ ನಾನು ಯಾವತ್ತೂ ಪ್ರಿಪೇರೇ ಮಾಡಿಲ್ಲ. ಆ್ಯಂಡ್ ಕಮಿಂಗ್ ಟು ದಿಸ್ ಇಯರ್ ಸರ್, 2025 ಪ್ರಿಲಿಮ್ಸ್ ಆಗೋಯ್ತು. ನೆಕ್ಸ್ಟ್ ಬಿಗ್ಗೆಸ್ಟ್ ಕ್ವಶನ್ನು ಮೇನ್ಸ್. ಯಾವತ್ತೂ ಆನ್ಸರ್ ರೈಟಿಂಗ್ ಬರ್ದಿಲ್ಲ. ಬಟ್ ತಲೆಯಲ್ಲಿ ಒಂದಿದೆ, ನಾನು ಚೆನ್ನಾಗಿ ಬರಿತೀನಿ, ಒಂದು ಐಡಿಯಾ ಇದೆ, ಹಿಂಗೆ ಬರೀಬೇಕು, ಕ್ವಶನ್ ಬಂದರೆ ಹಿಂಗೆ ಬರೀಬೇಕಂತ ಬರ್ದಿಲ್ಲ.
ಸೊ ಫಸ್ಟ್ ಬರೆಯೋಕ್ಕೆ ಶುರು ಮಾಡ್ತಿದ್ದೀನಿ, ತುಂಬ ಕಷ್ಟ ಆಗ್ತಿದೆ, ಏನು ಬರೆಯೋಕ್ಕೆ ಆಗ್ತಿಲ್ಲ, ಕ್ವಶನ್ನೇ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ. ನಾವು 10 ಮಾರ್ಕ್ಸ್ ಕ್ವಶನ್ನ 6.5 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕು, ನಾನು 10 ನಿಮಿಷ ತೊಗೋತಾ ಇದ್ದೀನಿ. 15 ಮಾರ್ಕ್ಸ್ ಕ್ವಶನ್ಗೆ 15 ನಿಮಿಷ ತೊಗೋತಾ ಇದ್ದೀನಿ, 11 ನಿಮಿಷ 10 ಮಿನಿಟ್ಸಲ್ಲಿ ಬರಿಬೇಕು ನಾವು. ಸೊ ಬರೆಯೋಕ್ಕೆ ಆಗಿಲ್ಲ. ಬಟ್ ನನಗೆ ಒಂದೇ ಒಂದು ಫೇತ್ ಇತ್ತು, ನಾನು ನ್ಯೂಸ್ ಪೇಪರ್ ಚೆನ್ನಾಗಿ ಓದ್ತಾ ಬರ್ತಿದ್ದೀನಿ, ಕರೆಂಟ್ ಅಫೇರ್ಸ್ ಏನಾಗ್ತಿದೆ ಅಂತ ನನಗೆ ಗೊತ್ತಿದೆ, UPSC ಏನು ಡಿಮ್ಯಾಂಡ್ ಮಾಡ್ತಾನೆ ಅಂತ ಗೊತ್ತಿದೆ, UPSC ಪಾಸ್ಟ್ ಮೇನ್ಸ್ ಕ್ವಶನ್ ಪೇಪರ್ ನೋಡಿದ್ದೀನಿ, ಅದರಲ್ಲಿ UPSC ಆ ವರ್ಷ ಏನು ಕೇಳಿದ್ದಾನೆ ಅಂತ ಗೊತ್ತಿದೆ, ಯಾಕೆ ಕೇಳ್ತಿದ್ದಾನೆ ಅಂತ ಗೊತ್ತಿದೆ. ಸೊ ನಾನು ಒಂದೇ ಒಂದು ಸ್ಟ್ರಾಟಜಿ ಏನೊಂದು ಬರೆಯೋದು. ಯಾಕಂದರೆ ನೋಟ್ಸ್ ಮಾಡಿಲ್ಲ, ನೋಟ್ಸ್ ಇಲ್ಲ, ನಿನಗಿರೋ ನಾಲೆಜ್ 6 ವರ್ಷದಿಂದ ಏನು ನಾಲೆಜ್ನ ಅಕ್ವೈರ್ ಮಾಡಿದ್ದೀನೋ ಪ್ಲಸ್ ಕರೆಂಟ್ ಅಫೇರ್ಸ್ನ ಏನು ಓದ್ತಾ ಬರ್ತಿದ್ದೀನೋ ಹಿಂದೂ ಪೇಪರಲ್ಲಿ, ಅದನ್ನು ಮೇನ್ಸಲ್ಲಿ ಬರಿಬೇಕು. ಪ್ರತಿಯೊಂದು ಕ್ವಶನ್ಗೂ ಕೂಡ ಕರೆಂಟ್ ಕಾಂಟ್ಯಾಕ್ಟ್ಸ್ ಬಂದಿದೆ ಅಂತಂದರೆ, ಏನೋ ಒಂದು ಕೇಳಿದಾನೆ ಅಂದರೆ, ಕರೆಂಟ್ ಇತ್ತು ಅಂತಂದರೆ, ನಾನು ಅದನ್ನು ಇಂಟ್ರೊಡಕ್ಷನಲ್ಲಿ ಅದರಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ. ರೀಸೆಂಟ್ಲಿ ಹಿಂಗೆ ಸ್ಟಾರ್ಟ್ ಮಾಡ್ತಿದ್ದೆ. ನೆಕ್ಸ್ಟು ಸಬ್ ಪಾರ್ಟ್ಸ್ನ ಡಿವೈಡ್ ಮಾಡ್ತಿದ್ದೆ. ಕ್ವಶನ್ಸಲ್ಲಿ 2-3 ಪಾರ್ಟ್ ಇತ್ತು ಅಂತಂದರೆ ಸಬ್ ಪಾರ್ಟ್ನ ಡಿವೈಡ್ ಮಾಡಿ ಅದನ್ನು ಎರಡೂ ಕರೆಕ್ಟಾಗಿ ಅಡ್ರೆಸ್ ಮಾಡಿ ವೇ ಫಾರ್ವರ್ಡ್ನ ಬರೆದು ಕನ್ಕ್ಲೂಷನ್ನ ಬರೆಯೋದು. ಈ ಥರ ಮಾಡ್ತಾ ಹೋದೆ. ಆ 2 ತಿಂಗಳಲ್ಲಿ ನಾನು ಬರೀ ಪ್ರಾಕ್ಟೀಸ್ ಮಾಡಿದ್ದೀನಿ, ಓದಿಲ್ಲ. ಯಾವುದು GS ಪೇಪರ್ಸು. ಬಟ್ ಆಪ್ಷನಲ್ಲು ಓದಿದೆ, ಯಾಕಂದರೆ ಗೊತ್ತು ಆಪ್ಷನಲ್ ಓದ್ದೇ ಆಗಲ್ಲ ಅಂತ. ಆಪ್ಷನಲ್ ಕೂಡ ಹಿಂದೆ ಪ್ರಿಪೇರ್ ಆಗಿರಲಿಲ್ಲ. GSಗೆ ಒಂದೇ ಸ್ಟ್ರಾಟಜಿ, ಫುಲ್ ಬರಿ ಸ್ಟ್ರಕ್ಚರ್ನ ಚೇಂಜ್ ಮಾಡ್ಕೊ ಗೊತ್ತಿರೋ ಕಂಟೆಂಟಲ್ಲಿ. ಆಪ್ಷನಲ್ಗೆ ಕಂಟೆಂಟ್ನ ಓದಿ ಬರಿ, ಆದರೂ ಆಪ್ಷನಲ್ ಮುಗ್ಸೋಕ್ಕಾಗಲಿಲ್ಲ ಲಾಸ್ಟ್ಗೆ ಕಂಟೆಂಟು ಕೂಡ. ಬಟ್ ಆಪ್ಷನಲ್ ಟೆಸ್ಟ್ ಬರೆದಿದ್ದು ಕೂಡ 2, ಅದು ಕೂಡ ಲಾಸ್ಟ್ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಬರೆದೆ. ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಮೈನ್ಸ್ ಪಾರ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನಂದು ಅರೌಂಡ್ ಮೇನ್ಸಲ್ಲಿ ಇವತ್ತು ಬಂದಿದೆ ಮಾರ್ಕ್ ಶೀಟ್ ಅಲ್ವಾ, 752 ಬಂದಿದೆ. ಬಟ್ ನಂದು ಪಿಯರ್ಸ್ನ ನೋಡಿದರೆ ಮೇನ್ಸ್ ಚೆನ್ನಾಗಿ ಬರೆದಿದ್ದಾರೆ, ಬಿಕಾಸ್ ದೇ ಹ್ಯಾವ್ ಗುಡ್ ನೋಟ್ಸ್. ಆ್ಯಕ್ಚುಲಿ ನಿಮ್ಮದು ಮೇನ್ಸಲ್ಲಿ ಒಂದು ನೋಟ್ಸು, ಅದಾದಮೇಲೆ ಶಾರ್ಟ್ಸ್ ನೋಟ್ಸು, ರಿವಿಷನ್ ಮಾಡೋಕ್ಕಿದ್ರೆ ಪಾಯಿಂಟ್ಸ್ ಇದ್ದರೆ ತುಂಬ ಹೆಡ್ಜ್ ಇರುತ್ತೆ, ನೆನಪು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ, ಆರಾಮಾಗಿ ಬರೀಬೋದು ಒಂದು. ಸೊ ನಂತರ ಮಾಡೋಕ್ಕೆ ಹೋಗ್ಬೇಡಿ, ಮೇನ್ಸ್ ನೋಟ್ಸ್ ಮಾಡ್ಕೊಳ್ಳಿ, ನಿಮ್ಮದೇ ಒಂದು ನೋಟ್ಸ್ ಇರಲಿ, ಕೋಚಿಂಗ್ ಮೆಟೀರಿಯಲ್ ಬೇಡ, ಶಾರ್ಟ್ಸ್ ನೋಟ್ಸ್ ಮಾಡ್ಕೊಳ್ಳಿ. ಜೊತೆಗೆ ಇಂಟರ್ವ್ಯೂಗೆ ಐ ವಾಸ್ ವೆರಿ ಅಂಡರ್ ಕಾನ್ಫಿಡೆಂಟ್ ವೈಲ್ ಸ್ಪೀಕಿಂಗ್ ಇನ್ ಇಂಗ್ಲೀಷ್. ಫಸ್ಟಲ್ಲಿ ನಾನು 1-to-1 ತೊಗೊಳಕ್ಕೆ ಹೋದಾಗ ಅಥವಾ ಲಾ ಎಕ್ಸಲೆನ್ಸ್ಗೆ ಬಂದಾಗ ಅಥವಾ ಬೇರೆ ಕಡೆ ಹೋದಾಗ ಮಾತೇ ಬರ್ತಿಲ್ಲ. ಯಾಕಂದರೆ ತುಂಬ ಅಂಡರ್ ಕಾನ್ಫಿಡೆಂಟ್ ಇದ್ದೀನಿ, ಕನ್ವಿಕ್ಷನ್ ಇಲ್ಲ ವಾಯ್ಸಲ್ಲಿ, ಬಿಕಾಸ್ ಆಫ್ ಮೈ ಇಂಗ್ಲೀಷ್, ಮೈ ಕಮ್ಯುನಿಕೇಷನ್ನು. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಫ್ಟರ್ ಮೈನ್ಸ್ ರಿಸಲ್ಟ್ಸ್ ನಾನು ಏನು ಮಾಡಿದೆ, ಬರೀ ಮಾತಾಡೋದು, ನನ್ನ ಫ್ರೆಂಡ್ ಜೊತೆ ಮಾತಾಡೋದು, ಸಹನಾ ಜೊತೆ ಮಾತಾಡೋದು, ಆದಿತ್ಯ ಜೊತೆ ಮಾತಾಡೋದು, ಎಸ್ಪೆಷಲಿ ನಿಮ್ಮ ಜೊತೆ ಮಾತಾಡೋದು. ಡೈಲಿ ನಾವು ಡಿಸ್ಕಸ್ ಮಾಡ್ತಿದ್ವಿ, ½ an hour ಡಿಸ್ಕಸ್ ಮಾಡ್ತೀವಿ. ಏನಕ್ಕೆ? ಟು ಇಂಪ್ರೂವ್ ಮೈ ಕಮ್ಯುನಿಕೇಷನ್ ಓನ್ಲಿ. ಸೊ ಕಮ್ಯುನಿಕೇಷನ್ ಇಂಪ್ರೂವ್ ಆಯಿತು. ಫಸ್ಟ್ ನಾನು ಡಿಸೆಂಬರ್ 2025 ಹೆಂಗಿದ್ನು, ಬಟ್ ಶೀಲ್ವರ್ಧನ್ ಸಿಂಗ್ ಸರ್ ಬೋರ್ಡ್ ಹತ್ರ ಹೋಗಿದ್ದ ದಿವಸ ಐ ವಾಸ್ ವೆರಿ ಕಾನ್ಫಿಡೆಂಟ್, ನನಗೆ ಗೊತ್ತಿತ್ತು ನಂದು ಆಗತ್ತೆ ಅಂತ. ಸೊ ಐ ಆಮ್ ಸೋ ಹ್ಯಾಪಿ ಫಾರ್ ಮೈ ಆನ್ಸರ್ಸ್ ಆ್ಯಂಡ್ ದೇ ಆರ್ ಆಲ್ಸೋ ಹ್ಯಾಪಿ. ಸೊ ಅದನ್ನು ವರ್ಕೌಟ್ ಮಾಡಿದೆ. ಒಂದು ಸಜೆಷನ್ನು, ಪ್ರಿಲಿಮ್ಸ್ಗೆ ಸ್ಟ್ರಾಟಜಿನ ವರ್ಕೌಟ್ ಮಾಡಿ, ಸ್ಟ್ಯಾಟಿಕ್ಕು, ಕರೆಂಟ್ ಅಫೈರ್ಸು ಪ್ಲಸ್ UPSC PYQಸು, ಮತ್ತು ಎಕ್ಸ್ಪೆಕ್ಟ್ ಮಾಡಿ ಏನು ಬರುತ್ತೆ ಅಂತ. ಮೇನ್ಸ್ಗೆ ನಿಮ್ಮದು ಓನ್ ನೋಟ್ಸ್ ಇರಲಿ, ನಿಮ್ಮದೇ ವೇಯಲ್ಲಿ ಬರ್ಕೊಳ್ಳಿ, ಬೇರೆಯವ್ರನ್ನ ಕಾಪಿ ಮಾಡಬೇಡಿ. ನೋಟ್ಸ್ ಇದ್ದರೆ ಈಸಿ ಆಗುತ್ತೆ. ಪ್ಲಸ್ ಆನ್ಸರ್ ರೇಟಿಂಗ್, ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಫಾಸ್ಟಾಗಿರಲಿ, ಪ್ಲಸ್ ಲೆಜಿಬಲ್ ಇರಲಿ. ಸುಮಾರು ಜನಕ್ಕೆ ಕಂಟೆಂಟ್ ಇರುತ್ತೆ, ಬಟ್ ಅವರು ವರ್ಸ್ಟಾಗಿ ಬರೀತಾರೆ, ಸ್ಟ್ರಕ್ಚರ್ ಚೆನ್ನಾಗಿ ಬರೆಯಲ್ಲ. ಅದೊಂದು ನೆನಪಿರಲಿ, ಸ್ಟ್ರಕ್ಚರ್ ಚೆನ್ನಾಗಿರಬೇಕು, ಲೆಜಿಬಲ್ ಆಗಿರಬೇಕು, ನೋಡೋರಿಗೆ ವಾವ್ ಅಂತ ಅನ್ಸ್ಬೇಕು, ಚೆನ್ನಾಗಿ ಬರ್ದಿದ್ದಾನೆ. ಒಂದ್ಸಲ ಕಂಟೆಂಟ್ ಇಲ್ಲ ಅಂದರೂ ಕೂಡ ಚೆನ್ನಾಗಿ ಬರ್ದಿದ್ದೀರಾ ಅಂದರೆ ಮಾರ್ಕ್ಸ್ ಬರುತ್ತೆ. ಸೊ ಅದು ಒಂದು ನೆನಪಲ್ಲಿರಲಿ. ಬಟ್ ಫಾರ್ ಇಂಟರ್ವ್ಯೂ ನಿಮ್ಮದು ಒಪಿನಿಯನ್ಸ್ನ ಫ್ರೇಮ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಬರಲ್ವಾ, ಕಮ್ಯುನಿಕೇಷನ್ ಬಿಲ್ಡ್ ಮಾಡಿ. ಸೊ ಕೆಲವ್ರಿಗೆ ಇಂಗ್ಲೀಷ್ ಚೆನ್ನಾಗಿ ಬಂದರೂ ಕೂಡ ಮಾತಾಡೋಕ್ಕೆ ಬರಲ್ಲ. ನಾನು ಅಬ್ಸರ್ವ್ ಮಾಡಿದ್ದೀನಿ, ಒಳ್ಳೆ ಬೋರ್ಡ್ ಸ್ಕೂಲಲ್ಲಿ ಓದಿರ್ತಾರೆ, ಬಟ್ ಇಂಗ್ಲೀಷು ಇಂಟರ್ವ್ಯೂವಲ್ಲಿ ಪಾಶ್ ಇಂಗ್ಲೀಷ್ ಮಾತಾಡ್ತಾರೆ, ಬಟ್ ಏನು ಮಾತಾಡ್ಬೇಕಂತ ಗೊತ್ತಿಲ್ಲ, ಒಪಿನಿಯನ್ ಹೆಂಗೆ ಫ್ರೇಮ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಯಾವಾಗ ಹೆಂಗೆ ಮಾತಾಡ್ಬೇಕಂತ ಗೊತ್ತಿಲ್ಲ, ವಾಯ್ಸ್ ಮಾಡ್ಯುಲೇಷನ್ಸ್ ಗೊತ್ತಿಲ್ಲ. ಸೊ ಅದನ್ನು ಕಲ್ತಿರೆ ಈ 3 ಕೂಡ ಅಟ್ ಎ ಟೈಮ್ ವರ್ಕ್ ಆದರೆ ಮಾತ್ರನೇ ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಸರ್. ಸೊ ಅಗೇನ್ ಕಮಿಂಗ್ ಟು ದ ಇಂಟರ್ವ್ಯೂ ಫೇಸ್. ಸೊ ಫಸ್ಟ್ ಟೈಮ್ ನಮ್ದು ಪರಿಚಯ ಆಗಿದೆ ಯಾವಾಗ ಅಂತಂದ್ರೆ ಇಂಟರ್ವ್ಯೂ ಪ್ರಿಪರೇಷನ್ ಸ್ಟೇಜಲ್ಲಿ. ಸೊ ನೀವು ಅವಾಗ ನಮ್ಮ ಹತ್ರ ಬಂದಾಗ ಕೇಳಿದ್ದೇನೆಂದ್ರೆ, ಸರ್ ಐ ಆಮ್ ವೆರಿ ಅಂಡರ್ ಕಾನ್ಫಿಡೆಂಟ್, ಯಾಕಂದರೆ ಕನ್ನಡ ಮೀಡಿಯಮ್ ಆಗಲಿ ನನಗೆ ಇಂಗ್ಲೀಷಲ್ಲಿ ಮಾತಾಡಿ ರೂಢಿ ಇಲ್ಲ. ಇಲ್ಲಿವರೆಗೂ ನಾನೆಲ್ಲ ಫ್ರೆಂಡ್ಸ್ ಎಲ್ಲ ಕನ್ನಡದಲ್ಲಿದ್ದಾರೆ, ಮಾತಾಡಿದಲ್ಲಿ ಕನ್ನಡದಲ್ಲಿ ಅಂತ. ಸೊ ಅವಾಗ ನೀವು ಹೇಳಿದ್ರಿ ಇಂಗ್ಲೀಷಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ. ಬಟ್ ವಿತಿನ್ ಅ ಪೀರಿಯಡ್ ಆಫ್ 2.5 months ಹಾರ್ಡ್ಲಿ, ಆ 2.5 monthsಲ್ಲಿ ಯು ಸ್ಕೋರ್ಡ್ 190 marks ಇನ್ ಇಂಟರ್ವ್ಯೂ. ಸೊ ಜಸ್ಟ್ ಮೋರ್ ಆನ್ ದ್ಯಾಟ್, ಹೌ ಯು ಆರ್ ಏಬಲ್ ಟು ಓವರ್ಕಮ್ ದಟ್ ಫಿಯರ್ ಆಫ್ ಇಂಗ್ಲೀಷ್. ಇಂಗ್ಲೀಷ್ ಬರಲ್ಲ ಅಂತಿದ್ದವರು ಇಂಟರ್ವ್ಯೂ ಅಲ್ಲಿ ಇಂಗ್ಲೀಷಲ್ಲಿ ಇಂಟರ್ವ್ಯೂ ಕೊಟ್ಟು 190+ ಮಾರ್ಕ್ಸ್ ತೆಗೆದಿದ್ದೀರಾ ಅಂತಂದ್ರೆ ಹೇಗೆ ಸಾಧ್ಯ ಅಂತ?
ಸರ್ ಒನ್ ಥಿಂಗ್ ಏನಂತಂದರೆ ಇಂಗ್ಲೀಷ್ ಬರಲ್ಲ ಅನ್ನೋದಕ್ಕಿಂತ ನಾನು ಮಾತಾಡೇ ಇಲ್ಲ ಯಾವತ್ತು. ನಾನು ನಿಮ್ಮ ಹತ್ರ ಡ್ಯಾಫ್ನ ಫಿಲ್ ಮಾಡೋಕ್ಕೆ ಬಂದಾಗ ಇಂಟರ್ವ್ಯೂ ಸ್ಟೇಜಲ್ಲಿ ರಿಸಲ್ಟ್ಸ್ ಬಂದಮೇಲೆ ಮೇಯ್ನ್ಸು ನಾನು ನಿಮ್ಗೆ ಅದನ್ನೇ ಹೇಳ್ತಿದ್ದೆ, ಸರ್ ಐ ವಾಸ್ ಸೋ ಅಂಡರ್ ಕಾನ್ಫಿಡೆಂಟ್ ಸರ್, ಬಿಕಾಸ್ ನಮ್ಮದು ಕಮ್ಯುನಿಕೇಷನ್ ಸರಿ ಇಲ್ಲ. ನಾನು ಫ್ರೆಂಡ್ಸ್ ಜೊತೆ ಎಲ್ಲ ಮಾತಾಡ್ತಾ ಕನ್ನಡದಲ್ಲೇ ಮಾತಾಡ್ತಾ ಬಂದುಬಿಟ್ಟೆ. ಇಂಜಿನಿಯರಿಂಗಲ್ಲಿ ಕೂಡ ಕನ್ನಡದಲ್ಲೇ ಮಾತಾಡ್ತಿದ್ದೆ. ನಮ್ಮ ಪಿಯರ್ ಗ್ರೂಪ್ ಇತ್ತಲ್ಲ, ನಾವೊಂದು ಬರೀ ಕನ್ನಡದಲ್ಲೇ ಮಾತಾಡೋರು, ಇಂಗ್ಲೀಷಲ್ಲಿ ಯಾವತ್ತೂ ಮಾತಾಡೇ ಇಲ್ಲ. ಟ್ರೈಯೇ ಮಾಡಿಲ್ಲ ಅಂದರೆ ಹೆಂಗೆ ಬರುತ್ತೆ ಸರ್ ಭಾಷೆ? ಸೊ ನಾನು ಅದನ್ನು ವರ್ಕೌಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಬಂದಿದ್ದು. ಸೊ ನಾವು ಅದನ್ನೇ ಮಾತಾಡ್ತಾನೇ ಇದ್ವಿ. ಸೊ ನಾವು ಇವತ್ತಿಂದ ಏನು ಮಾತಾಡಿದ್ರು ಕೂಡ ಇಂಗ್ಲೀಷಲ್ಲಿ ಮಾತಾಡಬೇಕು. ಸೊ ನಾನು ಹಂಗೆ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೋತಾ ಹೋದೆ. ಇನ್ನೊಂದು ಫ್ರೆಂಡ್ಸ್ ಜೊತೆ ಅವತ್ತಿಂದ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿದೆ. ನಿಮ್ಮ ಜೊತೆ ಮಾಡಿದೆ, ಈ ಮಾಕ್ ಇಂಟರ್ವ್ಯೂಸಲ್ಲೆಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾ ಶುರು ಮಾಡಿದೆ. ಅದು ಹೆಂಗೆ ಮಾತಾಡ್ತಾನೆ ಬಂದಿದೆ ಸರ್. ಓದ್ತಾ ಇದ್ದೀನಿ, ಹಿಂದೂ ಪೇಪರ್ ಓದ್ತಿದ್ದೀನಿ, ಆನ್ಸರ್ ರೈಟಿಂಗ್ ಬರೀತಿದ್ದೀನಿ. ಐ ವಾಸ್ ಸೋ ಗುಡ್ ಅಟ್ ಆನ್ಸರ್ ರೈಟಿಂಗ್, ಬಟ್ ಮೈ ಕಮ್ಯುನಿಕೇಷನ್ ಈಸ್ ವೆರಿ ಪೂರ್ ಓನ್ಲಿ ಬಿಕಾಸ್ ಐ ಆಮ್ ನಾಟ್ ಟಾಕಿಂಗ್ ಇನ್ ಇಂಗ್ಲೀಷ್. ಸೊ ಅದು ಒಂದೇ ರೀಸನ್ಗೆ ನಾನು ವರ್ಕ್ ಮಾಡಿದೆ. ನಾನು ಈ ಥರ ಕನ್ನಡ ಮೀಡಿಯಮಿಂದ ಬರೋರಿಗೆ ಅಥವಾ ನಾರ್ಮಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿರೋರಿಗೂ ಕೂಡ ಏನು ಹೇಳ್ತೀನಿ ಅಂದರೆ, ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡಿ. ಸ್ವಲ್ಪ ನಿಮ್ಮದು ಕಂಫರ್ಟ್ ಝೋನಿಂದ ಆಚೆ ಬಂದು ನೀವು ಇಂಗ್ಲೀಷಲ್ಲಿ ಇಂಟರ್ವ್ಯೂ ಕೊಡ್ತಿದ್ದೀರ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡಿ. ನಿಮ್ಮ ಕಮ್ಯುನಿಕೇಷನ್ನ ಬಿಲ್ಡ್ ಮಾಡಿ. ಇಂಗ್ಲೀಷ್ ಅಂತಂದರೆ ಬರೀ ಕಮ್ಯುನಿಕೇಷನ್ ಅಂದರೆ ಬರೀ ಇಂಗ್ಲೀಷಲ್ಲಿ ಮಾತಾಡೋದು ಒಂದೇ ಅಲ್ಲ. ಅದನ್ನು ಮಾತಾಡಬೇಕಾದ್ರೂ ಕೂಡ ವಾಯ್ಸ್ ಮಾಡ್ಯುಲೇಷನ್ಸು, ಬಾಡಿ ಲ್ಯಾಂಗ್ವೇಜ್, ಒಪಿನಿಯನ್ನ ಹೆಂಗೆ ಫ್ರೇಮ್ ಮಾಡ್ತೀರಾ, ಯಾವ ಟೋನಲ್ಲಿ ಮಾತಾಡ್ತೀರಾ ಅನ್ನೋದು ಅದನ್ನೂ ಕಲಿಬೇಕು. ನಾನು ಈ 2 ತಿಂಗಳಲ್ಲಿ ಅದನ್ನೂ ಕೂಡ ಕಲ್ತಿದ್ದೀನಿ. ಸೊ ಅದಕ್ಕೆ ಸುಮಾರು ಜನ ಗೈಡ್ ಮಾಡಿದ್ದಾರೆ. ಎಸ್ಪೆಷಲಿ ನಿಮ್ಮ ಜೊತೆ ಮಾತಾಡಿದ್ದೀನಿ, ನನ್ನ ಫ್ರೆಂಡ್ ಸಹನಾ ಜೊತೆ ಮಾತಾಡಿದ್ದೀನಿ, ಆದಿತ್ಯ ಜೊತೆ ಮಾತಾಡಿದ್ದೀನಿ, ಮಾಕ್ ಇಂಟರ್ವ್ಯೂಸ್ ಜೊತೆ ಮಾತಾಡಿದ್ದೀನಿ, ಧನಂಜಯ್ ಜೊತೆ ಮಾತಾಡಿದ್ದೀನಿ. ಸೊ ಮಂಜು ನಾನು ಡಿಸ್ಕಸ್ ಮಾಡಿದ್ದೀವಿ. ಸೊ ಎಲ್ಲರೂ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಈ ಪ್ರೋಸೆಸ್ಸಲ್ಲಿ ನನಗೆ. ಸೊ ಕಮ್ಯುನಿಕೇಷನ್ನ ಇಂಪ್ರೂವ್ ಮಾಡ್ಕೊಬೇಕಂದ್ರೆ ವಿ ಹ್ಯಾವ್ ಟು ಸ್ಪೀಕ್ ಅಪ್, ದಟ್ಸ್ ಇಟ್. ಕರೆಕ್ಟ್. ಮತ್ತು ನಿಮ್ಮ ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿ ಮತ್ತೆ ಏನು ಚೇಂಜಸ್ ಮಾಡಿದ್ರಿ? ಅಂದರೆ 190 ಮಾರ್ಕ್ಸ್ ಇಸ್ ನಾಟ್ ಅ ಸಿಂಪಲ್ ಮಾರ್ಕ್ಸ್. ನನಗೆ ಗೊತ್ತಿದೆ, ಯಾಕಂದರೆ ನಾನು ಪ್ರೀವಿಯಸ್ಲಿ ಇಂಟರ್ವ್ಯೂ ಕೊಟ್ಟವನು. ನನಗೆ ಬಂದಿರೋ ಮಾರ್ಕ್ಸು 165 ಬಂದಿತ್ತು. ಸೊ ಲೈಕ್ ದಿಸ್ ಇಯರ್ ಆಲ್ಸೋ ಮಾರ್ಕ್ಸ್ ಬಂದಿದೆ. ಈ ವರ್ಷ ನೋಡಿದಾಗ ತುಂಬ ಜನಕ್ಕೆ ಕಡಿಮೆ ಮಾರ್ಕ್ಸ್ ಬಂದಿದೆ. ಲೈಕ್ ಸೀರಿಯಸ್ ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ 3 ಅಟೆಂಪ್ಟ್ಸ್ ಆಗಲಿ 2 ಅಟೆಂಪ್ಟ್ ಆಗಲಿ ಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ಕಡಿಮೆ ಮಾರ್ಕ್ಸ್ ಬಂದಿದೆ. ಸೊ 190+ ಮಾರ್ಕ್ಸ್ ಇನ್ ಫಸ್ಟ್ ಇಂಟರ್ವ್ಯೂಯಲ್ಲಿ. ಸೊ ಬೇರೆ ಪ್ರಿಪ್ರೇಷನ್ ಏನು ಮಾಡಿದ್ರಿ ಇಂಟರ್ವ್ಯೂಗೋಸ್ಕರ ಅಂತ? ಸರ್ ಎಸ್ಪೆಷಲಿ ಇಂಟರ್ವ್ಯೂ ನನ್ನ ಸ್ಟೇಜ್ ಬಂದಮೇಲೆ ನಮ್ಮದು ಪರ್ಸನಾಲಿಟಿನೇ ಚೇಂಜ್ ಆಗಬೇಕು. ಬರೀ ಕಮ್ಯುನಿಕೇಷನ್ ಒಂದೇ ಅಲ್ಲ. ದ ವೇ ವಿ ಸ್ಪೀಕ್, ದ ವೇ ವಿ ರಿಯಾಕ್ಟ್ ಟು ದ ಬೋರ್ಡ್ ಮೆಂಬರ್ಸ್ ಕ್ವಶನ್ಸ್, ದ ವೇ ವಿ ಆನ್ಸರ್, ದ ವೇ ಅವರ್ ಬಾಡಿ ಮೂಮೆಂಟ್ ಈಸ್. ಸೊ ದ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಎಕ್ಸ್ಪ್ರೆಷನ್ಸ್ ಇರ್ಬೋದು, ಐ ಕಾಂಟ್ಯಾಕ್ಟ್ ಇರ್ಬೋದು. ನಾವು ಒಪಿನಿಯನ್ಸ್ನ ಫಾರ್ಮ್ ಮಾಡಬಾರ್ದ್ರೆ ಬಯಾಸ್ ಆಗಿರಬಾರ್ದು. ಯಾವುದೋ ಒಂದು ಒಪಿನಿಯನ್ನ ಹೇಳ್ತಿದ್ದಾರೆ ಅಂತಂದರೆ ಸ್ಟ್ರಾಂಗ್ ಬೇಸ್ ಇರಬೇಕು. ಸುಮ್ಮನೆ ಯಾರೋ ಒಂದು ಒಪಿನಿಯನ್ ಕೊಟ್ಟಿದ್ದಾರೆ ಅಂತ ಅದನ್ನು ಹೇಳೋದಲ್ಲ. ನಿಂದೊಂದು ಒಪಿನಿಯನ್ ಇರುತ್ತೆ, ಒಂದು ಯೂನಿವರ್ಸಲ್ ಒಪಿನಿಯನ್ ಇರುತ್ತೆ. ನಮ್ಮ ಒಪಿನಿಯನ್ ಬಯಾಸ್ ಆಗಬಾರ್ದು, ಬಟ್ ಒಂದು ಯೂನಿವರ್ಸಲ್ ಒಪಿನಿಯನ್ ಇರುತ್ತೆ, ಯೂನಿವರ್ಸಲ್ ಟ್ರೂತ್ ಅಂತ ಇರುತ್ತೆ. ಸರ್ ಅಲ್ಲಿ ಕೂತಿರೋರೆಲ್ಲ ನಮಗಿಂತ ಸೀನಿಯರ್ಸ್, 30 ವರ್ಷ ಸರ್ವಿಸ್ ಮಾಡಿರೋರು. ನೀವು ಹೋಗಿ ಅಲ್ಲಿ ಬಕ್ವಾಸ್ ಹೇಳ್ತೀರಾ ಅಂದರೆ ಅವ್ರಿಗೆ ಗೊತ್ತಾಗುತ್ತೆ, ಗಟ್ಟ ಹಾಕ್ಕೊಂಬಂದಿದ್ದಾನೆ ಇವನು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮೆಟೀರಿಯಲ್ ಅಂತ ಗೊತ್ತಾಗ್ಬಿಡುತ್ತೆ. ರಿಯಲ್ ಆಫೀಸರ್ ಆಗಿ ಅವನು ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತಂದರೆ ಅವನು ಏನು ಮಾತಾಡ್ತಾನೋ ಅದಕ್ಕೆ ವ್ಯಾಲ್ಯೂ ಇರಬೇಕು. ಅವನದೇ ಒಂದು ಒಪಿನಿಯನ್ ಇರಬೇಕು. ಆ ಒಪಿನಿಯನ್ ಬಯಾಸ್ಡ್ ಆಗಿರಬಾರ್ದು. ಯಾವತ್ತೂ ಕೂಡ ಗೌರ್ಮೆಂಟ್ ಎಗೇನೆಸ್ಟ್ ಇರಬಾರ್ದು. ಸಮ್ ಟೈಮ್ ಗೌರ್ಮೆಂಟು ಕೂಡ ಯಾವುದೋ ಒಂದು ಲೆಜಿಸ್ಲೇಷನಲ್ಲಿ ಏನೋ ತಪ್ಪಿತ್ತು ಅಂತಂದರೆ ಅದನ್ನು ಅಕ್ನಾಲೇಜ್ ಮಾಡ್ಕೋಬೇಕು. ಅಕ್ನಾಲೇಜ್ ಮಾಡಿಕೊಂಡು ಈ ಥರ ಪ್ರಾಬ್ಲಮ್ಸ್ ಇದೆ ಸರ್, ಇದನ್ನು ನಾವು ಮಾಡ್ಬೋದಿತ್ತು ಸರ್ ಅಂತ ಹೇಳಬೇಕು. ಎಗೇನೆಸ್ಟ್ ಹೋಗಬಾರ್ದು. ಬಟ್ ಆ ಥರ ಪ್ರಾಬ್ಲಮ್ ಇರೋದನ್ನ ಬಟ್ ಕೆಲವ್ರು ಏನು ಮಾಡ್ತಾರೆ, ಗೌರ್ಮೆಂಟ್ ಎಗೇನೆಸ್ಟೇ ಹೋಗಬಾರ್ದು, ನಾವು ಒಂದು ಲೆಜಿಸ್ಲೇಷನ್ ಎಗೇನೆಸ್ಟೇ ಹೋಗಬಾರ್ದು, ಮಾತಾಡಿದರೆ ಮಾರ್ಕ್ಸ್ ಬರಲ್ಲ, ಇದೊಂದು ನೋಷನ್ ಇದೆ. ಹಂಗಾದಾಗ ಏನಾಗುತ್ತೆ ಗೊತ್ತಾ, ನಿಮ್ಗೆ ಅವರು ಥಿಂಕ್ ಮಾಡ್ತಾರೆ, ಇವನು ಗೌರ್ಮೆಂಟ್ ಏನು ಮಾಡ್ತಿದ್ರೆ ಎಲ್ಲ ಕರೆಕ್ಟ್ ಅಂತಿದ್ದಾನೆ. ಈವನ್ ದೋ ದೇ ಆರ್ UPSC ಮೆಂಬರ್ಸ್ ಅಪಾಯಿಂಟೆಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ, ಅವ್ರಿಗೆ ಗೊತ್ತಾಗುತ್ತೆ ಈ ತಪ್ಪು ಅಂತ ಹೇಳಬೇಕು. ಬಟ್ ಅದನ್ನ ಯಾವ ಫಾರ್ಮಲ್ಲಿ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್. ಒಂದು. ಇನ್ನೊಂದು ಕಾನ್ಫಿಡೆನ್ಸ್ ಇರಬೇಕು ಸರ್. ನಮಗೆ ಕಾನ್ಫಿಡೆನ್ಸ್ ಬರೋದು ಒಂದು ನಾಲೆಜ್ ಇರಬೇಕು ಫಸ್ಟ್ ಆಫ್ ಆಲು. ಇನ್ನೊಂದು ಕಮ್ಯುನಿಕೇಷನ್. ಸೊ ನಾವು ಸೀನಿಯರ್ಸ್ ಜೊತೆ ಮಾತಾಡ್ತಿದ್ದಾಗ ಹೇಗೆ ಮಾತಾಡಬೇಕು ಅನ್ನೋದು ಇರಬೇಕು. ಕೆಲವರು ತುಂಬ ರೂಢಾಗಿರ್ತಾರೆ, ಅವ್ರದ್ದು ಇಂಗ್ಲೀಷ್ ಪಾಶ್ ಇಂಗ್ಲೀಷ್ ಇರುತ್ತೆ, ನಾಲೆಜ್ ಚೆನ್ನಾಗಿರುತ್ತೆ, ಬಟ್ ಅವ್ರು ರೂಢಾಗಿರ್ತಾರೆ. ಹಂಬಲ್ ಆಗಿರಬೇಕು. ಮೆಂಬರ್ ಏನೋ ಹೇಳ್ತಿದ್ದಾರೆ, ಕರೆಕ್ಟ್ ಹೇಳ್ತಿದ್ದಾರೆ ಅಂದರೆ ಅಕ್ಸೆಪ್ಟ್ ಮಾಡಿ ಅದಕ್ಕೆ ಪಾಯಿಂಟ್ಸ್ ಆ್ಯಡ್ ಮಾಡೋವಂಥ ಕೆಪಾಸಿಟಿ ಬೆಳೆಸ್ಕೋಬೇಕು. ಇನ್ನೊಂದು ಲಾಸ್ಟಾಗಿ ಮೇಯ್ನ್ ಅಂದರೆ ನಾವು ಲಿಸನ್ ಮಾಡೋವಂಥ ಕೆಪಾಸಿಟಿ ಇರಬೇಕು. ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂತಂದರೆ ಸೀನಿಯರ್ಸ್ ಅವ್ರು ನಮ್ಮ ಮುಂದೆ ಕೂತಿದ್ದಾರೆ ಅಂದರೆ ಅವ್ರೊಂದು ಮಾತಾಡ್ತಿದ್ದಾರೆ ಅನ್ನೋದು ವ್ಯಾಲ್ಯೂ ಇರುತ್ತೆ. ಅವ್ರನ್ನ ಇಂಟ್ರಪ್ಟ್ ಮಾಡಬಾರ್ದು. ಅದು ಮಾತಾಡಿದ್ದಾದ್ಮೇಲೂ ಕೂಡ ಇಫ್ ಇಟ್ ಈಸ್ ರಾಂಗ್ ಅಂತ ನಿಮ್ಗೆ ಅನಿಸಿದರೆ ಅವ್ರು ನಿಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೂ ಕೇಳಿರ್ಬೋದು ಒಂದ್ಸಲ. ತಪ್ಪು ಅಂತ ಅನಿಸಿದರೆ ಇಟ್ ಈಸ್ ಎಗೇನೆಸ್ಟ್ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್, ಇಟ್ ಈಸ್ ಎಗೇನೆಸ್ಟ್ ಎನಿ ಸ್ಟ್ಯಾಟ್ಯೂಟರಿ, ಇಟ್ ಈಸ್ ಎಗೇನೆಸ್ಟ್ ಓಲ್ ನ್ಯಾಚುರಲ್ ಜಸ್ಟಿಸ್ ಅಥವಾ ಹ್ಯೂಮನ್ ವ್ಯಾಲ್ಯೂಸ್ ಎಗೇನೆಸ್ಟ್ ಇದೆ ಅಂತಂದರೆ ನಿಮ್ಮ ವ್ಯಾಲ್ಯೂನ ತೋರಿಸಿ ಅಲ್ಲಿ.
ಅವಾಗ ಯು ವಿಲ್ ಗೆಟ್ ಮೋರ್ ಮಾರ್ಕ್ಸ್. ದೇ ವಿಲ್ ಇನ್ಸ್ಪೈರ್ ಬೈ ಯು ಓನ್ಲಿ ಅಂಥ ಟೈಮಲ್ಲಿ. ಸೊ ಈ ಪಾರ್ಟಲ್ಲಿ ವಾಯ್ಸ್ ಮಾಡ್ಯುಲೇಷನಿಂದ ಹಿಡಿದು ಅಕ್ಸೆಪ್ಟೆನ್ಸಿಂದ ಹಿಡಿದು ಬೆಟರ್ ಕಮ್ಯುನಿಕೇಷನಿಂದ ಹಿಡಿದು ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಮೆಂಬರ್ಸ್ ಜೊತೆ ಐ ಕಾಂಟ್ಯಾಕ್ಟಿಂದ ಹಿಡಿದು ಗುಡ್ ನಾಲೆಜ್ ಪಾರ್ಟಿಂದ ಹಿಡಿದು ಗುಡ್ ಒಪಿನಿಯನ್ಸಿಂದ ಹಿಡಿದು ಸೊ ಆ್ಯಂಡ್ ಆಲ್ಸೋ ಸರ್ ಸಮ್ವೇರ್ ನನಗೇನು ಅನಿಸುತ್ತೆ ಅಂದರೆ ಕಂಪ್ಲೀಟಾಗಿ 6 ವರ್ಷ ಪ್ರಿಪೇರ್ ಆಗ್ತಿದ್ರೆ ಅವ್ರಿಗೆ ಒಂದು ನೆಗೆಟಿವ್ ನೋಷನ್ ಇರುತ್ತೆ ಅನಿಸುತ್ತೆ. ನಾನು ಲಾಸ್ಟ್ 3 ಇಯರ್ಸಿಂದ ವರ್ಕ್ ಮಾಡ್ತಿದ್ದೆ. ಮೇ ಬಿ ನಾನು ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸು ಕೂಡ ಅವ್ರನ್ನ ಇನ್ಸ್ಪೈರ್ ಮಾಡಿರ್ಬೋದು. ಇವನು ವರ್ಕ್ ಮಾಡ್ತಾ ಪ್ರಿಪೇರ್ ಆಗಿದ್ದಾನೆ ಅಂತ ಅಂದರೆ ಸೊ ಈಸ್ ಡೂಯಿಂಗ್ ಸಮಥಿಂಗ್. ಸುಮ್ಮನೆ 6 ವರ್ಷ ಓದ್ತಿಲ್ಲ, ಅಸೆಂಬ್ಲಿಯಲ್ಲಿ ನಾಲೆಜ್ ತೊಗೊಂಡಿದ್ದಾನೆ, ಪೊಲೀಸಲ್ಲಿ ನಾಲೆಜ್ ತೊಗೊಂಡಿದ್ದಾನೆ. ಸೊ ಅವ್ರು ದೇ ಆರ್ ಆಲ್ಸೋ ಹ್ಯಾಪಿ ಫಾರ್ ಮೈ ಅಸೆಂಬ್ಲಿ ವರ್ಕ್ ಆ್ಯಂಡ್ ಆಲ್ಸೋ ಪೊಲೀಸ್ ಟ್ರೈನಿಂಗ್. ಸೊ ಮೇ ಬಿ ಅದು ಕೂಡ ನನಗೆ ಅಡ್ವಾಂಟೇಜ್ ಆಗಿರ್ಬೋದು. ಸುಮ್ಮನೆ 6 ವರ್ಷ ಕಂಟಿನ್ಯೂಸ್ ಆಗಿ ಕೂತು ಓದ್ಬೇಡಿ, ಏನಾದರೂ ಕೆಲಸ ಮಾಡ್ಕೋತಾ ಓದಿ. ಅವಾಗ ಅವ್ರಿಗೂ ಕೂಡ ಸೀನಿಯರ್ಸ್ ಅವರು, ನಮ್ಮ ಅಪ್ಪ ಅಮ್ಮ ಏಜ್ ಆಗಿರುತ್ತೆ, ಮಗ ಕೆಲಸ ಮಾಡ್ತಿಲ್ಲ ಅಂದರೆ ನಮ್ಮ ಅಪ್ಪ ಅಮ್ಮಗೆ ಹಂಗೆ ಅನಿಸಿದ್ರೆ ಒಬ್ಬ UPSC ಬೋರ್ಡ್ ಚೇರ್ಪರ್ಸನ್ ಮೆಂಬರ್ಸ್ಗೆ ಹೆಂಗೆ ಅನಿಸಲ್ಲ, ಸೀನಿಯರ್ ಆಫೀಸರ್ಗೆ ಏನೂ ಮಾಡದೆ ಓದ್ತಾ ಇದ್ದಾನೆ ಅಂತಂದರೆ ಪ್ರೊಡಕ್ಟಿವಿಟಿ ಇಲ್ಲ ಇವನಿಗೆ ಅಂತ ಅರ್ಥ. ಸೊ ಆ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ ಅಂತ ಅವ್ರಿಗೆ ಅನಿಸ್ಬೇಕು. ಸೊ ಇದೆಲ್ಲದೂ ಕೂಡ ವರ್ಕೌಟ್ ಆಗುತ್ತೆ ಅಂತ ನನಗನ್ಸುತ್ತೆ ಸರ್. ಬಟ್ ನಂದು ಪರ್ಸ್ನಲ್ ಆಗಿ ಏನಂತಂದರೆ ಬಿ ಹಾನೆಸ್ಟ್ ವಿತ್ ಯುವರ್ ಆನ್ಸರ್ಸ್. ನಿಮ್ಮ ಒಪಿನಿಯನ್ಸ್ ಬಯಾಸ್ಡ್ ಆಗಿರೋದು ಬೇಡ. ನಿಮ್ಮ ಕಮ್ಯುನಿಕೇಷನ್ ಹಂಬಲ್ ಆಗಿರಲಿ. ಪಾಶ್ ಇಂಗ್ಲೀಷ್ ಬಂದರೂ ಕೂಡ ಹಂಬಲ್ ಆಗಿ ಮಾತಾಡಿ. ಅವ್ರ ಹತ್ರ ಅಕ್ಸೆಪ್ಟೆನ್ಸ್ ಇರಲಿ. ಅವ್ರು ಏನು ಹೇಳ್ತಾರೋ ಅದಕ್ಕೆ ಅಬ್ಸೆಂಟ್ ಇರಲಿ, ಬಟ್ ತಪ್ಪನ್ನಲ್ಲ. ಆ್ಯಂಡ್ ಕೆಲವೊಂದು ಸಲ ಟ್ರೂತ್ ಈಸ್ ಟ್ರೂತ್, ಅದ್ರ ಮೇಲೆ ನಿಂತ್ಕೊಳ್ಳಿ. ಯಾರೋ ಗೌರ್ಮೆಂಟ್ ಆಫ್ ಇಂಡಿಯಾ ಹೇಳ್ತಿದೆ ಅಥವಾ ಯಾರೋ ಒಬ್ರು ಹೇಳಿದ್ದಾರೆ, ಯಾವುದೋ ಒಂದು ಆರ್ಗನೈಸೇಷನ್ ಹೇಳಿದ್ದಾರೆ, ಅದು ಕರೆಕ್ಟ್ ಅಲ್ಲ. ಸೊ ನ್ಯಾಚುರಲ್ ಜಸ್ಟಿಸ್ ಅನ್ನೋದು ಇದ್ದೇ ಇರುತ್ತೆ. ನಿಮ್ಮದು ಓನ್ ವ್ಯಾಲ್ಯೂ ತೋರಿಸುತ್ತೆ, ಓನ್ ಇಂಟಿಗ್ರಿಟಿ ತೋರಿಸುತ್ತೆ. ಆ್ಯಂಡ್ ನೀವು ದ ವೇ ಯು ಆನ್ಸರ್ ಇದೆಯಲ್ಲ ಆನೆಸ್ಟಾಗಿ ಮಾಡಿ. ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಸರ್, ಐ ಡೋಂಟ್ ನೋ ಸರ್ ಅಂತ ಹೇಳಿ. ದೇ ವಿಲ್ ಆಸ್ಕ್ ಅನದರ್ ಕ್ವಶನ್. ಅಲ್ಲೇ ಬ್ಲಫ್ ಮಾಡಿದ್ದೀವಿ ಅಂತಂದರೆ ದೇ ವಿಲ್ ಡೆಫಿನೆಟ್ಲಿ ಗಿವ್ ಲೋ ಮಾರ್ಕ್ಸ್ ಇನ್ ದ ಇಂಟರ್ವ್ಯೂ. ಸೊ ಇದೆಲ್ಲದೂ ಕೂಡ ನಾನು ಅರ್ಥ ಮಾಡಿಕೊಂಡೆ, ಬೇಗನೆ ಅರ್ಥ ಮಾಡಿಕೊಂಡೆ. ಈವನ್ ನಾನು ಒಂದೇ ಇಂಟರ್ವ್ಯೂ ಅಟೆಂಡ್ ಮಾಡಿದರೂ ಕೂಡ ಈ 6 ವರ್ಷ ಪ್ರೋಸೆಸ್ ಇದೆಯಲ್ಲ ಸರ್, ಈ ಪ್ರೋಸೆಸ್ಸಲ್ಲಿ UPSCಗೆ ಏನು ಬೇಕು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಅದರಿಂದನೇ ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಒಬ್ಬ ಆಫೀಸರ್ ಆಗಿ ಏನು ಮಾಡಬೇಕು, ಅಲ್ಲಿ ಬೋರ್ಡ್ ಮೆಂಬರ್ ನನ್ನ ಒಬ್ಬ ಆಫೀಸರ್ ಆಗಿ ಏನು ನೋಡ್ತಾರೆ, ನಾವು ಗ್ರೌಂಡ್ ಬಂದ ಮೇಲೆ ಒಬ್ಬ ಆಫೀಸರ್ ಆಗಿ ಏನು ಮಾಡ್ತೀವಿ ಅನ್ನೋದು ನನ್ನ ತಲೆಯಲ್ಲಿ ಬಂದಿತ್ತು ಅನಿಸುತ್ತೆ. ಇದೆಲ್ಲದೂ ಕೂಡ ನನಗೆ ವರ್ಕೌಟ್ ಆಗಿ ನನಗೆ 190 ಮಾರ್ಕ್ಸ್ ಬಂದಿದೆ ಅಂತ ಅನಿಸುತ್ತೆ ಸರ್. ಸೊ ಅದೇ ಹೇಳ್ತಾರಲ್ಲ, UPSC ಇಸ್ ನಾಟ್ ಎನ್ ಎಕ್ಸಾಮ್ ಬಟ್ ಜರ್ನಿ ಅಂತ ಹೇಳ್ತಾರಲ್ಲ. ಎಕ್ಸಾಕ್ಟ್ಲಿ ಸರ್. ಥ್ರೂಔಟ್ ದ ಜರ್ನಿ ಏನು ನೀವು ಗ್ಯಾದರ್ ಮಾಡಿದ್ರಿ ಎಕ್ಸ್ಪೀರಿಯನ್ಸ್ ಎಲ್ಲ, ಇಟ್ ಹೆಲ್ಪ್ಡ್ ಇನ್ ಯುವರ್ ಇಂಟರ್ವ್ಯೂ. ಎಸ್ ಸರ್. ಸೊ ಇದು ಫಸ್ಟ್ ಇಂಟರ್ವ್ಯೂ ಅಲ್ಲ ನಿಮ್ಮದು? ಎಸ್ ಸರ್. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ದೇರ್ ಇಸ್ ಅ ನೋಷನ್ ಫಸ್ಟ್ ಇಂಟರ್ವ್ಯೂ ಅಂದ ತಕ್ಷಣ ಏನೋ ಎಕ್ಸೈಟ್ಮೆಂಟ್ ಅದಿರುತ್ತಲ್ಲ, ನಿಮ್ಗೆ ಯಾವ ಥರ ಅನಿಸುತ್ತೋ ಅಂತ? ಸರ್ ಫಸ್ಟ್ ಇಂಟರ್ವ್ಯೂ ಅಂತಂದರೆ ನಾನು ಡಿಸೆಂಬರಲ್ಲಿ ಸ್ಟಾರ್ಟ್ ಮಾಡಿದಾಗ ಭಯ ಆಗ್ತಿತ್ತು. ಬಿಕಾಸ್ ಆಫ್ ಮೈ ಕಮ್ಯುನಿಕೇಷನ್, ಇಂಗ್ಲೀಷಿಂದ ಅಷ್ಟೇ, ಇನ್ನೇನು ಭಯ ಇಲ್ಲ. ಬಟ್ ಅದಾದಮೇಲೆ ನಾನು ಕಮ್ಯುನಿಕೇಷನ್ ಯಾವಾಗ ಇಂಪ್ರೂವ್ ಮಾಡ್ಕೋತಾ ಹೋದ್ನೋ, ಕರೆಂಟ್ ಅಫೇರ್ಸ್ಗೆಲ್ಲ ಒಪಿನಿಯನ್ಸ್ನ ಫ್ರೇಮ್ ಮಾಡ್ತಾ ಹೋದ್ನೋ, ಐ ವಾಸ್ ಸೋ ಕಾನ್ಫಿಡೆಂಟ್. ಆ್ಯಂಡ್ ನೀವೆಲ್ಲ ನನಗೆ ಮಾರಲಿ ಬೂಸ್ಟ್ ಮಾಡಿದ್ದೀರಾ. ನೀವಿರ್ಬೋದು, ಆ್ಯಂಡ್ ಸಂಜು ಸಿಂಗ್ ಮ್ಯಾಮ್ ಇದ್ದಾರೆ, ಗ್ರೇಸ್ IAS, ವಿನಾಯಕ್, ನೀವು, ಧನಂಜಯ್, ಸುಮಾರು ಜನ, ಆ್ಯಂಡ್ ಸಂಕೇತ್ ಸರ್ರು, ಸಂಕೇತ್ ರೆಡ್ಡಿ ಸರ್, ಇವರೆಲ್ಲದೂ ಕೂಡ ನನ್ನ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡ್ತಾ ಹೋದರು. ಫಸ್ಟ್ ಇಂಟರ್ವ್ಯೂ ಅಂದರೆ ಕೆಲವರಿಗೆ ಫುಲ್ ಭಯ ಇರುತ್ತೆ ಅಥವಾ ಏನು ಕೇಳ್ತಾರೋ ಅನ್ನೋದು ಇರುತ್ತೆ. UPSC ಹಾಲಲ್ಲಿ ಕೂತ್ಕೊಂಡಾಗ ಸರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಒಂದು 30 ಮಿನಿಟ್ಸ್ ಅದೇ ಆಯಿತು. ಆವಾಗೂ ನನಗೇನು ಅನಿಸ್ಲಿಲ್ಲ. ನನಗೆ ಸೆಕೆಂಡ್ ಬಂದೆ ನಮ್ಮ ಬೋರ್ಡಲ್ಲಿ. ಫಸ್ಟ್ ಪರ್ಸನ್ ಹೋಗಿದ ತಕ್ಷಣ 15 ನಿಮಿಷಕ್ಕೆ ನನ್ನ ಕರ್ಕೊಂಡು ಹೋದರು. ಅಲ್ಲಿ ನನಗೆ ಯಾವ ಬೋರ್ಡ್ ಅಂತಲೂ ನನಗೆ ಗೊತ್ತಿಲ್ಲ ಸರ್. ಹುಡುಗರು ಏನು ಮಾಡ್ತಾರೆ, ಬೋರ್ಡ್ ಮೆಂಬರ್ ಇದು ಚೇರ್ಪರ್ಸನ್ ಯಾರು, ಅವ್ರು ಏನೇನು ಮಾಡಿದ್ದಾರೆ, ಅವ್ರು ಯಾವ ಸರ್ವಿಸಲ್ಲಿದ್ದರು, ಅವ್ರದ್ದು ಕ್ವಾಲಿಟೀಸ್ ಏನು, ಅವ್ರು ಏನು ಕ್ವಶನ್ಸ್ ಕೇಳ್ತಾರೆ, ಅವ್ರ ಇಂಟರ್ವ್ಯೂ ಮಾರ್ಕ್ಸ್ ಎಷ್ಟು ಕೊಡ್ತಾರೆ ಅಂತೆಲ್ಲ ನೋಡ್ಕೊಂಡು ಹೋಗ್ತಾರೆ. ನನಗೆ ಒಂದಿತ್ತು ತಲೆಯಲ್ಲಿ, ನಾನು ಯಾರ್ದು ಹೆಸರು ನೋಡಬಾರ್ದು, ಯಾರ್ದು ಪ್ರೊಫೈಲ್ನ ನೋಡಬಾರ್ದು, ಯಾರೇ ಬಂದು ಕ್ವಶನ್ ಕೇಳಿದ್ರು ನಾನು ಆನ್ಸರ್ ಮಾಡಬೇಕು. ಈವನ್ ವಿನಾಯಕ್ ಸರ್ ಬೋರ್ಡ್ ಇತ್ತು ಅಂತಂದ್ರು ಐ ಹ್ಯಾವ್ ಟು ಆನ್ಸರ್. ಇದೊಂದು ತಲೆಯಲ್ಲಿತ್ತು, ಅದೊಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಯಾರೇ ಬಂದರೂ ನಾನು ಆನ್ಸರ್ ಮಾಡಬೇಕು. ಬಿಕಾಸ್ ನಾನು ಸಿವಿಲ್ ಸರ್ವೆಂಟ್ ಆಗ್ತಿದ್ದೀನಿ. ಇವತ್ತು ವಿನಾಯಕ್ ಸರ್ ಬಂದು ಬೋರ್ಡ್ ಇತ್ತು ಅಂತಂದ್ರು ನಂಗೆ ಗೊತ್ತೇ ಇಲ್ಲ ಅಂದರೂ ಐ ಹ್ಯಾವ್ ಟು ಆನ್ಸರ್. ಮೊದಲೇ ಫ್ರೇಮ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಆನ್ಸರ್ಸ್ನ. ಸೊ ಅಲ್ಲಿ ಹೋದೆ, ಶೀಲ್ವರ್ಧನ್ ಸಿಂಗ್ ಸರ್ ಬೋರ್ಡ್ ಕೂತೆ, ಇನ್ನೂ ಅರ್ಧ ಗಂಟೆ ಇದೆ, ಸ್ವಲ್ಪ ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ಬಿಕಾಸ್ ದಟ್ ಈಸ್ ನ್ಯಾಚುರಲ್ ಎಲ್ರಿಗೂ ಕೂಡ. ವಾಶ್ರೂಮ್ಗೆ ಹೋಗಿ ಬಂದು 6 ವರ್ಷ ಜರ್ನಿನ ನೆನೆಸ್ಕೊಂಡೆ. 2019 ಸ್ಟಾರ್ಟ್ ಮಾಡಿದಾಗ ನಾನು ಹೆಂಗಿದ್ದೆ, 20, 21, 22, ಅದಾದಮೇಲೆ ಅಸೆಂಬ್ಲಿ ವರ್ಕ್, ಪೊಲೀಸ್ ವರ್ಕ್, ಯಾವ್ಯಾವ ಟೈಮಲ್ಲಿ ನನಗೆ ಯಾರ್ಯಾರು ಎಷ್ಟೆಷ್ಟು ಹೆಲ್ಪ್ ಮಾಡಿದ್ದಾರೆ, ನನಗೆ ಫ್ರೆಂಡ್ಸ್ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ಫ್ಯಾಮಿಲಿ ಎಷ್ಟು ಹೆಲ್ಪ್ ಮಾಡಿದ್ದಾರೆ, ನಾನು ಯಾವ ಥರ ಫೀಲ್ ಮಾಡ್ತಿದ್ದೆ, ಎಷ್ಟು ಭಯ ಪಡ್ತಿದ್ದೆ, ಅಥವಾ ನಂದು ಪ್ರಿಪ್ರೇಷನ್ ಹೆಂಗಿದೆ. ಸೊ ನಂದು 2019 ನನಗೆ ಆಫೀಸರ್ ಕ್ವಾಲಿಟಿ ಇತ್ತಾ, 24 ಬಂದಿದೆಯಾ ಅಂತ ಥಿಂಕ್ ಮಾಡಿದೆ. ಆ ಮೂಮೆಂಟಲ್ಲಿ ಏನಾಯಿತು, ಭಯ ಎಲ್ಲ ಹೋಯ್ತು, ಹಾರ್ಟ್ ಬೀಟ್ ಕಾಮನ್ ಡೌನ್ ಆಗಿಬಿಡ್ತು. ಅವ್ರು ಏನೇ ಕೇಳಿ ನಾನು ಆನ್ಸರ್ ಮಾಡಬೇಕು. ಬಿಕಾಸ್ ನಾನು ಫ್ಯೂಚರ್ ಬ್ಯೂರೋಕ್ರಾಟ್ ಆಗಕ್ಕೆ ಹೋಗ್ತಿದ್ದೀನಿ. ನಾನು ಕಾನ್ಫಿಡೆಂಟ್ ಆಗಿರಬೇಕು. ನಾನು ಏನೇ ಹೇಳಿ ಒಪಿನಿಯನ್ ಬಯಸ್ಡ್ ಆಗಿರಬಾರ್ದು. ಆ್ಯಂಡ್ ಒಪಿನಿಯನ್ ಗೊತ್ತಿದೆ ಅನ್ನಬೇಕು, ಗೊತ್ತಿಲ್ಲ ಅಂದರೆ ಗೊತ್ತಿಲ್ಲ ಅನ್ನಬೇಕು. ನಾನು ಡ್ಯಾಫ್ ಮೇಲೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೆ. ಸೊ ಆ ಮೂಮೆಂಟಲ್ಲಿ
ಒಂದು ಚೂರು ಫಿಯರ್ ಇರಲಿಲ್ಲ ಸರ್. ಆ್ಯಂಡ್ ದ ವೇ ದ ಬೋರ್ಡ್ ಚೇರ್ಪರ್ಸನ್ ಶೀಲ್ವರ್ಧನ್ ಸಿಂಗ್ ಸರ್ ನನ್ನ ಒಳಗಡೆ ಕರೆದ್ರಲ್ಲ ಸ್ಮೈಲಿ ಮಾಡ್ತಾ, ಆ ಸ್ಮೈಲಿಂದಾನೇ ನನಗೆ ಫುಲ್ಲು ಫಿಯರ್ ಎಲ್ಲ ಒಟ್ಟಾಯಿತು. ಐ ವಾಸ್ ವೆರಿ ಕಾನ್ಫಿಡೆಂಟ್. ಶಾಲ್ ಐ ಸಿಟ್ ಸರ್ ಅಂತ ಕೇಳಿದೆ, ಪ್ಲೀಸ್ ಅಂತಂದರು. ನಾನು ಕೂತ್ಕೊಂಡೆ. ಆ್ಯಂಡ್ ಅಲ್ಲಿಂದ 30 ನಿಮಿಷ ನಾನು ಏನು ಬಗ್ಗೆನೂ ಯೋಚನೆ ಮಾಡಿಲ್ಲ. 5 ಜನ ಇದ್ದರು, ಮೇಡಮ್ ಇದ್ದರು. ಒಬ್ಬ ಮೇಡಮ್ ಲೈಕ್ ಈ ವಾಸ್ ಲೈಕ್ ಇಟ್ಟಿಂಗ್, ನನ್ನ ಹೊಡೆಯೋ ಥರನೇ ಬರ್ತಿದ್ರು ಕ್ವಶನ್ಸ್ನ ಕೇಳಿಕೊಂಡು. ಸೋ ಕೂಲ್. ಎಸ್ ಮ್ಯಾಮ್, ಐ ಆಮ್ ಅಕ್ನಾಲಜಿಂಗ್. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಎಸ್ ಮ್ಯಾಮ್, ವಾಟ್ ಎವರ್ ಯು ಆರ್ ಟೆಲ್ಲಿಂಗ್ ಈಸ್ ರೈಟ್ ಮ್ಯಾಮ್, ಬಟ್ ದ ಅದರ್ ಸೈಡ್ ಆಫ್ ಸ್ಟೋರಿ ದಿಸ್ ಈಸ್ ಮ್ಯಾಮ್, ಈ ಥರ ಹೇಳ್ತಿದ್ದೆ. ಶಿ ವಾಸ್ ಸೋ ಹ್ಯಾಪಿ ಲಾಸ್ಟಲ್ಲಿ. ಸೊ ಆ ಫಿಯರ್ ಅನ್ನೋದು ಬೇಡ, ಕಾನ್ಫಿಡೆಂಟ್ ಆಗಿರಿ, ನಾರ್ಮಲ್ ಆಗಿರಿ. ಸೊ ಆ ನಿಮ್ಮದು ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ಬರೋದು ನಾಲೆಜಿಂದ, ವರ್ಕಿಂದ. ಸೊ ಆ ಎರಡು ಮಾಡಿದ್ದೀರಾ ಅಂದರೆ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂತ ಬೆಟರಾಗಿ ಆನ್ಸರ್ ಮಾಡ್ತೀರಾ, ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್. ಆಬ್ವಿಯಸ್ಲಿ. ಸೊ ಇನ್ನೊಂದು ಸಾಗ ನಾನೇನಂತಂದರೆ ನಿಮ್ಮನ್ನ ನೋಡಿದಾಗ ಇವರು ಆಲ್ರೆಡಿ PSI ಟ್ರೈನಿಂಗಲ್ಲಿದ್ದರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಟ್ರೈನಿಂಗಲ್ಲಿದ್ದೆ ಕರ್ನಾಟಕ ಪೊಲೀಸ್. ಸೊ ತುಂಬ ಆಸ್ಪಿರೆಂಟ್ಸು UPSC ಪ್ರಿಪ್ರೇಷನ್ ಮಾಡ್ತಿರ್ತಾರೆ. UPSC ಪ್ರಿಪ್ರೇಷನಲ್ಲಿ ಪ್ರಿಲಿಮ್ಸ್ ಆಗಲ್ಲ. ಸೊ KPSCಯಿಂದ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅಥವಾ PSI ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸೆಲೆಕ್ಷನ್ ಆದ ತಕ್ಷಣ UPSC ಡ್ರೀಮ್ನ ಬಿಟ್ಬಿಡ್ತಾರೆ. ಹೌ ಆರ್ ಯು ಏಬಲ್ ಟು ಕ್ಯಾರಿ ದ ಡ್ರೀಮ್ ಫಾರ್ವರ್ಡ್? ಸರ್, ನನ್ನ PSIಗೆ ಹೌದು ನೀವು ಹೇಳಿದ ನಿಜಾನೇ. ಸುಮಾರು ಜನ ನಮಗಲ್ಲಿ 402 ನನ್ನ ಬ್ಯಾಚಲ್ಲಿ PSI ಆದವರೆಲ್ಲರೂ ಕೂಡ ನಮ್ಮ UPSCಗೆ ಓದುವಂಥವ್ರು ಆಗಿದ್ದಾರೆ. ಎಷ್ಟೋ ಜನ ಮೇನ್ಸ್ ಬರೆದು ಕೂಡ ಬಂದಿದ್ದರು, ಎಷ್ಟೋ ಜನ ಆಲ್ರೆಡಿ ಇಂಟರ್ವ್ಯೂ ಕೊಟ್ಟಿರೋರು ಇದ್ದರು. ಆದರೆ ಸುಮಾರು ಜನ ಬಿಟ್ಬಿಡ್ತಾರೆ ನೀವು ಹೇಳ್ದಂಗೆ, ನೆಕ್ಸ್ಟ್ ಪರ್ಸ್ಯೂ ಮಾಡೋಕ್ಕಾಗಲ್ಲ ಬಿಕಾಸ್ ಆಫ್ ಟ್ರೈನಿಂಗ್ ಇರ್ಬೋದು, ಅಥವಾ ಆಮೇಲೆ ಅವ್ರಿಗೇನು ಇಂಟ್ರೆಸ್ಟ್ ಹೋಗುತ್ತೋ ಅಥವಾ ಓದೋಕ್ಕೆ ಟೈಮ್ ಸಿಗಲ್ವೋ ಗೊತ್ತಿಲ್ಲ. ಬಟ್ ಆದರೆ ಸರ್ ನನಗೆ ಒಂದೇ ಒಂದಿತ್ತು ಸರ್, ನಾನು ಆವಾಗಲೇ ಮೆನ್ಷನ್ ಮಾಡಿದೆ, ಪ್ರತಿ ಸಲ ನನಗೆ ಯಾವಾಗಾದರೂ ಗಿವ್ ಅಪ್ ಮಾಡಬೇಕಂತ ಅನಿಸಿಲ್ಲ. ಆದ್ರೂ ಬಟ್ ಯಾವಾಗ ನನಗೆ ಕಷ್ಟ ಅನಿಸ್ತಿದೆಯೋ ಈ ವರ್ಕ್ನ ಅಥವಾ ನಂದು ಸ್ಟಡೀಸ್ನ ಪರ್ಸ್ನಲ್ ಲೈಫ್ನ ಬ್ಯಾಲೆನ್ಸ್ ಮಾಡೋಕ್ಕೆ, ಅವಾಗ ಒಂದೇ ನೆನಪಾಗ್ತಿದ್ದು, ವೈ ಯು ಹ್ಯಾವ್ ಸ್ಟಾರ್ಟೆಡ್ ಅಂತ. 2019 ನಾನು ಏನಕ್ಕೆ ಸ್ಟಾರ್ಟ್ ಮಾಡಿದೆ? ಇಂಜಿನಿಯರಿಂಗ್ ಮಾಡಿ IT ಕ್ಯಾಪಿಟಲ್ ಆಫ್ ಇಂಡಿಯಾದಲ್ಲಿ IT ಜಾಬ್ಗೆ ಹೋಗ್ಬೋದಿತ್ತಲ್ಲ, ದುಡ್ಡು ಸಂಪಾದನೆ ಮಾಡ್ಬೋದಿತ್ತಲ್ಲ. ಇದನ್ನ ಮಧ್ಯದಲ್ಲಿ ಬಂದು ಗಿವ್ ಅಪ್ ಮಾಡೋಕ್ಕೆ ನಾನು ಯಾಕೆ 6 ವರ್ಷ ಓದಬೇಕಿತ್ತು? ಒಂದು. ಇನ್ನೊಂದು 6 ವರ್ಷ ನಾನು PSI ಆಗೋಕ್ಕೆ, ಜೂನಿಯರ್ ಅಸಿಸ್ಟೆಂಟ್ ಆಗೋಕ್ಕೆ, ಅಥವಾ ಯಾವುದೋ FD ಏನೋ PDOನೋ ತೊಗೊಳಕ್ಕೆ 6 ವರ್ಷ ಯಾಕೆ ಓದಬೇಕಾಗಿತ್ತು? SDAಗೆ ಅಥವಾ PSI ಆಗಬೇಕಾದ್ರೆ 2019 ಓದಿ ಆಗ್ಬೋದಿತ್ತಲ್ಲ. ನಾನು ಅದನ್ನು ಯೋಚನೆ ಮಾಡ್ತಿದ್ದೆ. ನೀನು PSI ಆಗೋದೇ ನಿನ್ನ ಗೋಲ್ ಆದರೆ 2019 ಆಗ್ಬೋದಿತ್ತು, UPSC ಯಾಕೆ ಸ್ಟಾರ್ಟ್ ಮಾಡಬೇಕಿತ್ತು? ಸೊ ಅದು ಆ್ಯಂಡ್ ಆ ಝೀಲ್, ನಂದು ಆ ಮೋಟಿವೇಶನ್ ಇತ್ತು. ಸೊ ನಾನು ಹೇಳಿದ್ನಲ್ಲ DK ರವಿಯಿಂದ ಇನ್ಸ್ಪಿರೇಷನ್, ವರ್ಕ್ ಮಾಡಬೇಕು ಅಂತ ಒಂದು. ಇನ್ನೊಂದು ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದು 2. ಇನ್ನೊಂದು ಯಾವುದೋ ಒಂದು ಸಣ್ಣ ಜಾಬ್, ಗೌರ್ಮೆಂಟ್ ಜಾಬ್ಗೆ ಅದು ತುಂಬ ಕಷ್ಟನೇ ಬಿಡಿ ತೊಗೊಳೋದು, ಅಷ್ಟು ಈಸಿ ಅಲ್ಲ ಗೌರ್ಮೆಂಟ್ ಜಾಬ್ ತೊಗೊಳೋದು. ಆ ಜಾಬ್ ತೊಗೋಬೇಕಾದ್ರೆ ನಾನು ಯಾಕೆ UPSC ಥರ ಪ್ರಿಪ್ರೇಷನ್ ಮಾಡಬೇಕಿತ್ತು 6 ವರ್ಷ? ಆ್ಯಂಡ್ ಪ್ರತಿ ಸಲ ನಾನು ಎಲ್ಲೇ ಹೋದಾಗ, ನಾನು ಆಫೀಸರ್ಸ್ ನೋಡಿದಾಗ ನನಗೆ ಕೇಪಬಿಲಿಟಿ ಇದೆ ಆ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ. ಅಸೆಂಬ್ಲಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ನಂಗೆ ಇದೇ ಅನಿಸ್ತಿತ್ತು, ನಾನು ಯಾಕೆ ಇಲ್ಲಿ ಕೂತಿದ್ದೀನಿ? ನನಗೆ ಕೇಪಬಿಲಿಟಿ ಇದೆ, ಅಲ್ಲಿ ಹೋಗಿರ್ಬೇಕಾಗಿದ್ದು ನಾನು ಇಲ್ಲಿದ್ದೀನಿ. ನನಗೆ ಕಂಪೇರ್ ಮಾಡ್ಕೊಳ್ತಿದ್ದೆ, ಆ್ಯಕ್ಚುಲಿ ನಾನು ಹೇಳೋದು ಬೇಡ, ಕಂಪೇರ್ ಮಾಡ್ಕೊತಿದ್ದೆ, ನಾನು ಯಾಕೆ ಇಲ್ಲಿದ್ದೀನಿ, ನನಗೆ ಇನ್ನೂ ಕೇಪಬಿಲಿಟಿ ಇದೆ. PSI ಆದಾಗೂ ಅಷ್ಟೇ, ಟ್ರೈನಿಂಗ್ ಹೋದಾಗ ನನಗೆ ಅದೇ ಅನಿಸಿದ್ದು, ಏನು ಮಾಡ್ತಿದ್ದೀನಿ ನಾನು? ಓಕೆ ಬಂದಿದ್ದೀನಿ ಸರಿ, ಬಟ್ ಆದರೆ ನಾನು PSI ಆಗಕ್ಕೆ ಇಲ್ಲಿಗೆ ಬಂದಿದ್ದನ್ನ, ನಂಗೆ ನಾಲೆಜ್ ಇದೆ, ನನಗೆ ಆ ಕೇಪಬಿಲಿಟಿ ಇದೆ. ಸೊ ನಾನು ಅಷ್ಟು ಕಾನ್ಸ್ಟಿಟ್ಯೂಷನ್ನ ಸ್ವಲ್ಪ ಓದ್ಕೊಂಡಿದ್ದೀನಿ, ಅಥವಾ ಸೊಸೈಟಿ ಬಗ್ಗೆ ತಿಳ್ಕೊಂಡಿದ್ದೀನಿ, ಆ್ಯಂಡ್ ಬ್ಯೂರೋಕ್ರಸಿ ಏನಂದರೆ ಅಂತ ತಿಳ್ಕೊಂಡಿದ್ದೀನಿ. ಆ್ಯಂಡ್ ವರ್ಕ್ ಮಾಡೋಕ್ಕೆ ಆ ಝೀಲ್ ಇದೆ, ಎನರ್ಜಿ ಇದೆ, ಆ್ಯಂಡ್ ಏಜ್ ಇದೆ, ರೆಸ್ಪಾನ್ಸಿಬಿಲಿಟಿ ಇದೆ. ಯಾಕೆ ನಾನು ಇಲ್ಲಿರಬೇಕು? ಆ ಒಂದು ಮೋಟಿವೇಶನ್ ಸರ್, ಸೆಲ್ಫ್ ಮೋಟಿವೇಶನ್ ಅದು ನನ್ನ ಥ್ರೈವ್ ಮಾಡ್ತಾ ಬಂತು. ಸೊ ಆ್ಯಂಡ್ ಫೈನಲಿ ನಾನು ಇಲ್ಲಿದ್ದೀನಿ. ಸೊ ವಿತ್ ಆಲ್ ಇಂಡಿಯಾ ರ್ಯಾಂಕ್ 641. ಸೊ ಇವತ್ತು ನಾವು ಬರುವಾಗ ಇಲ್ಲಿ ರೆಕಾರ್ಡ್ ಮಾಡುವಾಗ ಆಲ್ಮೋಸ್ಟ್ 6:30 ಇದೆ. Yes, ನೀವು ಹೇಳಿದ್ರೆ ಇವತ್ತು ಮಾರ್ನಿಂಗ್ ನಿಮಗೆ ಕಮಿಷನರ್ ಆಫ್ ಪೊಲೀಸ್ ಕಡೆಯಿಂದ ಫೆಲಿಸಿಟೇಷನ್ ಆಯಿತು ಅಂತ. ಹೌ ಆರ್ ಯು ಫೀಲಿಂಗ್? ಸರ್, ಐ ಆಮ್ ಸೋ ಹ್ಯಾಪಿ ದಟ್ ನಾನು ಕಮಿಷನರ್ ಹತ್ರನೂ ಕೂಡ ಹೋಗೋಕ್ಕಾಗ್ತಿರ್ಲಿಲ್ಲ. PSI ಕಮಿಷನರ್ ಆಫೀಸಲ್ಲಿ ಅವ್ರ ರೂಮ್ ಕೂಡ ಎಂಟ್ರ್ ಆಗೋಕ್ಕಾಗಲ್ಲ. ಈಗ ಬಂದು ನೀವು ಎಂಥದ್ದು ಏನೇ ಆಗಿರ್ಬೋದು, ಎಂಟ್ರ್ ಆಗೋಕ್ಕಾಗಲ್ಲ. ಒಂದು ಇವತ್ತು ಕಮಿಷನರ್ ಸರ್ ಕರೆದು ನನಗೆ ಒಂದು ಸೈಟೇಷನ್ ಕೊಟ್ಟು ನಂಗೆ ಸನ್ಮಾನ ಮಾಡಿ ಕಳಿಸಿದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು, ಆ್ಯಂಡ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್. ಆ್ಯಂಡ್ ಈ ಜರ್ನಿಯಲ್ಲಿ ನನಗೆ ತುಂಬ ಖುಷಿಯಾಗಿದ್ದೇನು ಅಂತಂದರೆ ಸಪೋರ್ಟಿವ್ ಇದ್ದಾರೆ ಸರ್ ಪೊಲೀಸಲ್ಲೂ ಕೂಡ. ಸೊ ನಾನು ಟ್ರೈನಿಂಗ್ ಹೋದಾಗ ಡೆಕ್ಕಾ ಕಿಶೋರ್ ಬಾಬು ಸರ್ IPS, ಈ ವಾಸ್ ದೆನ್ SP ಆ್ಯಂಡ್ ಪ್ರಿನ್ಸಿಪಲ್ ಇನ್ PTC ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಗುಲ್ಬರ್ಗ. ದೆನ್ ಅಕ್ಷಯ್ M ಹಾಕೆ ಸರ್, ಸೆಂಟ್ರಲ್ ಡಿವಿಷನ್ DCP, ಅವರು ತುಂಬ ಹೆಲ್ಪ್ ಮಾಡಿದರು ನನ್ನ ಪ್ರಿಪ್ರೇಷನಲ್ಲಿ. ಒಂದು 15 ನಿಮಿಷ ಅವ್ರಿಗೆ ಹುಷಾರಿಲ್ಲ ಅಂದರೂ ನನ್ನ ಜೊತೆ ಮಾತಾಡಿದರು, ಇಂಟರ್ವ್ಯೂ ಅಂದರೆ ಏನು ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ದ ಬೋರ್ಲಿಂಗಯ್ಯ ಸರ್ ಈಸ್ ಆಲ್ಸೋ ನ IPS ಆಫೀಸರ್ ಆ್ಯಂಡ್ IGP, ಕರೆಂಟ್ IGP ಇನ್ ಸದರ್ನ್ ರೇಂಜ್ ಮೈಸೂರು.
ಅವರು ಕೂಡ ಹೆಲ್ಪ್ ಮಾಡಿದರು. ಸರ್ ಈ ಪ್ರೋಸೆಸ್ಸಲ್ಲಿ ಡಿಪಾರ್ಟ್ಮೆಂಟ್ ತುಂಬ ಕೊಟ್ಟಿದೆ ಸರ್ ನನಗೆ. ಸೊ ಆ್ಯಂಡ್ ಇವತ್ತಿನ ಮೂಮೆಂಟ್ ಇದೆಯಲ್ಲ, ಎಲ್ಲ ಜಾಯಿಂಟ್ ಸಿ ಪಿಸು ಆ್ಯಂಡ್ ಸಿ ಪಿ ಡಿ ಸಿ ಪಿಸು ನನಗೆ ವಿಶ್ ಮಾಡಿದ್ರಲ್ಲ. ಸೊ ಆ್ಯಂಡ್ ಆಲ್ಸೋ ಸಿ ಪಿ ಸರ್ ಏನು ಹೇಳಿದ್ರು ಅಂದರೆ ನೆಕ್ಸ್ಟ್ ಅಟೆಂಪ್ಟ್ ಕೊಡು IAS ಆಗು ಅಂತ ಅಂದರು. ಸೊ ನಮ್ಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಅವ್ರ ಹತ್ರ ಹೋಗಿ ಒಂದು ಫೆಲಿಟೇಷನ್ ಮಾಡ್ಕೊಳ್ಳೋದು ಐ ವಾಸ್ ವೆರಿ ಹ್ಯಾಪಿ. ಆಮೇಲೆ ಸ್ಟೂಡೆಂಟ್ಸ್ ಕಡೆಯಿಂದ ನಾರ್ಮಲಾಗಿ ಕ್ವಶನ್ಸ್ ಏನು ಬರುತ್ತೆ ಅಂದರೆ, ಸೊ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಹೌ ಟು ಅವಾಯ್ಡ್ ಇಟ್ ಅಂತ. ನಾವು ರೀಸೆಂಟಾಗಿ ನಿಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡ್ತಾ ಇದ್ದೆ. ಸೊ ಲಾಸ್ಟ್ ಪೋಸ್ಟ್ ಯಾವುದಿದೆ ಅಂದರೆ ನೀವು ಸೆಲೆಕ್ಟ್ ಆಗಿರೋ ಪೋಸ್ಟ್ ಇದೆ, ಅದಕ್ಕಿಂತ ಹಿಂದಿನ ಪೋಸ್ಟ್ ಆಲ್ಮೋಸ್ಟ್ 4 years ಬ್ಯಾಕ್ ಇದೆ ಕಾಲೇಜಿಂದ. ಸೊ ಹೌ ವೇರ್ ಯು ಏಬಲ್ ಟು ಮ್ಯಾನೇಜ್ ದಿಸ್ ಡಿಸ್ಟ್ರಾಕ್ಷನ್? ನೀವು ಅಬ್ಸರ್ವ್ ಮಾಡಿದಿರಾ ಅನ್ನೋದೇ ನನಗೆ ಖುಷಿ ಆಗ್ತಿದೆ. ನನ್ನ ಲಾಸ್ಟ್ ಅದು ಪೋಸ್ಟ್ ಬಂದು ಇನ್ ದ ಇಯರ್ 2019 ನಂದು ಕಾಲೇಜ್ ಎತ್ನಿಕ್ ಡೇದು ಪೋಸ್ಟ್ ಅದು. ಅವತ್ತಿಂದ ಇವತ್ತವರೆಗೂ ನಾನು ಇನ್ಸ್ಟಾಗ್ರಾಮ್ನ ಆ್ಯಕ್ಟಿವ್ ಇದ್ದು ಇನ್ಸ್ಟಾಗ್ರಾಮ್ ಅಕೌಂಟ್ ಇತ್ತು, ಡಿಲೀಟ್ ಮಾಡಿರಲಿಲ್ಲ, ಬಟ್ ನಾನು ಆ್ಯಕ್ಟಿವ್ ಇರಲಿಲ್ಲ. ನನಗೊಂದು ಗೊತ್ತಿತ್ತು ಸರ್, ಸುಮ್ಮನೆ ಇದೆಲ್ಲ ಬಕ್ವಾಸ್ ಅಂತ. ಎಷ್ಟು ಟೈಮ್ ವೇಸ್ಟ್ ಮಾಡುತ್ತೆ ಗೊತ್ತಾ ಸರ್ ಇನ್ಸ್ಟಾಗ್ರಾಮ್. ಅದೆಲ್ಲರಿಗೂ ಗೊತ್ತಾಗಿದೆ ಇವಾಗ. ಎಲ್ಲ ಸೋಷಿಯಲ್ ಮೀಡಿಯಾನೂ ಅಷ್ಟೇ ತುಂಬ ಟೈಮ್ ಕಿಲ್ ಮಾಡುತ್ತೆ. ನಮಗೆ ಓದೋಕ್ಕೆ ಹೆಲ್ಪ್ ಆಗೋ ಪಾರ್ಟ್ಗಿಂತ ಬೇರೆದೇ ಹೆಲ್ಪ್ ಆಗ್ತಿದೆ ಜಾಸ್ತಿ. ಬೇರೆದಕ್ಕೆ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಸೋಷಿಯಲ್ ಮೀಡಿಯಾಯಿಂದ ಆಚೆ ಇರಬೇಕು ಅಂತಂದರೆ ಒಂದು ನ್ಯೂಸ್ ಪೇಪರ್ ಓದಿ, ಇಲ್ಲ ಬುಕ್ಸ್ ಓದಿ, ಇಲ್ಲ ಜೆನ್ಯೂನ್ ಆಗಿ UPSC ಸಬ್ಜೆಕ್ಟ್ನ ಓದಿ. ನಿಮಗೆ ನ್ಯೂಸ್ ತಿಳ್ಕೊಬೇಕಂತಂದರೆ ಹಿಂದೂ ಪೇಪರ್ ಇದೆ, ಇಂಡಿಯನ್ ಎಕ್ಸ್ಪ್ರೆಸ್ ಇದೆ, ಕನ್ನಡದಲ್ಲಿ ಓದೋರು ಪ್ರಜಾವಾಣಿ ಇದೆ, ವಿಜಯವಾಣಿ ಇದೆ, ಅಥವಾ ಬೇರೆ ಬೇರೆ ನ್ಯೂಸ್ ಪೋರ್ಟಲ್ಸ್ ಇರುತ್ತೆ, ಅದನ್ನು ಓದಿ. ಇನ್ಸ್ಟಾಗ್ರಾಮ್ ಯಾಕೆ ನೋಡಬೇಕು ಸರ್? ಅದು ಎಂಟರ್ಟೈನ್ಮೆಂಟ್ ಪರ್ಪಸ್ಗಿದೆ, ಐ ಅಗ್ರಿ, ಬಟ್ ಇಟ್ ಕಿಲ್ಸ್ ಸೋ ಮಚ್ ಆಫ್ ಟೈಮ್ ಫಾರ್ ಆಸ್ಪಿರೆಂಟ್ಸ್ ಬೇಡ ಸರ್. ನೀನು ಪೋಸ್ಟ್ ಮಾಡೋದು ಸರ್, ಒಂದೇನು ಗೊತ್ತಾ ಸರ್, ಪೋಸ್ಟ್ ಮಾಡೋದ್ರಿಂದ ನಿಮ್ಗೇನು ಬರಲ್ಲ. ಸರಿ, ಇಲ್ಲಿ ಹೆಂಗಾಗಿದೆ ಸೊಸೈಟಿ ಅಂದರೆ ಬರೀ ಬಿಲ್ಡಪ್ ತೊಗೊಳ್ಳೋ ಥರ ಆಗಿದೆ. ಸೊ ಅವ್ರು ಹೋಗ್ತಿದ್ದಾರೆ, ನಾವು ಹೋಗಬೇಕು, ಫೋಟೋ ಹಾಕಬೇಕು. ಏನಕ್ಕೆ? ಸೊಸೈಟಿನ ಮೆಚ್ಚೋಕ್ಕೆ. ಸೊಸೈಟಿನ ಮೆಚ್ಚಿಸೋದ್ರಲ್ಲೇ ಜನ ಕಾಲ ಕಳೀತಿದ್ದಾರೆ. ನನಗೆ ಇವತ್ತು ಅಷ್ಟೇ, ನಾನು ಯಾಕೆ ಬೇರೆಯವ್ರನ್ನ ಮೆಚ್ಚಿಸ್ಬೇಕು? ಬೇಡ. ಯಾರು ವಿಡಿಯೋ ಮಾಡದೇ ಇರಲಿ, ಬೇಡ ಸರ್. ಸೊ ಅದರಿಂದ ಉಪಯೋಗ ಇಲ್ಲ. ನೀವು ಏನಕ್ಕೆ ಬಂದಿದ್ದೀರಾ ಈ ಭೂಮಿ ಮೇಲೆ, ಅಥವಾ ನಿಮ್ಮದು ಗೋಲ್ ಏನು, ಅದನ್ನೇ ಯೋಚನೆ ಮಾಡಿ. ಅವನು ಮಾಲ್ಡೀವ್ಸ್ ಹೋಗಿದ್ದಾನೆ, ನಾನು ಹೋಗಬೇಕು. ಕೇರಳ ಹೋಗಿದ್ದಾನೆ, ನಾನು ಹೋಗಬೇಕು. ನಾನು ಅದೇ ಥರ ಬಟ್ಟೆ ಹಾಕ್ಕೊಂಡು ಅದೇ ಥರ ಶೂ ತೊಗೊಂಡು ಫೋಟೋ ಹಾಕಬೇಕು. ಬೇಡ. ನಿಮ್ಗೆ ಎಷ್ಟಿದೆಯೋ ಅಷ್ಟು ಮಾಡಿ. ಖುಷಿಯಾಗಿರೋಕ್ಕೆ ನಾವು ಇನ್ಸ್ಟಾಗ್ರಾಮಲ್ಲಿ ಅವ್ರ ಥರ ಇವ್ರ ಥರ ಮಾಡಬೇಕು ಅಂತ ಏನಿಲ್ಲ. ಅವ್ರ ಥರ ಇವ್ರ ಥರ ಪಬ್ ಬಾರ್ಗೆ ಹೋಗ್ಬೇಕಂತಿಲ್ಲ. ಸೊ ವೀಕೆಂಡ್ಸಲ್ಲಿ ಟ್ರಿಪ್ ಹೋಗ್ಬೇಕು ಅಂತೂ ಇಲ್ಲ. 5 ದಿವಸ ಓದೋದು, 2 ದಿವಸ ಮಜಾ ಮಾಡೋದು. ಏನೂ ಅರ್ಥ ಇಲ್ಲ. 5 ದಿವಸಲೂ ಕರೆಕ್ಟಾಗಿ ಎಫಿಷಿಯೆಂಟಾಗಿ ಓದಿರಲ್ಲ. ಸುಮ್ಮನೆ ಹೇಳೋದು 5 ದಿವಸ ಓದಿದ್ದೀವಿ, 2 ದಿವಸ ನಾವು ವೀಕ್ ಆಫ್ ತೊಗೋತೀವಿ ಅಂತ. ಇಲ್ಲ, ಅದೆಲ್ಲ ಬಕ್ವಾಸ್ ಥಿಂಗ್ಸು. 5 ದಿವಸನೂ ಓದಿರಲ್ಲ, ಆ 2 ದಿವಸನೂ ವೇಸ್ಟು. ಮಧ್ಯದಲ್ಲಿ ಬೇರೆ ಬೇರೆ ಬರುತ್ತೆ, ಓದೋದೇ ಇಲ್ಲ. ನಾನು ಒಂದು ಅಡ್ವೈಸ್ ಏನಂತಂದರೆ, ಸೋಷಿಯಲ್ ಮೀಡಿಯಾನ ಯೂಸ್ ಮಾಡೋದಕ್ಕಿಂತ ಪೇಪರ್ನ ಓದಿ. ಈ ಜರ್ನಿಯಲ್ಲಿ ಪೋಸ್ಟ್ ಮಾಡೋದು ಅದನ್ನೆಲ್ಲ ಸೈಡ್ಗಿಟ್ಟು ಏನಾದರೂ ಓದೋಕ್ಕೆ ಪರ್ಪಸ್ ಯೂಸ್ ಆಗ್ತಿದೆಯಾ, ಯೂಸ್ ಮಾಡ್ಕೊಳ್ಳಿ. ಆಗಲಿಲ್ಲ ಅಂತಂದರೆ ಅದನ್ನು ಡಿಆಕ್ಟಿವೇಟ್ ಮಾಡಿ. ಆಮೇಲೆ ನೀವು ಇವಾಗ ನೋಡಿ, ನಾನು ಇವಾಗ ಓಪನ್ ಮಾಡಿದೆ. ಸೊ ನನಗೆ ಹ್ಯಾಪಿ ಮೂಮೆಂಟ್. ಆದ್ದರಿಂದ ನಾನು ಆ UPSC ಭವನ್ ಮುಂದೆ ಹೋಗಿ ಫೋಟೋ ತೊಗೊಳ್ಳೋದು, ಆ ರೆಡ್ ಕಲರ್ UPSC ಬೋರ್ಡ್ ಮುಂದೆ, ಇಟ್ಸ್ ಎ ಡ್ರೀಮ್. 6 ವರ್ಷ ವೆಯ್ಟ್ ಮಾಡಿದ್ದೀನಿ. ನನಗೆ ಅದನ್ನು ಹಾಕ್ಬೇಕನ್ನಿಸ್ತು, ಹ್ಯಾಪಿ ಮೂಮೆಂಟ್ಸ್ನ ಶೇರ್ ಮಾಡ್ತಿದ್ದೀನಿ. ನನ್ನ ಜನ ನೋಡದೇ ಇರಲಿ, ನನಗೆ ಶೇರ್ ಮಾಡ್ಬೇಕನ್ನಿಸ್ತು, ಮಾಡ್ತಿದ್ದೀನಿ. ಸೊ ನೀವು ಸಕ್ಸಸ್ ಆದಮೇಲೆ ಮಾಡಿಯಲ್ಲ. ಸೊ ಸಣ್ಣ ವಿಷಯ ನೀವು ಓದೋದ್ರಲ್ಲೇ ಖುಷಿ ಪಡಿ, ತಂದೆ ತಾಯಿ ಜೊತೆ ಖುಷಿ ಪಡಿ, ಫ್ರೆಂಡ್ ಸರ್ಕಲ್ ಇರುತ್ತೆ ಅಲ್ಲೇ ಖುಷಿ ಪಡಿ. ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸಣ್ಣದರಲ್ಲೇ ಖುಷಿ ಪಡ್ತಾ ಹೋಗಿ. ಗೋಲ್ನ ಅಚೀವ್ ಮಾಡಿದ್ಮೇಲೆ ನಿಮ್ಮ ಮುಂದೆನೇ ಎಲ್ಲದೂ ಬರುತ್ತೆ. ಸೊ ಟೈಮ್ ವೇಸ್ಟ್ ಮಾಡ್ಕೋಬೇಡಿ ಅನ್ನೋದು ನಂದು ಸಜೆಷನ್. ಬಿಕಾಸ್ ಟೈಮ್ ಈಸ್ ಮನಿ. ಸೊ ವಿ ಹ್ಯಾವ್ ಟು ವ್ಯಾಲ್ಯೂ ಫಾರ್ ದ ಟೈಮ್. ಟೈಮ್ ಹೋಯ್ತು ಅಂತ ಅಂದರೆ ಮತ್ತೆ ಬರಲ್ಲ. ಈ ವರ್ಷ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ಲ ಅಂದರೆ ನಾನು ಇನ್ನೂ 1 ವರ್ಷ ಕಾಯಬೇಕಿತ್ತು. ಸೊ ಅದು ಅದರದ್ದು ವ್ಯಾಲ್ಯೂ. ಸೊ ಅದಕ್ಕೆ ಟೈಮ್ ವೇಸ್ಟ್ ಮಾಡಬೇಡಿ. ಸೋಷಿಯಲ್ ಮೀಡಿಯಾನ ಆದಷ್ಟು ಡಿಆಕ್ಟಿವೇಟ್ ಮಾಡಿ. ಕೆಲವರು ಹೇಳ್ತಾರೆ, ನಾನು ಬೆಳಗ್ಗೆಯಿಂದ ನೋಡಲ್ಲ, ನೈಟ್ ಮಲಗುವಾಗ ನೋಡ್ತೀನಿ. ಬೇಕಾಗೇ ಇಲ್ಲ, ನೋಡಿಲ್ಲ ಅಂದರೂ ಅವಶ್ಯಕತೆ ಇಲ್ಲ ಒಬ್ಬ ಆಸ್ಪಿರೆಂಟ್ಗೆ. ಇದರಿಂದನೇ ಬರುತ್ತೆ, ನೀವು ನ್ಯೂಸ್ ಪೇಪರಿಂದ ಗೊತ್ತಾಗುತ್ತೆ ಕರೆಂಟ್ ಹ್ಯಾಪ್ನಿಂಗ್ಸ್. ಸೊ ಬೇಡ, ಟೈಮ್ ವೇಸ್ಟ್ ಮಾಡಬೇಡಿ. ಇಲ್ಲ ನಾನು ಅದನ್ನು ನೋಡಿ ಇದನ್ನು ಮಾಡ್ತೀನಿ ಅನ್ನೋರು ಮಾಡ್ಬೋದು. ಇಲ್ಲ, ನನ್ನ ಸಜೆಷನ್ ಏನಂತಂದರೆ ಡಿಆಕ್ಟಿವೇಟ್ ಮಾಡಿ, ಅದನ್ನು ಹಂಗೆ ಇರಲಿ. ಫಸ್ಟ್ ಓದಿ, ಎಕ್ಸಾಮ್ ಕ್ಲಿಯರ್ ಮಾಡಿ, ದೆನ್ ಯು ಯೂಸ್ ಇಟ್. ಕರೆಕ್ಟ್. ಆಮೇಲೆ ಇನ್ನೊಂದು ರೀಸೆಂಟಾಗಿ ಏನಂತಂದರೆ ತುಂಬ ನ್ಯೂಸಲ್ಲಿ ಇರೋದಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎಸ್ ಸರ್. ಸೊ ನಿಮ್ಮ ಪ್ರಿಪ್ರೇಷನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ರಿ? ಸರ್, ನನ್ನ ಪ್ರಿಪ್ರೇಷನಲ್ಲಿ ಮೇಯ್ನಾಗಿ ಯೂಸ್ ಮಾಡಿದ್ದು ಇಂಟರ್ವ್ಯೂ ಟೈಮಲ್ಲಿ ChatGPTನ ಫುಲ್ ಕ್ವಶನ್ಸ್ ಕೇಳೋಕೆ ಯೂಸ್ ಮಾಡ್ತಿದ್ದೆ. ಬಟ್ ಅದರಿಂದ ಬರ್ತಿರೋ ಆನ್ಸರ್ಸ್ನ ನಾನು ಫೈನ್ ಟ್ಯೂನ್ ಮಾಡ್ತಿದ್ದೆ. ಅದೇ ಇದಲ್ಲ, ಯಾಕಂದರೆ ChatGPT ಫುಲ್ ಸ್ಟ್ಯಾಂಡರ್ಡಾಗಿ ಕೊಡುತ್ತೆ. ನೀವು ಅದನ್ನು ಅದೇ ಥರನೇ ಹೋಗಿ ಇಂಟರ್ವ್ಯೂವಲ್ಲಿ ಹೇಳೋಕ್ಕಾಗೋದಿಲ್ಲ. ಸೊ ChatGPTನ ಆದಷ್ಟು ನಮಗೆ ಬೇಗ ಆನ್ಸರ್ ಸಿಕ್ಬಿಡುತ್ತೆ ಅಥವಾ ಈಸಿಯಾಗಿ ಸಿಗುತ್ತೆ ಅನ್ನೋದಕ್ಕೆ ನಾವು ಯೂಸ್ ಮಾಡ್ಕೋಬೇಕು. ಬಟ್ ಅದರಿಂದ ಬರೋ ಕಂಟೆಂಟ್ನ ಯು ಅನಲೈಸ್ ಮಾಡಿ, ಸೊ ಓಕೆ ಈ ಥರ ಬಂದರೆ ನಾನು ಏನಾದರೂ ಮಾಡ್ಬೋದಾ,
ಇದರಿಂದ ನಾನು ಏನು ತೊಗೊಂಡು ಒಪಿನಿಯನ್ನ ಇನ್ನೂ ಬೆಟರಾಗಿ ಫ್ರೇಮ್ ಮಾಡ್ಬೋದಾ ಅಂತ ಆ ಪರ್ಪಸ್ಗೆ ಚಾಟ್ ಜಿ ಪಿ ಟಿನ ಯೂಸ್ ಮಾಡಿಕೊಂಡ್ರೆ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ಸೊ ಚಾಟ್ ಜಿ ಪಿ ಟಿ ತುಂಬ ಹೆಲ್ಪ್ ಮಾಡಿದೆ ಇಂಟರ್ವ್ಯೂ ಪ್ರಿಪ್ರೇಷನಲ್ಲಿ. ಆ್ಯಂಡ್ ಆಲ್ಸೋ ಮೇನ್ಸ್ ಟೈಮಲ್ಲೂ ಹೆಲ್ಪ್ ಆಗುತ್ತೆ ಅನಿಸುತ್ತೆ. ನಾನು ಮಾಡಿಲ್ಲ, ಬಟ್ ಮಾಡೋರು ಮಾಡ್ಬೋದು. ಬಟ್ ಆದರೂ ಚಾಟ್ ಜಿ ಪಿ ಟಿ ಎಲ್ಲರೂ ಚಾಟ್ ಜಿ ಪಿ ಟಿ ಕೊಡ್ತಾರೆ. ಸೊ ನೀವು ಅದರಿಂದ ಬರೋ ಆನ್ಸರ್ಸ್ನ ತೊಗೊಂಡು ಅದನ್ನು ನೀವು ಫೈನ್ ಟ್ಯೂನ್ ಮಾಡಿ ಸೊಸೈಟಿಗೆ ಏನು ಬೇಕು, ಯು ಪಿ ಎಸ್ ಸಿಗೆ ಏನು ಬೇಕು, ಕರೆಂಟ್ ಅಫೇರ್ಸ್ಗೆ ಏನು ಬೇಕು ಅನ್ನೋದನ್ನ ಲಿಂಕ್ ಮಾಡ್ಕೋತಾ ಅದನ್ನು ಆನ್ಸರ್ಸಲ್ಲಿ ಬರೀತೀರಾ ಅಥವಾ ಇಂಟರ್ವ್ಯೂವಲ್ಲಿ ಒಪಿನಿಯನ್ಸ್ನ ಫ್ರೇಮ್ ಮಾಡ್ತೀರಾ ಅಂದರೆ ಇಟ್ ವಾಸ್ ವೆರಿ ಗುಡ್. ಕರೆಕ್ಟ್. ಸೊ ಕೊನೆಯದಾಗಿ ಫಾರ್ ಎ ಫ್ರೆಶ್ ಆಸ್ಪಿರೆಂಟ್, ಯಂಗ್ ಆಸ್ಪಿರೆಂಟ್ ಲೈಕ್ ಹೂ ಈಸ್ ಗೋಯಿಂಗ್ ಟು ವಾಚ್ ದಿಸ್ ವಿಡಿಯೋ ಆ್ಯಂಡ್ ಗೆಟ್ ಇನ್ಸ್ಪೈರ್ಡ್, ಅವರಿಗೆ ನಿಮ್ಮ ಮೆಸೇಜ್ ಏನು? ಸರ್, ನಾನು ಇವತ್ತು ಮೀಡಿಯಾಗೆ ಹೇಳ್ತಿದ್ದೆ, ನಾವು ಏನು ಮಾಡ್ತೀವಿ, ನಾನು 2019 ಸ್ಟಾರ್ಟ್ ಮಾಡಿದಾಗ ಒಂದೇ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡಿಬಿಡ್ತೀನಿ, ಮುಂದಿನ ವರ್ಷ ನಾನು IAS ಆಗೋಗ್ತೀನಿ ಅಂತ ಇಂಜಿನಿಯರಿಂಗಲ್ಲಿ ಬಂದೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದ್ದು ಇಯರ್ 2019. ಒಂದು ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾರಾದರೂ ಫಸ್ಟ್ ಅಟೆಂಪ್ಟಲ್ಲಿ ಕ್ಲಿಯರ್ ಮಾಡ್ತಿದ್ದಾರೆ ಅಂದರೆ ಅವ್ರು ಆಲ್ರೆಡಿ 3-4 ಇಯರ್ಸು ಓದಿರಬೇಕು. ಯಾಕಂದರೆ ಆ ಮೆಚುರಿಟಿ ಬರೋದು ತುಂಬ ಕಷ್ಟ ಇದೆ. ನೀವು ಡಿಗ್ರಿ ಓದೋದು ಬೇರೆ, ಎನಿ ಡಿಗ್ರಿ MBBS ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಅದರ್ ಡಿಗ್ರೀಸ್, ಹ್ಯುಮ್ಯಾನಿಟೀಸ್ ಇರ್ಬೋದು, ಡಿಗ್ರಿ ಓದೋದು ಬೇರೆ, UPSC ಸಿಲೆಬಸ್ ಇಸ್ ಬೇರೆ. ಸೊ ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿ. ಒಂದೇ ವರ್ಷ ಆಗುತ್ತೆ ಅಂತ ಬಂದುಬಿಡಬೇಡಿ. ವೆಲ್ ಆ್ಯಂಡ್ ಗುಡ್, ನೀವು ಮಾಡ್ತೀರಾ ಅಂತಂದರೆ ನೀವು ಡಿಗ್ರಿಯಲ್ಲೇ ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ದೀರಾ, 3 ವರ್ಷ ಓದಿದ್ದೀರಾ, ಬೇಸಿಕ್ ಓದಿದ್ದೀರಾ, ಇಲ್ಲಿಂದ ಬಂದು 1 ವರ್ಷ ಎಫರ್ಟ್ ಹಾಕ್ತೀರಾ, ರೈಟ್ ಗೈಡೆನ್ಸ್ ಸಿಕ್ತು, ರೈಟ್ ಮೆಂಟರ್ ಸಿಕ್ತು, ಕ್ಲಿಯರ್ ಮಾಡಿ, ವೆಲ್ ಆ್ಯಂಡ್ ಗುಡ್. ಅಥವಾ ಆಗಲಿಲ್ವಾ, ನೀವೇನು ಮಾಡ್ತೀರಾ, ಒಂದು ಏನಂತಾರೆ ಮೆಂಟರ್ಸ್ನ ಒಂದು ಫೌಂಡೇಶನ್ ಎಲ್ಲಾದರೂ ತೊಗೋಬೋದು. ಫೌಂಡೇಶನ್ ತೊಗೊಳಿದ್ದಾದಮೇಲೆ ಒಳ್ಳೆ ಮೆಂಟರ್ಸ್ನ ಹುಡುಕಿ, ಮೆಂಟರ್ಸ್ ಹತ್ರ ಗೈಡೆನ್ಸ್ ತೊಗೊಳ್ಳಿ. ನೀವು ಸೆಲ್ಫ್ ಅನಾಲಿಸಿಸ್ ಮಾಡಿ. ಪ್ರಿಲಿಮ್ಸ್ಗೆ, ಮೇನ್ಸ್ಗೆ ಬರಿತಾ ಹೋಗಿ, ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ, ನಿಮಗೆ ನೀವೇ ಎವ್ಯಾಲ್ಯೂಷನ್ ಮಾಡ್ಕೊಳ್ಳಿ. ಇನಿಷಿಯಲಿ ಆಫ್ಟರ್ ಕ್ಲಿಯರಿಂಗ್ ಫಿಲಿಮ್ಸ್ ಯು ಗೋ ಟು ಸಮ್ ಮೆಂಟರ್ ಆ್ಯಂಡ್ ಫೈನ್ ಟ್ಯೂನ್ ಯುವರ್ ಆನ್ಸರ್ಸ್. ಬಿಫೋರ್ ದಟ್ ಯು ರೈಟ್ ಯುವರ್ ಸೆಲ್ಫ್, ಯು ಅನಲೈಸ್ ಯುವರ್ ಸೆಲ್ಫ್. ಫಾರ್ ಇಂಟರ್ವ್ಯೂ ಇಂಟಿಗ್ರೇಟೆಡ್ ಪ್ರೋಸೆಸ್ ಇದು. ಪ್ರಿಲಿಮ್ಸ್ ಕ್ಲಿಯರ್ ಆಗಬೇಕು, ಜೊತೆಗೆ CSAT ಆಗಬೇಕು. ಮೇಯ್ನ್ಸ್ ಆನ್ಸರ್ ರೈಟಿಂಗ್ ಬರೀಬೇಕು, 7 ನಿಮಿಷದಲ್ಲಿ ಬರೀಬೇಕು, 11 ನಿಮಿಷದಲ್ಲಿ ಬರೀಬೇಕು. ಇಂಟರ್ವ್ಯೂಗೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು, ಒಪಿನಿಯನ್ಸ್ ಚೆನ್ನಾಗಿರಬೇಕು, ಬಾಡಿ ಲ್ಯಾಂಗ್ವೇಜ್ ಇರಬೇಕು, ಪರ್ಸ್ನಾಲಿಟಿ ಟೆಸ್ಟ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ, ಅದು ಇಂಟರ್ವ್ಯೂ ಅಲ್ಲ ಅನ್ನೋದು. ಸೊ ಯಂಗ್ ಆಸ್ಪಿರೆಂಟ್ಸು ತಾಳ್ಮೆ ಇರಲಿ, ಹಾರ್ಡ್ ವರ್ಕ್ ಮಾಡಿ. ಲಕ್ನ ಮಾತ್ರ ನಂಬಕ್ಕೆ ಹೋಗ್ಬೇಡಿ. ಹಾರ್ಡ್ ವರ್ಕ್ ಇರಲಿ, ಪೇಷನ್ಸ್ ಇರಲಿ. ಪೇಷನ್ಸ್ನ ಕಳ್ಕೊಂಡ್ವಿ ಅಥವಾ ನೀವು ಯಾಕೆ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋ ಆ ಝೀಲ್ನ ಕಳ್ಕೊಂಡಿದ್ದೀರಾ ಅಂತಂದರೆ ನಿಮ್ಮದು ಕ್ಲಿಯರ್ ಆಗೋಲ್ಲ. ಹಾರ್ಡ್ ವರ್ಕ್ ಮಾಡಿ, ಪೇಷನ್ಸ್ ಇರಲಿ. ನಾನು ಯಾಕೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನ ಪದೇ ನೆನೆಸ್ಕೊಳ್ಳಿ. ಸೆಲ್ಫ್ ಮೋಟಿವೇಟ್ ಆಗಿ ಒಳ್ಳೆ ಫೌಂಡೇಶನ್ ಕೋರ್ಸ್ ತೊಗೊಂಡು ಅದಾದಮೇಲೆ ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಂಡು ಇಂಟಿಗ್ರೇಟೆಡ್ ಆಗಿ ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂನ ಇಂಟಿಗ್ರೇಟೆಡ್ ಆಗಿ ಮಾಡಿದಾಗ ಬೇಗ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ 2 ಅಟೆಂಪ್ಟ್ಸ್ ಆಗಿ ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ಕೆಲ್ಸಕ್ಕೆ ಹೋಗಿ, ಯಾವುದಾದ್ರೂ ಆಗಲಿ ಅವ್ರದ್ದು ಇಂಟ್ರೆಸ್ಟ್ ಏರಿಯಾ ಕೆಲ್ಸಕ್ಕೆ ಹೋಗಿ, ಆಮೇಲೆ ನಿಮ್ಮ ಎಫಿಷಿಯನ್ಸಿನ ಇಂಪ್ರೂವ್ ಮಾಡಿಕೊಂಡು ವರ್ಕ್ ಮಾಡಿ. ಇಲ್ಲ ನಾನು 4 ವರ್ಷ 5 ವರ್ಷ ಹಂಗೆ ಓದ್ತೀನಿ ಅಂತಂದರೆ ಇಟ್ ವಿಲ್ ಬ್ಯಾಕ್ ಫೈರ್ ಯು. ಐದರ್ ಕ್ಲಿಯರೇ ಆಗಲ್ಲ, ಅಥವಾ ಇಂಟರ್ವ್ಯೂವಲ್ಲಿ ಕಮ್ಮಿ ಮಾರ್ಕ್ಸ್ ಬರುತ್ತೆ, ಆ ಥರ ಆಗುತ್ತೆ, ಅಥವಾ ನಿಮ್ಮದು ಪ್ರೊಡಕ್ಟಿವಿಟಿನ ವೇಸ್ಟ್ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ. ಸೊ ಯಂಗ್ ಆಸ್ಪಿರೆಂಟ್ಸು ಟೈಮ್ ಮ್ಯಾನೇಜ್ಮೆಂಟು, ಡೆಡಿಕೇಷನ್ನು, ಹಾರ್ಡ್ ವರ್ಕು, ಪೇಷನ್ಸು, ಇಂಟಿಗ್ರೇಟೆಡ್ ಅಪ್ರೋಚು, ಇದ್ರ ಬಗ್ಗೆ ಗಮನ ಕೊಟ್ಟರೆ ಯು ವಿಲ್ ಕ್ಲಿಯರ್ ಸೂನ್, ಬೇಗ ಕ್ಲಿಯರ್ ಮಾಡ್ತೀರಾ. ಕೊನೆಯದಾಗಿ ನಿಮ್ಮ ಈ ಸಕ್ಸಸ್ನ ಹೂ ಡು ಲೈಕ್ ಟು ಡೆಡಿಕೇಟ್ ಇಟ್ ಟು? ಸರ್, ಐ ವುಡ್ ಲೈಕ್ ಟು ಡೆಡಿಕೇಟ್ ಟು ಮೆನಿ ಪರ್ಸನ್ಸ್ ಆ್ಯಕ್ಚುಲಿ. ಸೊ ಒಂದು ಫ್ಯಾಮಿಲಿ, ಆಫ್ಕೋರ್ಸ್ ನಮ್ಮ ಅಪ್ಪ ಅಮ್ಮ ಪೇಷನ್ಸ್ ಹಾಕಾದರು. ಸೊ ಏನು ನನಗೆ ಫೇತ್ ಇಟ್ಕೊಂಡಿದ್ದಾರೆ ನನ್ನ ಮೇಲೆ. ಇನ್ನೊಂದು ನಮ್ಮ ಚಿಕ್ಕಪ್ಪ ನಮ್ಮ ಚಿಕ್ಕಪ್ಪ ಅವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದರು. ನಾನು ಏನಾದರೂ ಮಾಡಬೇಕು, ಅವ್ರು PSI ಆಗೋದೇ ಖುಷಿ. ನಾನು ಇನ್ನೂ IPS ಆಗ್ತೀನಿ ಅಂದರೆ ಇನ್ನೂ ಖುಷಿ. ಸೊ ಅವರು ಸಪೋರ್ಟ್ ಮಾಡ್ತಾ ಬಂದರು. ಇಲ್ಲ ಅವ್ನು ಮಾಡೇ ಮಾಡ್ತಾನೆ ಅನ್ನೋದೊಂದು ಕಾನ್ಫಿಡೆನ್ಸ್ ಅವ್ರಿಗೆ. ಅದೇನೋ ಬಂಡ ಧೈರ್ಯ ಅಂತ ಅಂತಾರೆ ನಮ್ಮ ಕಡೆ ಕೋಲಾರದಲ್ಲಿ. ಇಲ್ಲ ಅವ್ನು ಮಾಡೇ ಮಾಡ್ತಾನೆ, ಯಾರು ಎಷ್ಟೇ ಹೇಳಿದ್ರು ಕೂಡ ಆಗಲ್ಲಪ್ಪ, ಅಷ್ಟು ಈಸಿ ಅಲ್ಲ ಅದು, ಸುಮ್ಮನೆ 6 ಸಲ ಇಂಟರ್ವ್ಯೂಗೆ ಹೋದವ್ರು, 4 ಸಲ ಇಂಟರ್ವ್ಯೂಗೆ ಹೋದವ್ರು ಆಗಿಲ್ಲ ಅಂತ ಅಂದರೆ ನಮ್ಮ ಚಿಕ್ಕಪ್ಪ ಏನಂದಿದ್ದಾರೆ, ನಮ್ಮ ಮಗ ಮಾಡೇ ಮಾಡ್ತಾನೆ ಈ ಸಲ, ಅವ್ನು ಒಂದೇ ಸಲಕ್ಕೆ ಮಾಡ್ತಾನೆ ಅಂತ ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ. ಅವರೊಂದು. ಇನ್ನೊಂದು ಅದರ್ ಫ್ಯಾಮಿಲಿ ಮೆಂಬರ್ಸ್, ನಮ್ಮ ಅತ್ತೆಂದರು, ನಮ್ಮ ಮಾವಂದರು, ಆ್ಯಂಡ್ ಎಸ್ಪೆಷಲಿ ಫ್ರೆಂಡ್ಸು ಕೂಡ. ಫ್ರೆಂಡ್ಸ್ 2019 ನಾನು ಓದಬೇಕಾದ್ರೆ ಎಲ್ಲ ಥರನೂ ಸಪೋರ್ಟ್ ಮಾಡಿದರು. ಇಲ್ಲ ನೀನು ಮಾಡ್ತೀಯಾ, ಅವ್ರಿಗೆ ಗೊತ್ತಿತ್ತು ಕಷ್ಟ ಇದೆ ಅಂತ, ಕನ್ನಡ ಮೀಡಿಯಮಿಂದ ಬಂದಿದ್ರೆ ಎಲ್ಲ ಕಷ್ಟದಿಂದ ಗೊತ್ತು, ಆದರೂ ನಾನು ಮಾಡ್ತೀನಿ ಅನ್ನೋದು ಒಂದು ಕಾನ್ಫಿಡೆನ್ಸ್. ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ತಾ ಬಂದರು, ಮೆಂಟಲಿ ಸಪೋರ್ಟ್ ಮಾಡಿದರು. ನಂಗೆ ಏನು ಕೇಳಿದ್ರು ಇಲ್ಲ ಅಂತ ಅನ್ನಲಿಲ್ಲ. ಪ್ರತಿ ಸ್ಟೆಪ್ಪಲ್ಲೂ ನನ್ನ ಜೊತೆ ಇದ್ದರು. ಎಸ್ಪೆಷಲಿ ಹೆಸರು ಹೇಳ್ಬೇಕಂತ ಅಂದರೆ ನನ್ನ ಫ್ರೆಂಡ್ ಸುಜನ್ ಗೌಡ ಅಂತ ಇದ್ದಾನೆ, ಸಾಯಿ ಕಿರಣ್ ಅಂತ ಇದ್ದಾನೆ, ಗಗನ್ದೀಪು, ಅಭಿನಂದನ್, ಆದಿತ್ಯ, ಸಹನಾ, ಧನುಷ್. ಸೊ ಇವರು ಫ್ರೆಂಡ್ಸು ಮೇಯ್ನಾಗಿ. ಸೊ ಇವರೆಲ್ಲ ತುಂಬ ನನಗೆ ಪ್ರೊಸೆಸಲ್ಲಿ ಹೆಲ್ಪ್ ಮಾಡಿದರು. ಜೊತೆಗೆ
ನಾನು ಎಲ್ಲೆಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಸಲ್ಲಿ ಯಾವ್ದಾವ್ದು ಬೆಸ್ಟ್ ಪಾರ್ಟ್ ಇದೀನೋ ಎಲ್ಲದನ್ನೂ ತೊಗೊಂಡಿದ್ದೀನಿ. ಆ್ಯಂಡ್ ಕನ್ನಡ ಲಿಟ್ರೇಚರು 3-4 ಕಡೆ ನಾನು ವೀಡಿಯೋಸ್ ನೋಡಿದ್ದೀನಿ. ಅವ್ರ ಹತ್ರ ಫಾರ್ಮಲ್ ಆಗಿಲ್ಲ ಅಂದರೂ ಫ್ರೆಂಡ್ಸಿಂದ ವಾಚ್ ಮಾಡಿದ್ದೀನಿ. ಆ್ಯಂಡ್ ಮೆಂಟರ್ಸ್ ಅಂತ ಬಂದಾಗ ಇಂಟರ್ವ್ಯೂ ಟೈಮಲ್ಲಿ ನನಗೆ ಎಲ್ಲರೂ ಮೆಂಟರ್ಸ್ ಸಿಕ್ಕಿದ್ದು ಜಾಸ್ತಿ. ಲೈಕ್ ಯು ವಿನಾಯಕ್ ಸರ್, ಆಮೇಲೆ ಲಾ ಎಕ್ಸಲೆನ್ಸಲ್ಲಿ ರಾಂಬಾಬು ಸರ್, ಇಂಡಿಯಾ ಫಾರ್ IAS ಇಂದ ಇರ್ಬೋದು. ಅದಾದಮೇಲೆ ಗ್ರೇಸ್ IAS ಅಲ್ಲಿ ಸಂಜು ಮ್ಯಾಮ್ ಇರ್ಬೋದು, ಸಂಕೇತ್ ಸರ್ ಇರ್ಬೋದು, ಆ್ಯಂಡ್ ಧನಂಜಯ್ ಇರ್ಬೋದು, ಮಂಜುನಾಥ್. ಸೊ ಪ್ರತಿಯೊಬ್ಬರು ಕೂಡ ಈ ಜರ್ನಿಯಲ್ಲಿ ಒಂದಲ್ಲ ಒಂದು ಫಾರ್ಮಲ್ಲಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಸರ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಅಸೆಂಬ್ಲಿ, ವಿಧಾನಸಭೆಯಲ್ಲಿದ್ದಂಥ ನನ್ನ ಅಧಿಕಾರಿಗಳಿಗೆ. ಸುನೀತಾ ಮ್ಯಾಮ್ ಅಂತ ಇದ್ದರು, ಮಹಾಲಿಂಗೇಶ್ ಸರ್ ಅಂತ ಇದ್ದರು. ಅವರು ನನಗೆ ಪ್ರತಿ ಸಲ ಎಕ್ಸಾಮ್ ಬರಬೇಕಾದ್ರೆ ಸಪೋರ್ಟ್ ಮಾಡಿದ್ದಾರೆ, ಲೀವ್ ಕೊಟ್ಟಿದ್ದಾರೆ. ಲೀವ್ ಕೊಡೋದೇ ದೊಡ್ಡ ವಿಷಯ, ನಂಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಸಾಗರ್ ನೀನು ಮಾಡ್ತೀಯಾ ಅಂತ. ಆ್ಯಂಡ್ ಅಲ್ಲಿದ್ದಿದ್ದು ಫ್ರೆಂಡ್ಸು ಕೆಲವರು. ಸೊ ಅಸೆಂಬ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟು, ಸೊ ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಆ್ಯಂಡ್ ಎಲ್ಲರೂ ಮೆಂಟರ್ಸು, ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಸರ್. ಯಾಕೆ ಗೊತ್ತಾ ಸರ್, ಒಂದು ಯಾಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗೌರ್ಮೆಂಟ್ ಸ್ಕೂಲೇ ಇಲ್ಲ ಅಂದಿದ್ದರೆ ನಮ್ಮ ಅಪ್ಪ ಅಮ್ಮ ನಾನು ಸ್ಕೂಲ್ ಕಳಿಸ್ತಿರಲಿಲ್ಲ ಅಂತ ಅನಿಸುತ್ತೆ. ನಮ್ಮ ಅಪ್ಪ ಅಮ್ಮ ಸ್ಕೂಲ್ಗೆ ಹೋಗಿಲ್ಲ ಓನ್ಲಿ ಬಿಕಾಸ್ ಆಫ್ ಗೌರ್ಮೆಂಟ್ ಸ್ಕೂಲ್ ಇಲ್ಲ ಅನ್ನೋ ಕಾರಣಕ್ಕೆ. ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಏನೋ ಒಂದು ಸರ್ ಏನು ಕಲಿಸಿದ್ರೋ ಗೊತ್ತಿಲ್ಲ, ಬಟ್ ನಮ್ಮ ಫೌಂಡೇಶನ್ ಗೌರ್ಮೆಂಟ್ ಸ್ಕೂಲ್. ನಮ್ಮ ಸ್ಕೂಲ್ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ ನೆನಮನಹಳ್ಳಿ, ನೆಕ್ಸ್ಟ್ ಗೌರ್ಮೆಂಟ್ ಹೈಯರ್ ಪ್ರೈಮರಿ ಸ್ಕೂಲ್ ಅಣ್ಣಿಹಳ್ಳಿ, ಗೌರ್ಮೆಂಟ್ ಹೈಸ್ಕೂಲ್ ಅಣ್ಣಿಹಳ್ಳಿ, ಆ್ಯಂಡ್ ಗೌರ್ಮೆಂಟ್ PU ಕಾಲೇಜ್ ಕೋಲಾರ. ಇದೆಲ್ಲ ಹೆಂಗೆ ಅಂದರೆ ನಾನು ಏನು ಕಲ್ತಿದ್ದೀನೋ ಗೊತ್ತಿಲ್ಲ, ಬಟ್ ಬೇಸ್ಮೆಂಟ್ ನಮಗೆ ಅದಕ್ಕೆ ಹೋಗೋಕ್ಕಾದ್ರೂ ಅವಕಾಶ ಮಾಡಿಕೊಟ್ರಲ್ಲ ಸರ್ಕಾರಗಳು. ಸೊ ಡೆಮೋಕ್ರಸಿ ಬಂದಮೇಲೆ ನಾವು ಗೌರ್ಮೆಂಟ್ ಸ್ಕೂಲ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ, ಕಾನ್ಸೆಪ್ಟ್ನ ಮಾಡಿ, ನಮಗೆಲ್ಲ ಬಿಸಿ ಊಟ ಕೊಟ್ಟು, ಸೈಕಲ್ ಕೊಟ್ಟು, ಕನ್ನಡದಲ್ಲೇ ಕಲಿಸ್ಲಿ ಏನೋ ಒಂದು ಕಲಿಸಿದ್ರಲ್ಲ, ಅದಕ್ಕೆ ಅವಕಾಶ ಮಾಡಿಕೊಟ್ರಲ್ಲ, ಅದಕ್ಕೆ ಐ ವುಡ್ ಲೈಕ್ ಟು ಥ್ಯಾಂಕ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಆಲ್ಸೋ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆಲ್ಸೋ, ಆ್ಯಂಡ್ ಎವ್ರಿ ಪರ್ಸನ್ ಹೂ ಆರ್ ವರ್ಕಿಂಗ್ ಫಾರ್ ದ ಸೋಷಿಯಲ್ ಈಕ್ವಾಲಿಟಿ, ಸೋಷಿಯಲ್ ಜಸ್ಟಿಸ್ ಥ್ರೂಔಟ್ ದಿಸ್ 79 years ಆಫ್ ಇಂಡಿಪೆಂಡೆನ್ಸ್ ಸರ್. ಸೊ ಎಲ್ರಿಗೂ ನಾನು ಋಣಿಯಾಗಿರ್ತೀನಿ. ಆ್ಯಂಡ್ ಈ ಮುಂದೆ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನೋ ಅದಕ್ಕೆ ಎಲ್ಲರದ್ದು ಸಪೋರ್ಟ್ ಬೇಕು. ಆ್ಯಂಡ್ ಐ ವಿಲ್ ವರ್ಕ್ ವಿತ್ ಪೇಷನ್ಸ್ ಆ್ಯಂಡ್ ಆಲ್ಸೋ ಹಾರ್ಡ್ ವರ್ಕ್ ಮಾಡ್ತೀನಿ ಮುಂದೆ ಕೂಡ, ಅಡ್ಮಿನಿಸ್ಟ್ರೇಷನಲ್ಲಿ ಹೆಂಗೆ ವರ್ಕ್ ಮಾಡಬೇಕು ಅಂತ, ಆ್ಯಂಡ್ ರೆಸ್ಪಾನ್ಸಿಬಲ್ ಆಗಿರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ದಿಸ್ ಇಸ್ ದ ಸ್ಟೋರಿ ಆಫ್ ಸಾಗರ್ ಅಶ್ವಥಪ್ಪ ಫ್ರಮ್ ಅನ್ PSI to almost an IPS. So we are all wishing him all the best for his future endeavor, and this is me, Vinayak, signing off. Thank you.